ನೋಡಿ ಎಲ್ಲ ಭಾಷೆ ಯಾವಾಗಲೂ ಕಿವಿಗೆ ಬೀಳ್ತಾ ಇರುತ್ತೆ. ಕನ್ನಡದ ಕಂಪು ಕೂಡ ಅಮೇರಿಕದ ಆಕಾಶದಲ್ಲಿ ಸ್ವಲ್ಪ ಹಬ್ಬಲಿ ಕನ್ನಡಿಗರು ಸೇರಿದಾಗ ಕನ್ನಡದಲ್ಲೇ ಮಾತಾಡ್ತೀನಿ. ಹಾಗಾಗಿ ನಿಮ್ಮ ಮುಂದೆ ನಾನು ನನ್ನ ಕೆಲವು ಕೃಷ್ಣನ ಬಗೆಗೆ ಕೆಲವು ಅನಿಸಿಕೆಗಳನ್ನು ಕನ್ನಡದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಸ್ವಲ್ಪ ವಿಳಂಬ ಆಯಿತು, ಯಾಕೆಂದರೆ ಅದು ಎಷ್ಟು ವೇಗವಾಗಿ ಬಂದರೂ ತುಂಬ ಟ್ರಾಫಿಕ್ ಇತ್ತು. ಹಾಗಾಗಿ ಸ್ವಲ್ಪ ನೀವು ಕಾದರೇನೋ, ಅದಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಕೃಷ್ಣ ನಿಮಗೆ ಗೊತ್ತಿದೆ, 10 ಅವತಾರಗಳು ಅಂತ ನಮ್ಮಲ್ಲಿ ಪ್ರಸಿದ್ಧ. 10 ಅವತಾರಗಳ ಕಲ್ಪನೆ 3 ಥರನಾಗಿದೆ. ನೀವು ಬೆಂಗಾಲಕ್ಕೆ ಹೋದರೆ ಅಲ್ಲಿ ಅವರು ಕೃಷ್ಣನನ್ನು 10 ಅವತಾರಗಳನ್ನು ಸೇರಿಸೋದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ, ಕಲ್ಕಿ. ಕೃಷ್ಣನ ಬದಲಿಗೆ ಬಲರಾಮನನ್ನು ಸೇರಿಸ್ತಾರೆ. ಕೃಷ್ಣ ಮೂಲ ರೂಪ ಅಂತಾರೆ. ಕೃಷ್ಣ ಅವತಾರವೇ ಅಲ್ಲ, ಕೃಷ್ಣ ಮೂಲ ರೂಪ. ದಶಾಕೃತಿ ಜಯದೇವ್ ಹೇಳ್ತಾನೆ, ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ. 10 ಅವತಾರ ತೊಟ್ಟವನು ಕೃಷ್ಣ. ದ್ವಿಧಾನುದ್ಧರತೆ ಜಗನ್ನಿವಹತೆ ಭೂಗೋಲವು ಬಿಭ್ರತೆ. 10 ಅವತಾರಗಳನ್ನು ಮಾಡಿದ ಕೃಷ್ಣನಿಗೆ ನಮಸ್ಕಾರ ಅಂತ ಕೃಷ್ಣನನ್ನ ಮೂಲ ರೂಪ ಅಂತ ಬಂಗಾಳದಲ್ಲಿ ಉಪಾಸನೆ ಮಾಡ್ತಾರೆ. ಇನ್ನೊಂದು 10 ಅವತಾರದ ಕಲ್ಪನೆ ನಮ್ಮಲ್ಲಿ ರಾಮಾನುಜರ ಕಲ್ಪನೆಯ ಪ್ರಕಾರ ಅದರ ಕೃಷ್ಣ ಇದ್ದಾನೆ, ಆದರೆ ಬುದ್ಧ ಇದೆ, ಬಲರಾಮ ಇದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ. ಬುದ್ಧನನ್ನು ಬಿಡ್ತಾನೆ. ನಮ್ಮಲ್ಲಿ ಅನೇಕ ಜನ ಪಂಡಿತರಿಗೆ ಬುದ್ಧನನ್ನು ಸೇರಿಸಬೇಕು ಬಿಡಬೇಕು ಅಂತ ಗೊಂದಲ. ಯಾಕೆಂದರೆ ಬುದ್ಧನ ನಾವು ದಶಾವತಾರ ನಮ್ಮಲ್ಲಿ ಸೇರಿದೆ. ಕೃಷ್ಣ, ಆಮೇಲೆ ಬುದ್ಧ, ಆಮೇಲೆ ಕಲ್ಕಿ. ಯಾರು ಬುದ್ಧ ಅಂದರೆ ಅಂತ ಬಹಳ ಜನಕ್ಕೆ ಗೊಂದಲ. ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಕೀಕಟ ದೇಶದಲ್ಲಿ ಜಿನನ ಮಗ ಬುದ್ಧ ಹುಟ್ಟುತ್ತಾನೆ ಅಂತಿದೆ. ಅದು ಯಾವ ಜಿನ, ಯಾರ ಮಗ ಒಂದು ಗೊತ್ತಿಲ್ಲದೆ ವ್ಯಾಖ್ಯಾನಕಾರರ ಗೊಂದಲ ಉಂಟು. ಆಚಾರ್ಯ ಹೇಳ್ತಾರೆ, ಶುದ್ಧೋದನೇತ್ಯೇವ ಜಿನೇತಿ ಚುಕ್ತಃ. ಶುದ್ಧೋದನನ ಮಗ ಬುದ್ಧನೇ 9ನೇ ಅವತಾರ. ಅದಿರಲಿ, ನಮ್ಮ ಈ ಪರಂಪರೆಯಲ್ಲಿ ಕೃಷ್ಣ 8ನೇ ಅವತಾರ. 10 ಅವತಾರಗಳಲ್ಲಿ 8ನೇ ಅವತಾರ. ಆದರೆ 10 ಅವತಾರಗಳಲ್ಲಿ ಅತ್ಯಂತ ರೋಚಕವಾದ ಅವತಾರ ಕೃಷ್ಣಾವತಾರ. ಕೃಷ್ಣಾವತಾರದಲ್ಲಿ ಅವನು ತೋರಿದ ಲೀಲೆ ಇನ್ಯಾವ ಅವತಾರದಲ್ಲೂ ತೋರಿಸಲಿಲ್ಲ. ಅವನ ಹೆಸರೇ ಕೃಷ್ಣ ಅಂತ. ಕೃಷ್ಣ ಅಂದರೆ ಕರ್ಷತೀತಿ ಕೃಷ್ಣ, ಎಲ್ಲರ ಮನಸ್ಸನ್ನು ಸೆಳೆಯುವಂಥ ವ್ಯಕ್ತಿತ್ವ. ಅವನ ಹತ್ರ ಹೋದ ಸೂಜಿಗಲ್ಲಿನ ಹಾಗೆ ಎಳೆದು ಬಿಡುತ್ತೆ. ಎಲ್ಲರನ್ನು ಎಳೆಯುವಂಥ ಒಂದು ಆಕರ್ಷಕವಾದ ವ್ಯಕ್ತಿತ್ವ ಅಂಥದ್ದು ಕೃಷ್ಣ ಅಂತ ಹೇಳಿದ್ರು. ಆ ಕೃಷ್ಣನ ಬಗ್ಗೆ ಇವತ್ತು ನಮ್ಮ ಅವತಾರಗಳಲ್ಲಿ ಹೆಚ್ಚು ಜನಪ್ರಿಯವಾದ ಅವತಾರ ಯಾರು? ರಾಮ ಮತ್ತು ಕೃಷ್ಣ. ನೀವು ಶಿಲ್ಪ ನೋಡಿದರೆ, ಇಡೀ ದೇಶದಾದ್ಯಂತದ ಶಿಲ್ಪ ನೋಡಿದರೆ ಅದರ ಹೆಚ್ಚಿರುವುದು ರಾಮಾಯಣ ಮತ್ತು ಭಾಗವತದ ಕಥೆ. ಕೃಷ್ಣನ ಕಥೆ, ರಾಮನ ಕಥೆ. ಸಂಗೀತ ನೋಡಿದರೆ ಕೃಷ್ಣನ ಬಗ್ಗೆ, ರಾಮನ ಬಗ್ಗೆ, ಹಿಂದೂಸ್ತಾನಿ ಆಗಲಿ ಕರ್ನಾಟಕ ಸಂಗೀತ ಆಗಲಿ, ಇವರಿಬ್ಬರನ್ನು ಬಹಳವಾಗಿ ಸ್ತೋತ್ರ ಮಾಡುವಂಥದ್ದು. ಒಟ್ಟು ಇಡೀ ದೇಶದ ಸಂಸ್ಕೃತಿಯಲ್ಲಿ ಹಾಸುಹೊದ್ದಾಗಿರತಕ್ಕಂಥ 2 ಅವತಾರಗಳು ರಾಮ ಕೃಷ್ಣ. ಅದನ್ನು ಪ್ರತಿನಿಧಿಸುವಂಥ ಗ್ರಂಥಗಳು ಕೃಷ್ಣಾವತಾರಕ್ಕೆ, ರಾಮಾವತಾರಕ್ಕೆ ವಿಶೇಷವಾಗಿ ರಾಮಾಯಣ, ಕೃಷ್ಣಾವತಾರಕ್ಕೆ ಭಾಗವತ, ಆಮೇಲೆ ಮಹಾಭಾರತ, ವಿಷ್ಣು ಪುರಾಣ. ಈ 3 ಪುರಾಣಗಳಲ್ಲಿ ಕೃಷ್ಣನ ಕಥೆಯನ್ನು ಬಹಳ ವಿಸ್ತಾರವಾಗಿ, ಮಹಾಭಾರತದಲ್ಲಿ ಹರಿವಂಶ ಅಂತ ಇನ್ನೊಂದು, ಅದರಲ್ಲಿ ಪುನಃ ಕೃಷ್ಣನ ಕಥೆ. ಕೃಷ್ಣನ ಕಥೆಯನ್ನು ವಿಸ್ತರಿಸಿದಷ್ಟು ವಿಸ್ತಾರವಾಗಿ ಇನ್ಯಾವ ಕಥೆಯನ್ನು ವಿವರಿಸಲಿಲ್ಲ ವೇದವ್ಯಾಸರು. ಒಂದು ಮಾತು ಬರುತ್ತೆ ಭಾಗವತದಲ್ಲಿ, ಯಥಾ ಧರ್ಮಾದಯೋಹ್ಯರ್ಥಾ ಮರಿವರಿಯ ಅನುವರ್ಣಿತಾ ನ ತಥಾ ವಸುದೇವಸ್ಯ ಮಹಿಮಾಹ್ಯನುವರ್ಣಿತ ಅಂತ ನಾರದರು ಬಂದು ವೇದವ್ಯಾಸರು ಹೇಳ್ತಾರಂತೆ, ನೀವು ಧರ್ಮದ ಬಗ್ಗೆ, ಅರ್ಥದ ಬಗ್ಗೆ, ಕಾಮದ ಬಗ್ಗೆ, ಮೋಕ್ಷದ ಬಗ್ಗೆ ಹೇಳಬೇಕಾದ್ದನ್ನೆಲ್ಲ ಹೇಳಿಬಿಟ್ರಿ. ಆದರೆ ಕೃಷ್ಣನ ಬಗ್ಗೆ, ವಾಸುದೇವ ಅನ್ನೋದಕ್ಕೆ ಎಲ್ಲ ತೋರಿಸು. ವಾಸುದೇವ ಅನ್ನೋದು ಭಗವಂತನ ಮೂಲ ರೂಪವೂ ಹೌದು, ವಸುದೇವನ ಮಗನಾಗಿ ಅವತರಿಸಿದ ಭಗವಂತನೂ ಹೌದು. ವಾಸುದೇವನ ಮಹಿಮೆ ಹೇಳಿ ಮುಗಿಯುವಂಥದ್ದಲ್ಲ, ಅದರಿಂದ ಅವನ ಮಹಿಮೆಯನ್ನು ಹೇಳುವುದಕ್ಕೋಸ್ಕರ ಇನ್ನಷ್ಟು ಗ್ರಂಥಗಳನ್ನು ರಚಿಸಿ ಅಂತ, ಅದಕ್ಕೋಸ್ಕರ ಅವರು ಭಾಗವತವನ್ನು ರಚಿಸಿದರು ಅಂತ.
ಕೃಷ್ಣ ಅತ್ಯಂತ ರೋಚಕವಾದ ಅವತಾರ. ಭಾಗವತದಲ್ಲಿ ಕೃಷ್ಣನ ಜನನದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಕೃಷ್ಣ ಅವತರಿಸಿದ, ಅವನು ಸೆರೆಮನೆಯಲ್ಲಿ ಹುಟ್ಟಿದವ. ಯಾಕೆ ನಮ್ಮ ಬಾಳಿನ ಸೆರೆಯನ್ನು ಬಿಡಿಸುವುದಕ್ಕಾಗಿ ಅವನು ಸೆರೆಮನೆಯಲ್ಲಿ ಹುಟ್ಟಿದ. ನಮಗೆ ಬೆಳಕು ನೀಡುವುದಕ್ಕಾಗಿ ಅಷ್ಟಮಿಯ ರಾತ್ರಿ ಹುಟ್ಟಿದ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂತರ ಪಯೋಧ ಸ್ವಭಂ. ಮಗು ಹೇಗಿತ್ತು? ಮಗುವನ್ನು ವರ್ಣನೆ ಮಾಡುವಾಗ ವೇದವ್ಯಾಸರು ಸ್ವತಃ ಕೃಷ್ಣನಾಗಿ ಅವತರಿಸಿದಂಥ ಭಗವಂತನೇ ಇನ್ನೊಂದು ರೂಪ ಆ ಮಗುವನ್ನು ವರ್ಣಿಸಿದ ಬಗ್ಗೆ. ಭಗವಂತನೇ ಭಗವಂತನನ್ನು ವರ್ಣಿಸಿದ ಪರಿ ಇದು. ಅದು ಹೇಗಿತ್ತು ಮಗು ಅಂದರೆ ಅದ್ಭುತಮ್ಮ. ಹೇಗೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕಾಗದಷ್ಟು ಅದ್ಭುತವಾಗಿತ್ತು ಆ ಮಗು. ಕಣ್ತುಂಬ ಹಬ್ಬ ತಮ್ಮ ಅದ್ಭುತಂ ಬಾಲಕಂ. ಆಮೇಲೆ ಸ್ವಲ್ಪ ಸ್ವಲ್ಪ ವಿವರಣೆ ಕೊಡ್ತಾರೆ ಹೇಗಿತ್ತು ಅಂದರೆ ಅಂಬುಜಕ್ಷಣಂ. ತಾವರೆಯಂಥ ಕಣ್ಣಿತ್ತಂತೆ. ತಾವರೆಯಂಥ ಕಣ್ಣು ಅಂತ ಸಾಮಾನ್ಯವಾಗಿ ಸಂಸ್ಕೃತ ಕವಿಗಳು ಕಣ್ಣಿಗೆ ತಾವರೆಯ ಎಲೆಯನ್ನು ಉದಾಹರಣೆ ಕೊಡ್ತಾರೆ. ಅದೊಂದು ವಿಶೇಷ ಏನು ಗೊತ್ತಾ? ತಾವರೆಯ ಎಲೆ ವಿಶಾಲವಾಗಿರುತ್ತೆ, ಹಾಗೆ ಅಗಲವಾಗಿ ವಿಶಾಲವಾದ ಅರಳುಗಣ್ಣು ಅಂತ ಒಂದರ್ಥ. ಎರಡನೇದು ತಾವರೆ ಎಲೆಯ ಕ್ವಾಲಿಟಿ ಇದು ಕಣ್ಣಿನಲ್ಲಿ ಮಾತ್ರ. ನೀವು ತಾವರೆ ಎಲೆಯಲ್ಲಿ ನೀವು ನೀರು ಹಾಕಿದರೆ ಅದು ಇಳಿದು ಹೋಗುತ್ತೆ. ತಾವರೆ ಎಲೆ ಅಂಟಿಕೊಳ್ಳುವುದೇ ಇಲ್ಲ, ಯಾವತ್ತೂ ಅಂಟಿಕೊಳ್ಳುವುದಿಲ್ಲ. ಅದು ನೀರಿನಲ್ಲೇ ಬೆಳೆಯೋದು ತಾವರೆ ಹೂ. ಆದರೆ ಅದಕ್ಕೆ ನೀವು ನೀರು ಹಾಕಿದರೆ ಸರಳ ಇಳಿದು ಹೋಗುತ್ತೆ, ಅಂಟಿಕೊಳ್ಳುವುದೇ ಇಲ್ಲ. ಈ ದೇಹದಲ್ಲಿ ಕೂಡ ನಮ್ಮ ಮೈಗೆ ಏನಾದಾಗಲೇ ಅಂಟಿಕೊಳ್ಳುತ್ತೆ. ಕಣ್ಣಿಗೆ ಏನಾದರೂ ಬಿದ್ದರೆ ತಕ್ಷಣ ಅದು ನೀರು ಇಳಿದು ಅದನ್ನು ತೊಳೆದು ಹಾಕಿ ಕಣ್ಣಿಗೆ ನಾವು ಸೋಪ್ ಹಾಕಿ ತೊಳಿಬೇಕಾಗಿಲ್ಲ. ಇಟ್ಸ್ ಎವರ್ ಪ್ಯೂರ್. ಅದು ಯಾವಾಗಲೂ ಶುದ್ಧವಾಗಿರುವಂಥದ್ದು ತಾವರೆ ಎಲೆಯಂತೆ, ವಿಶಾಲವಾಗಿ ಅಗಲವಾಗಿರುವಂಥದ್ದು ತಾವರೆ ಎಲೆಯಂತೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ಕಣ್ಣು ಅರಳುವುದು ಯಾವಾಗ ಹೇಳಿ? ತುಂಬ ಸಂತೋಷ ಆದಾಗ. ಅಂದರೆ ಯಾವಾಗಲೂ ಆನಂದಮಯವಾಗಿರತಕ್ಕಂಥ ಕಣ್ಣು ಯಾವಾಗಲೂ ತೆರೆದುಕೊಂಡಿರುತ್ತೆ. ಸಂತೋಷವಾದಾಗ ಅಥವಾ ತುಂಬ ಪ್ರೀತಿ ತುಂಬಿದ ಕಣ್ಣು, ಮಗು ತಾಯಿ ನೋಡೋ ಅರಳುಗಣ್ಣಿನಿಂದ ನೋಡ್ತಾರೆ. ಹಾಗಾಗಿ ಭಗವಂತನ ಕಣ್ಣು ಆನಂದಮಯವಾದ ಕಣ್ಣು, ಪ್ರೀತಿ ತುಂಬಿದ ಕಣ್ಣು, ನಮ್ಮ ಕಡೆಗೆ ಪ್ರೀತಿಯನ್ನು ಸೂಸುವ ಕಣ್ಣು. ಈ ಸ್ನಾನ, ಮಂತ್ರ ಸ್ನಾನ ಅಂತ ಒಂದಿದೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ ಯಸ್ಮರೇ ಪುಂಡರೀಕಾಕ್ಷಂ ಸ ವಾಕ್ಯಾಭ್ಯಂತರ ಶುಚಿ ಅಂತ. ಪುಂಡರೀಕಾಕ್ಷನನ್ನು ನೆನಪಿಸಿಕೊ, ನೀನು ಸ್ನಾನ ಮಾಡಿದ ಹಾಗಾಯಿತು ಅಂತ. ಯಾಕೆಂದರೆ ಪುಂಡರೀಕಾಕ್ಷ ಬೇರೆ ರೂಪ ಹೇಳೋದಿಲ್ಲ. ಅತಿನೀಲ ಘನಶ್ಯಾಮಂ ನಳಿನಾಯಕ ಲೋಚನಂ ಸ್ವರಾಮಿ ಪುಂಡರೀಕಾಕ್ಷಂ. ಎಲ್ಲ ಕಡೆ ಸ್ನಾನ ಮಾಡಬೇಕಾದ್ರೆ ಪುಂಡರೀಕಾಕ್ಷ. ಯಾಕೆಂದರೆ ಅರಳುಗಣ್ಣಿನಿಂದ ಭಗವಂತನ ಕಾರುಣ್ಯದ ರಸಧಾರೆ ನಮಗೆ ಹರಿತಾ ಇದೆ. ಆ ಪ್ರೀತಿಯ ರಸಧಾರೆಯನ್ನು ನಾವು ಮಿಂದಿದ್ದೇವೆ, ಮಡಿಯಾದೆ. ಹಾಗಾಗಿ ಭಗವಂತನ ಎಲ್ಲ ರೂಪವನ್ನು ಹೇಳೋದಿಲ್ಲ. ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡು. ಆ ಕಣ್ಣಿನ ಅಮೃತವೃಷ್ಟಿ ನಿನ್ನ ಮೈ ಮೇಲೆ ಬಿದ್ದಿದೆ ಅಂತ ತಿಳ್ಕೊ, ಆಗ ನೀನು ಪವಿತ್ರನಾಗಿ. ಯಾವ ನೀರಿನಿಂದ ಸ್ನಾನ ಮಾಡಿದ್ರೆ ಇಷ್ಟು ಮಡಿಯಾಗೋದು ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ನಮ್ಮ ಮೇಲೆ ಅನುಗ್ರಹ ಬೀರುವುದಕ್ಕಾಗಿ ಅರಳುಗಣ್ಣಿನಿಂದ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಆನಂದಮಯವಾದ ಕಣ್ಣು. ಆದ್ದರಿಂದ ಅರವಿಂದಾಕ್ಷ, ಅಂಬುಜಾಕ್ಷ, ತಮ್ಮ ಅದ್ಭುತ ಬಾಲಕ ಅಂಬುಜಾಕ್ಷನು ಚತುರ್ಭುಜಂ. ಇದು ಬಹಳ ವಿಶೇಷ. ಬೇರೆ ಅವತಾರಗಳಲ್ಲಿ ಹೀಗೆ ಮಾಡಿಲ್ಲ, ರಾಮಾವತಾರದಲ್ಲಿ ಹೀಗೆ ಮಾಡಿಲ್ಲ. ಕೃಷ್ಣ ತಾನು ಹುಟ್ಟಿದ ತಕ್ಷಣ ತಾಯಿಗೆ ದರ್ಶನ ಕೊಟ್ಟದ್ದು ಚತುರ್ಭುಜನಾಗಿ. ಅವತಾರ ಸಮಾಪ್ತಿ ಮಾಡುವಾಗ ಜರವ್ಯಾಧನಿಗೂ ದರ್ಶನ ಕೊಟ್ಟದ್ದು ಚತುರ್ಭುಜನಾಗಿ. ಆಮೇಲೆ ಕೃಷ್ಣನನ್ನು ಹತ್ತಿರದಲ್ಲಿ ನೋಡಿದವರು ಚತುರ್ಭುಜರಾಗಿ ಕಾಣ್ತಿದ್ರು ಅಂತ ಅನಿಸುತ್ತೆ. ಯಾಕೆಂದರೆ ಗೀತೆಯಲ್ಲಿ ಒಂದು ಮಾತಿದೆ ನೋಡಿ, ವಿಶ್ವರೂಪ ನೋಡಿ ಹೆದರಿದ ಅರ್ಜುನ ಹೇಳ್ತಾನೆ, ತೇನೈವ ರೂಪೇಣ ಚತುರ್ಭುಜೇನ. ನಿನ್ನ ವಿಶ್ವರೂಪ ಬೇಡ, ನಿನ್ನ ನಾಲ್ಕು ಕೈಯ ಕೃಷ್ಣ ನನಗೆ ಬೇಕು. ಅಂದರೆ ಅರ್ಜುನನಂಥ ಜ್ಞಾನಿಗಳಿಗೆ ಕೃಷ್ಣ ಚತುರ್ಭುಜನಾಗಿ ಕಾಣ್ತಿದ್ದ ಅಂತ ಅನಿಸುತ್ತೆ. ಎಲ್ಲರಿಗೂ ಚತುರ್ಭುಜನಾಗಿ ಕಾಣಿಸ್ತಿರ್ಲಿಲ್ಲ, ಎರಡೇ ಕೈ. ಅದಕ್ಕೆ ಜ್ಞಾನಿಗಳಿಗೆ ಕೃಷ್ಣ ಯಾವಾಗ ಅರ್ಜುನ ನಿನ್ನ ನಿಜವಾದ ನಾಲ್ಕು ಕೈಯ ರೂಪ ತೋರಿಸುತ್ತಾನೆ. ಹಾಗಾದ್ರೆ ನಿಜವಾದ ರೂಪದಲ್ಲೂ ಚತುರ್ಭುಜತ್ವ ಜ್ಞಾನಿಗಳಿಗೆ ಗೋಚರವಾಗಿತ್ತು. ಅದು ಚತುರ್ಭುಜಂ ಶಂಖಗದಾಯುಧಾಯುಧಂ. ನಮ್ಗೆ ಗೊತ್ತಿದೆ ದೇವರು ನಾಲ್ಕು ಕೈಯಲ್ಲಿ ಚಕ್ರ, ಶಂಖ, ಗದಾ, ಪದ್ಮ ಧರಿಸಿದ್ದಾನೆ ಅಂತ. ಅದು ಯಾಕೆ ನಾಲ್ಕು ಕೈ, ಯಾಕೆ ಚಕ್ರ, ಶಂಖ, ಗದಾ, ಪದ್ಮಗಳನ್ನು ಧರಿಸಿದ್ದಾನೆ ಅಂತ ಕೇಳಿದರೆ ಪ್ರಾಯ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ. ಅದೇನೋ ದೇವ್ರ ಕೈಲಿ ನಮಗೇನು ಗೊತ್ತು ದೇವರು ಯಾಕೆ ಹಿಡ್ಕೊಂಡಿದ್ದಾನೆ? ಸುಲಭ ಹೋಗ್ತಾರ, ನಮಗೇನು ಗೊತ್ತು ದೇವರು ಹಿಡ್ಕೊಂಡು, ಅವ್ರಿಗೆ ಬೇರೆ ಕೆಲಸ ಎಲ್ಲ ಹಿಡ್ಕೊಂಡಿದ್ದಾನೆ, ನಾವೇನು ಮಾಡಬೇಕು ಅದಕ್ಕೆ? ಅಂದರೆ ನಾವು ಮನುಷ್ಯನ ಬಯಕೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಬಿಟ್ಟು ಐದನೇ ಬಯಕೆ ಇಲ್ಲ.
ಧರ್ಮ ಬೇಕು ಅಂತ ಕೆಲವರ ಬಯಕೆ, ಮೋಕ್ಷ ಬೇಕು ಅಂತ ಕೆಲವರ ಬಯಕೆ. ಇದು ಎರಡನ್ನು ಬಿಟ್ಟುಬಿಟ್ರೆ ಇವತ್ತಿನ ಬಯಕೆ ಎರಡು, ಕಾಮ ಮತ್ತು ಅರ್ಥ. ದುಡ್ಡು ಬೇಕು, ಸೆಕ್ಸ್ ಬೇಕು. ಇದು ಎರಡು ಎಲ್ಲರಿಗೂ ಯಾವಾಗಲೂ ಬೇಕಾದ್ದು. ಸುಳ್ಳಿಂದ ಎರಡು ಸ್ವಲ್ಪ ಬುದ್ಧಿ ಕೆಟ್ಟವರಿಗೆ, ತಲೆ ನೆಟ್ಟಗಿಲ್ದಿದ್ದವರಿಗೆ ಧರ್ಮ ಬೇಕು, ಮೋಕ್ಷ ಬೇಕು ಅಂತ ಅನಿಸುತ್ತೆ. ಅಂತೂ ಇದು 4 ಬಿಟ್ಟು 5ನೇ ಬಯಕೆ ಇಲ್ಲ ಪ್ರಪಂಚದಲ್ಲಿ. ಯಾವ ಕಾಲದಲ್ಲಿ ಆದರೂ ಸರಿ, ಯಾವ ದೇಶದಲ್ಲಿ ಆದರೂ ಸರಿ. ಧರ್ಮಾರ್ಥ ಕಾಮ ಮೋಕ್ಷಗಳು ಬರೀ ಭಾರತದ ಪುರುಷಾರ್ಥ ಅಲ್ಲ, ಪ್ರಪಂಚದ ಮನುಕುಲ ಎಲ್ಲಿದೆ ಅದೆಲ್ಲವೂ ಈ 4 ಬಯಕೆಗಳು. ಈ 4 ಬಯಕೆಗಳನ್ನು ನಮಗೆ ಕೊಡುವುದಕ್ಕಾಗಿ ಭಗವಂತ 4 ಕೈ ತೊಟ್ಟ. ಧರ್ಮ ಬೇಕಾದವರಿಗೆ ಒಂದು ಕೈ, ಅರ್ಥ ಬೇಕಾದವರಿಗೆ ಒಂದು, ಕಾಮಕ್ಕೊಂದು, ಮೋಕ್ಷಕ್ಕೊಂದು ಕೈ. ಅದನ್ನು 4 ಆಯುಧ ಹಿಡ್ಕೊಂಡ. ಅದು ಕೂಡ ಹಾಗೆ. ಮೊದಲು ಒಂದು ಕೈಯಲ್ಲಿ ಚಕ್ರ, ಅದು ಧರ್ಮಚಕ್ರ. ಆ ಚಕ್ರ ಧರ್ಮದ ಚಕ್ರವನ್ನು ವ್ಯವಸ್ಥಿತವಾಗಿ ಉಳಿಸಿಕೊಳ್ಳುವುದು. ಎಲ್ಲಿ ಧರ್ಮಕ್ಕೆ ತೊಂದರೆ ಆಯಿತೋ ಆ ಚಕ್ರ ಆ ಅನಿಷ್ಟವನ್ನು ನಾಶ ಮಾಡಿಕೊಳ್ಳುತ್ತೆ. ಹಾಗಾಗಿ ಈ ಚಕ್ರ ಅನ್ನೋದು ಧರ್ಮವನ್ನು ಸಂಕೇತಿಸುವಂಥದ್ದು. ನಮಗೆ ಧರ್ಮಮಯವಾದ ಜೀವನ ಬೇಕು ಅಂದಾಗ ಚಕ್ರಧಾರಿಯಾದ ಭಗವಂತನನ್ನು ನಾವು ಧ್ಯಾನ ಮಾಡ್ತೇವೆ. ಚಕ್ರ, ಕೃಷ್ಣ ಯಾವಾಗಲೂ ಚಕ್ರಪ್ರಾಣಿ. ಅವತಾರ 4 ಆಯುಧ, ಅದು 2 ಕೈ ಇದ್ದಾಗಲೂ ಕೃಷ್ಣ ಚಕ್ರ. ಯಾಕೆಂದರೆ ಅವನ ಅನಂತರ ಶಿಶುಪಾಲನನ್ನು ಕೊಡುವುದಕ್ಕಾಗಿ ಚಕ್ರವನ್ನೇ ಪ್ರಯೋಗಿಸಿದ್ದು. ಕೃಷ್ಣ ಚಕ್ರವನ್ನು ತುಂಬ ಬಳಸ್ತಾ ಇದ್ದಾನೆ. ಅದರ ಮೇಲೆ ಒಂದು ಕಥೆ ಇದೆ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ. ಕೃಷ್ಣನನ್ನು ಸೋಲಿಸಿಬಿಡಬೇಕು ಅಂತ ಅಶ್ವತ್ಥಾಮಾಚಾರ್ಯರಿಗೆ ಮನಸ್ಸಾಯಿತು. ಏನು ಮಾಡಬೇಕು ಅದಕ್ಕೆ? ಸೀದಾ ಕೃಷ್ಣನ ಹತ್ರ ಹೋದಂತೆ ಅಶ್ವತ್ಥಾಮರು. ಹೋಗಿ ಏನು ಅಂದರೆ, ನಿನ್ನ ಚಕ್ರ ನನಗೆ ಕೊಡುವುದು. ಕೃಷ್ಣ ಹೇಳಿದಂತೆ, ಯಾಕಪ್ಪ ನನ್ನ ಚಕ್ರ ಯಾಕೆ ಬೇಕು ನಿನಗೆ ಅಂದರೆ, ಬೇರೆ ಯಾವ ಆಯುಧದಿಂದ ನಿನ್ನನ್ನು ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಚಕ್ರವನ್ನು ತಗೊಂಡು ಆ ಚಕ್ರದಿಂದಲೇ ನಿನ್ನನ್ನು ಸೋಲಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಹೌದಾ? ನಾನು ಕೈ ಎತ್ತಿ ಕೊಡೋಲ್ಲ, ನಿನಗೆ ಆಗುದಾದ್ರೆ ಹಿಡ್ಕೊಂಡು ಹೋಗು, ನಿನಗೆ ಬೇಕಿದ್ರೆ ಎತ್ಕೊಂಡು ಹೋಗು ಅಂತ. ಆವಾಗ ಅಶ್ವತ್ಥಾಮಾಚಾರ್ಯರು ಆ ಚಕ್ರವನ್ನು ಎತ್ತಬೇಕು ಅಂತ ತುಂಬ ಪ್ರಯತ್ನ ಪಟ್ಟರಂತೆ ಅದು ಎತ್ತಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅದು ಬರೇ ಸಾಮಾನ್ಯ ಚಕ್ರ ಅಲ್ಲ, ಶಕ್ತಿಪಾತ. ಇಡೀ ವಿಶ್ವವನ್ನು ಸಂಹಾರ ಮಾಡಬಲ್ಲ ಶಕ್ತಿ ತುಂಬಿದ ಚಕ್ರ. ಅದು ಎತ್ತಲಿಕ್ಕಾಗಲಿಲ್ಲ. ಆ ಕಡೆಗೆ ಸೋತು ಅಶ್ವತ್ಥಾಮಾಚಾರ್ಯ ಹೋದರು. ಅಂಥ ಚಕ್ರವನ್ನು ಕೃಷ್ಣ ಯಾವಾಗಲೂ ಬಳಸ್ತಾ ಇದ್ದ. ಸಾಮಾನ್ಯ ಕೃಷ್ಣನ ಚಿತ್ರ ತೋರಿಸುವಾಗೆಲ್ಲ ಒಂದು ಚಕ್ರ ತೋರಿಸ್ತಾರೆ. ಅದು ಒಂದು ಕೃಷ್ಣನ ಯಾವಾಗಲೂ ಇದ್ದ ಆಯುಧ. ಶಿಶುಪಾಲನನ್ನು ಕೊಲ್ಲಬೇಕು ಅಂದಾಗ ಚಕ್ರವನ್ನೇ ಪ್ರಯೋಗಿಸಿದ. ಚಕ್ರ ಆದಮೇಲೆ ಶಂಖ. ಶಂಖ ಅನ್ನೋದು ನಿಮಗೆ ಗೊತ್ತಿದೆ. ಶಂಖದಲ್ಲಿ ಲಕ್ಷ್ಮೀ ಸನ್ನಿಧಾನ, ಪೀಠದಲ್ಲಿ ಶಂಖ ಇಟ್ಟು ಪೂಜೆ ಮಾಡೋದು ಅದು ಲಕ್ಷ್ಮೀ ಸನ್ನಿಧಾನ ಇದೆ ಅಂತ. ಆದ್ದರಿಂದ ಶಂಖದಿಂದ ಅಭಿಷೇಕ ಮಾಡ್ತೇವೆ. ಶಂಖದಿಂದ ನಾವು ಅಭಿಷೇಕ ಮಾಡಿದರೆ ಅದು ಲಕ್ಷ್ಮೀ ತನ್ನ ಕೈಯಿಂದ ಭಗವಂತನನ್ನು ನೀಗಿಸಿದ ಹಾಗೆ. ಅದು ಶಂಖದ ಸನ್ನಿಧಾನ, ಲಕ್ಷ್ಮಿಯ ಸನ್ನಿಧಾನ. ಆದ್ದರಿಂದ ಸಂಪತ್ತಿನ ಸಂಕೇತ, ಅರ್ಥದ ಸಂಕೇತ ಶಂಖ. ಧರ್ಮ ಅರ್ಥ ಆಯಿತು. ಮೇಲೆ ಅದು ಮುಖ್ಯ, ಧರ್ಮ ಮತ್ತು ಅರ್ಥ. ಆಮೇಲೆ 3ನೇದು ಕಾಮ. ವಿಚಿತ್ರ ನೋಡಿ, ಕಾಮದ ಸಂಕೇತವಾಗಿ ಇವ್ರು ಹಿಡ್ಕೊಳ್ಳೋದು ಗದೆ. ಗದೆ ಅಂದರೆ ಕಂಟ್ರೋಲ್, ನಿಗ್ರಹ. ಅಂದರೆ ಸೆಕ್ಸು, ಸ್ವಚ್ಛಂದವಾದ ಸೆಕ್ಸು ಅದು ಅಭಿಲಷಣೀಯ ಅಲ್ಲ, ನಿಗ್ರಹ. ಅಂದರೆ ಕಾಮ ನಿಯಂತ್ರಣ ಉಂಟು, ನಿಯಂತ್ರಿತ ಕಾಮ, ಅದು ಪುರುಷಾರ್ಥ. ಅದಕ್ಕೋಸ್ಕರ ಗದೆ. ಆಮೇಲೆ ಕಮಲ, ಟ್ರ್ಯಾಂಕ್ವಿಲಿಟಿ, ಶಾಂತಿ, ಮೋಕ್ಷ. ಹೀಗೆ 4 ಸಂಕೇತಗಳು, 4 ಪುರುಷಾರ್ಥಗಳನ್ನು ಸೂಚಿಸುವ ಆಯುಧಗಳು. ನಾವು ನಮಗೆ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಬೇಕಾದ ಅನುಕೂಲವಾಗಿ ಈ ಆಯುಧಗಳನ್ನು ಭಗವಂತನಲ್ಲಿ ಇಟ್ಟು ಆರಾಧಿಸ್ತೇವೆ. ಹಾಗಾಗಿ ಶಂಖ ಗದಾದ್ಯುಧಾಯುಧ ಅಂತ ಅಲ್ಲಿ ಅಲ್ಲೇ ಹೇಳಿದ್ದಾರೆ. ಚಕ್ರ ಮತ್ತು ಪದ್ಮ ಹೇಳಿಲ್ಲ. ಕೃಷ್ಣ ಅವನು ಒಂದು ಚಕ್ರ ಜೊತೆಗೆ ಶಂಖ, ಯಾವಾಗಲೂ ಶಂಖ ಕೃಷ್ಣನ ಕೈಯಲ್ಲಿ ಇರ್ತಿತ್ತು. ಯಾಕೆ ಅಂದರೆ ನಮಗೆ ಈಗ ಯಾವಾಗಲೂ ಹೋಗುವಾಗ ಫೋನ್ ಕೈಯಲ್ಲಿ ಇರುತ್ತಲ್ಲ, ಫೋನ್ ಮಾಡ್ತೀವಿ, ನಾವು ಬರ್ತಾ ಇರ್ತೀವಿ, ಈಗ ಇನ್ನೊಂದು ಅರ್ಧ ಗಂಟೆಗೆ ಬರ್ತೀವಿ. ಈಗ ಫೋನ್ ಬಂತು ಕಾರಿನಲ್ಲಿ, ಎಷ್ಟೊತ್ತಿಗೆ ಬರ್ತೀರಿ, ಇವರು ಹೇಳಿದ್ರು 20 ಮಿನಿಟ್ಸಲ್ಲಿ ಬರ್ತೀವಿ ಅಂತ. ಹಾಗೆ ಕೃಷ್ಣನ ಅದು ಟೆಲಿಫೋನ್, ಅದು ಯಾಕೆಂದರೆ ಅದು ಭಾಗವತ ಹೇಳ್ತಾರೆ, ಕೃಷ್ಣ ದ್ವಾರಕೆಗೆ ಹೊರಟ್ರೆ ಅಲ್ಲಿ ಇನ್ನೂ ಒಂದು ಮೈಲು 2 ಮೈಲು ಇರುವಾಗ ಶಂಖ ಓದಿ ಬಿಡೋದು. ಕೃಷ್ಣ ಬಂದಾಗ ಗೊತ್ತಾಗಬೇಕು ಶಂಖಧ್ವನಿ ಕೇಳಿ. ಹಾಗೆ ಕೃಷ್ಣ ತನ್ನ ಅಸ್ತಿತ್ವವನ್ನು ಮೊದಲು ಮೆಸೇಜ್ ಮಾಡ್ತಾ ಇದ್ದು ಶಂಖದ ಮೂಲಕ. ಅದು ಸಂಪತ್ತಿನ ಸಂಕೇತ ಹೌದು, ಕೃಷ್ಣನ ಬರವಿನ ಸಂಕೇತವೂ ಹೌದು. ಆಮೇಲೆ ಒಂದು ತಮಾಷೆ ಏನು ಗೊತ್ತುಂಟ, ಶಂಖದ ಶಕ್ತಿ, ಶಂಖದ ನಾದ ಬಹಳ ಜನಕ್ಕೆ ಗೊತ್ತಿಲ್ಲ. ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಮನೆಯಲ್ಲಿ ಸಂಜೆ ಹೊತ್ತು ಮನೆಯ ಮೂಲೆಯಲ್ಲಿ ನಿಂತು ಅಥವಾ ದೇವರ ಮುಂದೆ ನಿಂತು ಹೆಣ್ಮಕ್ಳು ಶಂಖ ಓದ್ತಿದ್ರು.
ಅದು ಯಾಕೆ ಅಂದರೆ ನೀವು ಶಂಖ ಊದಿದರೆ ಹಿಂದೆ ಯುದ್ಧರಂಗದಲ್ಲಿ ಶಂಖ ಅಂತ ಪ್ರಸತ್ಪ್ರಸ ಗೀತೆಯಲ್ಲಿ ಬರುತ್ತೆ, ಎಲ್ಲ ಶಂಖ ಊದಿದೆ. ಇದು ಯಾಕಪ್ಪ ಯುದ್ಧರಂಗದಲ್ಲಿ ಏನು ಶಂಖವಾದ್ಯ? ಶಂಖ ಓದುವುದು ಅಂದರೆ ಅದು ವೀಣಾ ವೇಣುಧ್ವನಿ ಮತ್ತು ಶಂಖ ಅನ್ನೋದು ಓಂಕಾರದ ನಾದವನ್ನು ಹೊರಡಿಸುವಂಥ ಒಂದು, ಅದರಲ್ಲಿ ಬರುವ ಶಬ್ದ ಉಂಟಲ್ಲ ಅದು ಓಂಕಾರ. ಅದು ಓಂಕಾರ ಬೇಂದ್ರೆಯವರು ಹೇಳ್ತಾರೆ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಓಂಕಾರ ಅನ್ನೋದು ಶಂಖದಿಂದ ಬರತಕ್ಕಂಥ ನಾದ ಅತ್ಯಂತ ಅದ್ಭುತವಾದ ಓಂಕಾರವನ್ನು ಹೊರಡಿಸುತ್ತೆ. ಓಂಕಾರದ ನಾದ ಎಲ್ಲಿಯವರೆಗೆ ಹಬ್ಬಿತೋ ಅಷ್ಟು ದೂರಕ್ಕೆ ಯಾವ ದುಷ್ಟಶಕ್ತಿಗಳು ಬರುವುದಿಲ್ಲ. ಸೊ ನಾವು ಶಂಖನಾದ ದಿನ ಮಾಡ್ತಾ ಇದ್ದರೆ ಆ ಮನೆಯ ಕಂಪೌಂಡಿನೊಳಗೆ ದುಷ್ಟಶಕ್ತಿಗಳು ಎದ್ದು ಬರೋದು. ಯುದ್ಧರಂಗದಲ್ಲಿ ಯಾಕೆ? ಯುದ್ಧರಂಗದಲ್ಲಿ ಹತ್ಯಾಕಾಂಡ, ಸಾವಿನ ಹಿಂದೆ ಆ ದೆವ್ವಗಳು, ಭೂತ ಪ್ರೇತಗಳು, ದುಷ್ಟಶಕ್ತಿಗಳು ತುಂಬಬಾರದು, ಯುದ್ಧ ಮಾಂಗಲಿಕ ಆಗಬೇಕು ಅಂತ ಶಂಖನಾದ ಮಾಡ್ತಿದ್ರು. ಒಟ್ಟಿನಲ್ಲಿ ಶಂಖನಾದ ಅದು ಓಂಕಾರದ ಮಾಂಗಲಿಕ ಧ್ವನಿ, ಅದು ಭಗವಂತನನ್ನು ಕರೆಯುವ ಧ್ವನಿ. ನಾವು ಶಂಖ ಉತ್ತೇವೆ ಪೂಜೆ ಆಗುವಾಗ. ಪ್ರಾರಂಭದಲ್ಲಿ ಒಂದು ಉಂಟು ನೋಡಿ, ನೀವು ಕೆಲವರಿಗಾದ್ರೂ ಗೊತ್ತಿರ್ಬೋದು. ಏನು ಅಂದರೆ ಘಂಟಾನಾದ ಮಾಡ್ತಾರೆ. ಅದನ್ನು ಆಗಮಾರ್ಥಂದು ದೇವಾನಾಂ ಗಮನಾರ್ಥಂದು ರಕ್ಷಸಾಂ ಘಂಟಾನಾದಂ ಪ್ರಗುರ್ವೀತ ಅಂತ. ದೇವತೆಗಳು ಬರಲಿ, ದುಷ್ಟಶಕ್ತಿಗಳು ಹೋಗಲಿ ಅಂತ ಘಂಟಾನಾದ ಮಾಡಿ ಅಂತ. ಇದು ಬರೇ ಮಂತ್ರ ಅಲ್ಲ, ವಾಸ್ತವಿಕವಾಗಿ ಆ ಘಂಟಾಮಣಿ ಉಂಟಲ್ಲ ಅದರಲ್ಲಿ ಕೂಡ ಓಂಕಾರದ ನಾದ ಹೊರಡಿಸಲಿಕ್ಕೆ ಬರುತ್ತೆ. ಆ ಓಂಕಾರ ನಾದ ಹೊರಡಿಸಿದರೆ ದುಷ್ಟಶಕ್ತಿಗಳೆಲ್ಲ ಹೊರಟು ಹೋಗ್ತಾರೆ. ಈಗ ಏನಾಗುತ್ತೆ ಅಂದರೆ, ಈಗ ಕೆಲವರು ಘಂಟಾವಣಿ ಬಾರಿಸ್ತಾರೆ, ಅವರು ದೇವತೆಗಳೆಲ್ಲ ಹೊರಟು ಹೋಗ್ತಾರೆ, ದುಷ್ಟಶಕ್ತಿಗಳು ಒಳಗೆ ಹೋಗ್ತಾರೆ. ಅದು ಘಂಟಾವಣಿ ಕೆಟ್ಟದು ಮಾಡುವವರು ಅರ್ಥವಾಗಿರ್ತಾರೆ. ಆದರೆ ಘಂಟಾನಾದ, ಆಮೇಲೆ ಗಂಟೆ ಬಡಿತೇವಲ್ಲ ಪೂಜೆಯಲ್ಲಿ, ಅದು ಹೇಗೆ ಬಡಿತಾರೆ ಅಂದರೆ ಕಿವಿ ಹೂವೆಲ್ಲ ಒಡೆದು ಹೋಗಬೇಕು, ಗಂಟೆಯೂ ಒಡೆದು ಹೋಗಬೇಕು, ಆ ಥರ ಬಡಿತಾರೆ. ಹಾಗೆ ಬಡಿಯಬಾರದು, ಅದರಲ್ಲಿಯೂ ಓಂಕಾರ ಹೊರಡಿಸಬಾರದು. ಎಲ್ಲ ಓಂಕಾರ ನಾದಕ್ಕೋಸ್ಕರ ಇರೋದು. ಹಿಮಾಲಯದ ಯೋಗಿಗಳು ಗಂಟೆ ಮಾಡ್ತಾರೆ, ಟಿಂಗ್ 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 ಟಿಂಗ್, ಓಂಕಾರದಿಂದ ಸಪ್ತಸ್ವರ ಹೊರಡಿಸ್ತಾರೆ. ಇದೆಲ್ಲ ಹಾಗಾಗಿ ಈ ನಾದ ಉಂಟಲ್ಲ, ನಾದದ ಇಫೆಕ್ಟೇ ಬೇರೆ. ನಮ್ಮ ಸೌಂಡ್ ಥೆರಪಿ ಅದು. ಆ ನಾದ ಕೇಳುವುದರಿಂದ ನಮ್ಮ ಒಳಗಡೆ ಆಗ್ತಕ್ಕಂಥ ಪರಿಣಾಮಗಳು, ಇಫೆಕ್ಟ್ಗಳು ಅದ್ಭುತ. ಅದಕ್ಕಾಗಿ ಒಂದು ಕೈಯಲ್ಲಿ ಶಂಖ, ಗದೆ, ಪದ್ಮ, ಇದು ಈ 4 ಆಯುಧಗಳನ್ನು ಹಿಡ್ಕೊಂಡು ಚತುರ್ಭುಜನಾಗಿ ದೇವಕಿಗೆ ಕೃಷ್ಣ ಕಾರಾಗೃಹದಲ್ಲಿ ದರ್ಶನ ಕೊಟ್ಟ. ಹುಟ್ಟಿದ ಮಗು ತಕ್ಷಣ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ. ಭಗವಂತನ ಎದೆಯಲ್ಲಿ ಒಂದು ಮಚ್ಚೆ ಇತ್ತು, ರೋಮದ ರೇಖೆ, ಅದಕ್ಕೆ ಶ್ರೀವತ್ಸ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಮಾನ್ಯ ವೈಷ್ಣವಲ್ಲಿ ಒಂದು ಸಂಪ್ರದಾಯ ಇದೆ, 12 ನಾಮಗಳನ್ನು ಹಾಕಿಕೊಂಡ ಮೇಲೆ ಇಲ್ಲಿ ಶ್ರೀವತ್ಸಾಯ ನಮಃ, ಇಲ್ಲಿ ಕೌಸ್ತುಭಾಯ ನಮಃ ಅಂತ 2 ಚುಕ್ಕೆ ಇಟ್ಟುಕೊಳ್ಬೇಕು. ಶಾಸ್ತ್ರ ಇರೋದು ಹಾಗೆ. ಅದು ಮಠದವರು ಮೇಲೆ ಹಾಕಬೇಕು, ಕೆಳಗೆ ಹಾಕಬೇಕು, ಏನೇನೋ ಅಧ್ವಾನ ಮಾಡಿದ್ದಾರೆ. ಅಲ್ಲಿ 2 ಚುಕ್ಕೆ ಇಟ್ಟುಕೊಳ್ಬೇಕಾದ್ದು. ಲಕ್ಷ್ಮಿಯ ಸನ್ನಿಧಾನದ ಶ್ರೀವತ್ಸ, ಚತುರ್ಮುಖನ ಸನ್ನಿಧಾನ ಭಗವಂತನ ಪತ್ನಿ, ಇಲ್ಲಿ ಭಗವಂತನ ಮಗ ಚತುರ್ಮುಖ, ಅವನ ಕೌಸ್ತುಭ ಅದು ಇಲ್ಲಿ ಇಟ್ಟುಕೊಳ್ತಿದ್ರು ಹಿಂದೆ. ಹಾಗಾಗಿ ಶ್ರೀವತ್ಸ ಲಕ್ಷ್ಮಿ ಭಗವಂತನ ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಇರ್ತದೆ. ಮಗುವಾಗಿದ್ದಾಗಲೇ ಅದನ್ನು ದೇವಕಿಗೆ ತೋರಿಸಿದ. ಜಲಶೋಭಿ ಕೌಸ್ತುಭ, ಈಚೆಯಿಂದ ಕೌಸ್ತುಭ ಮಾಡಿ, ಅದು ಅಂದರೆ ಲಕ್ಷ್ಮಿ ಮತ್ತು ಮಗ ಚತುರ್ಮುಖನ ಜೊತೆಗೆ ಭಗವಂತ ಅವತರಿಸಿದ್ದಾನೆ. ಆಮೇಲೆ ಪೀತಾಂಬರ, ಕಪ್ಪು ಬಾಲ, ಕಾಂಬಿನೇಷನ್, ಕಲರ್ ಕಾಂಬಿನೇಷನ್. ಅದು ಕಪ್ಪು ಬಣ್ಣದ ಮಗು ಹಳದಿ ಬಣ್ಣದ ಬಟ್ಟೆ ಹುಟ್ಟಿತ್ತಂತ. ಬಟ್ಟೆ ಪೀತಾಂಬರ, ಅದೇ ಹಳದಿ ಬಣ್ಣದ ಬಟ್ಟೆ, ಮೈಯೆಲ್ಲ ಸಾಂದ್ರ ಪಯೋಧ ಸೌಭ, ನೀರು ತುಂಬಿದ ಮೋಡದಂತೆ ಕಪ್ಪು ಮೈ. ಅಲ್ಲಪ್ಪ, ಏನು ದೇವರು ಕಪ್ಪು? ಏನು ದೇವರು ಯಾಕೆ ಕಪ್ಪು? ಚಂದ ಅಂತ ಹೇಳ್ತೇವೆ, ಬಿಳಿ ಚಂದ ಅಲ್ಲ. ವಾಸ್ತವಿಕವಾಗಿ ಬಿಳಿ ಚಂದ ಅಲ್ಲ. ಬಿಳಿ ಚಂದ ಅನ್ನೋ ಭ್ರಮೆ ಭಾರತೀಯರು ಯಾವಾಗ ಬಂದದ್ದು ಗೊತ್ತಾ? ಬಿಳಿಯರು ಆಳಿದ ಮೇಲೆ, ಓಹೋ ನಮ್ಮ 4 ಬಿಳಿ, ಅದನ್ನು ಬಿಳಿ ಚಂದ ಅಂತ. ನಿಜವಾಗಿ ಎದ್ದೂ ಕೂಡ ಹಿಂದೆ ದ್ರೌಪದಿಗೆ ಕೃಷ್ಣ ಅಂತ ಹೆಸರು, ಕಪ್ಪಿದ್ದವಳು. ಆದ್ದರಿಂದ ಶಿ ವಾಸ್ ಮೋಸ್ಟ್ ಸಾರ್ಟ್ ಆಫ್ಟರ್ ಲೇಡಿ ಆಫ್ ದ ಟೈಮ್. ಅತ್ಯಂತ ಸುಂದರಿಯವಳು, ಅವಳ ಹೆಸರು ಕಪ್ಪಿದ್ಲು ಅವಳು. ಕೃಷ್ಣ ಗಂಡಸರಲ್ಲಿ ಅತ್ಯಂತ ಸುಂದರ, ಅವನು ಕಪ್ಪಿದ್ದ. ಕಪ್ಪು ಅಂದರೆ ಒಂದು ತಮಾಷೆ ಅಂದರೆ ಇಜ್ಜಲಿನ ಬಣ್ಣ ಅಲ್ಲ. ಕಪ್ಪು ಅಂದರೆ ಇಜ್ಜಲಿನ ಬಣ್ಣ ಅಲ್ಲ, ಅದು ಎಣ್ಣೆಗಪ್ಪು ಅಂತ ಹೇಳ್ತಾರಲ್ಲ ನಮ್ಮಲ್ಲಿ.
ಸ್ವಲ್ಪ ಬಿಳಿ ಸ್ವಲ್ಪ ಕೆಂಪು ಮಿಶ್ರವಾಗಿರ್ತಕ್ಕಂಥ ಒಂದು ಬಣ್ಣ ದೇಹದ. ಆ ಬಣ್ಣ ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಅವರು ಏನೇನೋ ಹೇಳ್ತಾರೆ, ಮೋಡದಂತೆ ಕಪ್ಪು ಇರುವುದಿಲ್ಲ, ಅಥವಾ ತಮಾನ ಶ್ಯಾಮಲಾಕೃತಿ ಇರೋಲ್ಲ. ಮೈಯಲ್ಲಿ ಅಂದರೆ ಪೂರ್ತಿ ಬಿಳಿ ಇದ್ದರೆ ಪಾಂಡುರಾಜ ಇದ್ದಾರಲ್ವ, ಅವನು ಪೂರ್ತಿ ಬಿಳಿ ಇದ್ದ, ಅವನು ಪಾಂಡುರೋಗಕ್ಕೆ ಅನೀವಿಕ್ ಅಂತ ಹೇಳ್ತಿದ್ರು. ಪೂರ್ತಿ ಬಿಳಿ ಇದ್ದರೆ ಅನೀವಿಕ್ ಅಂತ ಅವ್ರ ಲೆಕ್ಕ ಹಿಂದಿನ ಕಾಲದಲ್ಲಿ. ಚಂದ ಇರಬೇಕು. ಆದ್ದರಿಂದ ನಮ್ಮ ಹುಡುಗರು ಬಿಳಿ ಹುಡುಗಿಯರಿಗಿಂತ ಕಪ್ಪು ಹುಡುಗಿಯರು ಲೈಕ್ ಮಾಡೋದು ಒಳ್ಳೆಯದು. ಬಿಳಿಯದು ಭಾರತದ ಬಣ್ಣ ಅಲ್ಲ, ಅದು ಬಿಳಿಯರ ಬಣ್ಣ. ಸರಿ, ಆಯಿತು. ಮಹಾರಥ ವೈಡೂರ್ಯ ಕಿರೀಟ ಕುಂಡಲ ತುಷಾ ಪರಿಶ್ವತ್ತ ಸಹಸ್ರ ಕುಂಡಲಂ. ಹುಟ್ಟುವಾಗ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಕೂದಲು ಇರೋಲ್ಲ, ಕೆಲವರಿಗೆ ಮತ್ತೂ ಇರೋಲ್ಲ, ಅದು ಬೇರೆ ವಿಷಯ. ಮಕ್ಕಳಿಗೆ ಇರೋಲ್ಲ. ಆದರೆ ಈ ಮಗುವಿಗೆ ಗುಂಗುರು ಕೂದಲು, ತಲೆ ತುಂಬ ಗುಂಗುರು ಕೂದಲಂತೆ. ನೋಡುವಾಗ ತಾಯಿ ನೋಡ್ತಾಳೆ. ಅದು ಏನು ಅಂದರೆ ಮಹಾರಥ ವೈಡೂರ್ಯ ಕಿರೀಟ ಕುಂಡಲ ತುಷಾ ಪರಿಶ್ವತ್ತ ಕುಂಡಲ. ಇದೆಲ್ಲ ನಾನು ಅನೇಕ ಬಾರಿ ಹೇಳಿದೆ. ಹಿಂದಿನ ಕಾಲದಲ್ಲಿ ಈ ಕಿವಿಗೆ ಹಾಕ್ಕೊಳ್ತಾ ಇದ್ದದ್ದು ಗಂಡಸರು ಮತ್ತು ಹೆಂಗಸರು ಇಯರಿಂಗು, ಈ ಬೆಂಡೋಲೆ, ವಜ್ರದ ಬೆಂಡೋಲೆ ಅದೆಲ್ಲ ಇರಲಿಲ್ಲ. ಅದು ಪ್ರಾಚೀನವೂ ಅಲ್ಲ, ಅದು ಬಹಳ ಅರ್ವಾಚೀನ. ಈಗ ಸಾಮಾನ್ಯವಾಗಿ ಕುಂಡಲ ಹಾಕೊಂಡ್ರೆ ಏನು ಮಾಡರ್ನ್ ಫ್ಯಾಷನ್ ಅಂತಾರೆ. ಅದರ ಕುಂಡಲ ಅನ್ನೋದು ಓಲ್ಡೆಸ್ಟ್ ಆರ್ನಮೆಂಟು. ಕಿವಿಗೆ ಕುಂಡಲ ಅಂದರೆ ಇಯರ್ರಿಂಗ್. ಕೃಷ್ಣನ ಕಿವಿಯಲ್ಲೂ ಅವನು ಅವತಾರ ಮಾಡುವಾಗಲೇ ಕುಂಡಲ ಇರ್ತದೆ. ಅವನು ಮಕರ ಕುಂಡಲ ಅಂತ ಅವನಿಗೆ ಒಂದು ಹೆಸರೇ ಇದೆ ಭಗವಂತನಿಗೆ. ಕಿವಿಯಲ್ಲಿ ಕರ್ಣಕುಂಡಲ, ಆಮೇಲೆ ಕಿರೀಟ, ಮಹಾರಥ ವೈಡೂರ್ಯ ಕಿರೀಟ ಕುಂಡಲ ತುಷ. ಅದರಿಂದ ಪರಿಶ್ವತ್ತ ಸಹಸ್ರ ಕುಂಡಲ ಅಂತ ಆ ವಜ್ರದ ಅಥವಾ ಅನೇಕ ನವರತ್ನಗಳ ಕುಂಡಲ ಮತ್ತು ಕಿರೀಟದ ಬೆಳಕಿನಿಂದ ಅವನ ತಲೆ ಬೆಳಗಿದ್ದಲ್ಲ, ಅವನ ತಲೆಯ ಕಪ್ಪಿನಿಂದ ಅವನಿಗೆ ಬೆಳಕು ಬಂತು. ಆ ಆಭರಣಗಳು ಚಂದ ಕಂಡದ್ದು ಯಾವುದಿಲ್ಲ, ಅವನ ತಲೆಯಲ್ಲಿ ಇಟ್ಟದ್ದರಿಂದ. ಕೆಲವು ಇರುತ್ತೆ, ನಮ್ಮ ಹೆಣ್ಮಕ್ಕಳು ಆಭರಣ ಹಾಕೋತಾರೆ. ಆ ಆಭರಣ ಚಂದ ಕಾಣಬೇಕಾದ್ರೆ ಹೆಣ್ಮಕ್ಳು ಚಂದ ಇರಬೇಕು. ಚಂದ ಇದ್ದ ಹೆಣ್ಮಕ್ಳು ಹಾಕೊಂಡು ಆಭರಣ ಕಾಣುತ್ತೆ. ಅದು ಆಭರಣ ಹಾಕೊಂಡವಳು ಯಾರು ಚಂದ ಆಗೋಲ್ಲ. ಚಂದ ಇದ್ದವರು ಆಭರಣ ಹಾಕೊಂಡ್ರೆ ಚಂದ. ಹಾಗೆ ಕೃಷ್ಣನ ಮೇಲೆ ಏನು ಆಭರಣ ಹಾಕಿದರು, ಆಭರಣಸ್ಯಾಭರಣ ಕಾಳಿದಾಸ ಹೇಳ್ತಾನೆ. ಶಕುಂತಲೆ ಹಾಕಿದ್ರು ಅಂದರೆ ಅವಳು ತೊಟ್ಟ ಆಭರಣಕ್ಕೂ ಆಭರಣವಾಗಿದ್ರು. ಆ ಆಭರಣ ಆದದ್ದು ಅವಳ ಮೈಯಲ್ಲಿ ತೊಟ್ಟದ್ರಿಂದ ಅವಳು. ಅಂಥ ಚೆಲುವು ಇದ್ದವರು ಆಭರಣ ಹಾಕಿದರೆ ಚಂದ. ಕೃಷ್ಣನ ಮೈಯಲ್ಲಿ ಏನು ಆಭರಣ ಇಟ್ಟು ಚಂದ. ಮಹಾರಥ ವೈಡೂರ್ಯ ಕಿರೀಟ ಕುಂಡಲ ತುಷಾ ಪರಿಶ್ವತ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿ. ಕೈ ಇದು ಹಿಂದಿನ ಕಾಲದಲ್ಲಿ ಗಂಡಸರು ಬಳೆ ತೊಡ್ತಾ ಇದ್ರು. ಅದು ಈಗ ಒಂದು ಪರಿಹಾರ. ನಾನೇನು ಕೈಗೆ ಬಳೆ ಹಾಕ್ಕೊಳ್ಳಿಲ್ಲ ಅಂತಾರೆ ಗಂಡಸರು, ಅಷ್ಟು ದೊಡ್ಡ ಸಂಗತಿ ಅಲ್ಲ. ಹಿಂದಿನ ಕಾಲದಲ್ಲಿ ಡ್ರೆಸ್ಸು, ವೇಷಭೂಷಣ, ಅಲಂಕಾರ ಕಾಮನ್ ಆಗಿತ್ತು ಗಂಡಸರಿಗೆ ಹೆಂಗಸರಿಗೆ. ಕೈಗೆ ಬಳೆ ಹಾಕ್ಕೊಳ್ತಿದ್ರು. ಆಮೇಲೆ ಕಾಂಚಿ, ಸೊಂಟಕ್ಕೆ ಉಡುದಾರ, ಇಬ್ಬರಿಗೂ ಕಾಮನ್ ಅದು. ಅಂಗದ ತೋಳುವಂಕಿ ಇದೆಲ್ಲ ಇತ್ತಂತೆ ಕೃಷ್ಣನಲ್ಲಿ. ಇದು ಆಭರಣ ಹಾಕೊಂಡು ವಿರೋಚಮಾನಂ ವಸುದೇವ ಐಕ್ಷತ. ದೈವಕ್ಕೆ ನೋಡಿದ್ದು, ವಸುದೇವ ನೋಡಿದ. ಅದ್ಭುತವಾದ ಮಗು. ಅದು ಮಾತನಾಡಿತು, ನನ್ನನ್ನು ಕರ್ಕೊಂಡು ಹೋಗು ಯಶೋದೆ ನಂದಗೋಪುರ ಮನೆಯಲ್ಲಿ ಇಟ್ಟು ಬಾ ಅಂತ. ಮಗುವನ್ನು ಅಲ್ಲಿ ಕರ್ಕೊಂಡು ಹೋಗಿ ಇಟ್ಟು ಬಂದುಬಿಟ್ಟು ಯಶೋದೆಯ ತಂದೆ ಮಗು ಅಂತ ತಿಳ್ಕೊಂಡು ಅವಳು ಅಲ್ಲಿದ್ದ ಹೆಣ್ಮಗುವನ್ನು ಕರ್ಕೊಂಡು ಬಂದುಬಿಟ್ಟ. ಹೀಗೆ ಹುಟ್ಟಿದ್ದು ದೇವಕಿಯ ಗರ್ಭದಲ್ಲಿ, ಬೆಳೆದದ್ದು ಯಶೋದೆಯ ಮಡಿಲಲ್ಲಿ. ಯಶೋದೆಯ ಮಡಿಲಲ್ಲಿ ಮಗು ಬೆಳೀತು. ಅಲ್ಲಿ ಗೋವಳರ ಜೊತೆಗೆ ಆಡ್ತಾ ಇದ್ದ ಕೃಷ್ಣ. ಗೋವಳರ ಜೊತೆಗೆ ದನ ಮೇಯಿಸ್ತಾ ಇದ್ದ ಕೃಷ್ಣ. ಅವನು ಕ್ಷತ್ರಿಯನಾಗಿ ಅವತರಿಸಿ ವೈಶ್ಯರಂತೆ ಬದುಕಿದ. ದನ ಮೇಯಿಸುವುದು ಹಿಂದೆ ವೈಶ್ಯರ ಕೆಲಸ. ವೈಶ್ಯರ ಜೊತೆಗೆ ಆ ಹುಡುಗನ ಜೊತೆಗೆ ವೈಶ್ಯ ವೃತ್ತಿಯಿಂದ, ಯಾಕಂದರೆ ನಂದಗೋಪ ವೈಶ್ಯ, ವಸುದೇವ ಕ್ಷತ್ರಿಯ. ಅವನು ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿ ವೈಶ್ಯರ ಮನೆಯಲ್ಲಿ ಬೆಳೆದು ಅವನು ಜಾತ್ಯತೀತರಾಗಿ ಬೆಳೆದ ಕೃಷ್ಣ. ಸರಿ, ಆಯಿತು. ಆ ದನ ಮೇಯಿಸ್ತಾ ಮಕ್ಕಳ ಒಟ್ಟಿಗೆ ಗಾಡಿ ಹೋಗ್ತಾ ಇದ್ದ. ಕೃಷ್ಣನ ಕೊಳಲು ಅದ್ಭುತವಾದ ಒಂದು ಸಂಗತಿ. ಸಂಗೀತಕ್ಕೆ ಒಂದು ಇಂಪು ಕೊಟ್ಟವ, ಸಂಗೀತಕ್ಕೆ ಒಂದು ಮಾಧುರ್ಯ ಕೊಟ್ಟವ. ಏನು ಕೃಷ್ಣ ಕೊಳಲು ಊದಿದರೆ ಏನಾಗ್ತಿತ್ತು ಅಂತ ಹೇಳ್ತಾರೆ ಭಾಗವತದಲ್ಲಿ. ನಂತದಷ್ಟ ಕವಲಾಹ ಭೃತಕರ್ಣಾಹ. ಹುಲ್ಲು ತಿಂತಾ ಇದ್ದ ದನಗಳು ಆ ಸಂಗೀತ ಕೇಳಿ ಆ ಅರ್ಧ ಕಚ್ಚಿದ ಹುಲ್ಲನ್ನು ಹಾಗೆ ಬಿಟ್ಟು ನಿಂತು ಬಿಡ್ತಿದ್ದವಂತೆ. ಸಂಗೀತ ಕೇಳಬೇಕು, ಕೃಷ್ಣನ ಹಾಡು ಕೇಳಬೇಕು ಅಂತ ಕಿವಿ ನಡ್ಡೆಗೆ ಮಾಡಿಕೊಂಡು ಹೀಗೆ ನಿಂತು ಬಿಡ್ತದಂತೆ. ಏನೆಂದರೆ ಚಿತ್ರಿತ
ಅವು ನಿಜವಾದ ದನಗಳ ಪೇಂಟಿಂಗು ಅಂತ ಕಾಣ್ತಿತ್ತು ಅಂತ, ಅಷ್ಟು ಸ್ತಬ್ಧವಾಗಿ ವಿದೌಟ್ ಮೂವ್ಮೆಂಟ್ ವಿಸ್ಮಯದಿಂದ ಹೀಗೆ ಕಣ್ಣಲ್ಲಿ ನಿಂತು ಬಿಡ್ತಿದ್ದವು. ಕೃಷ್ಣನ ಸಂಗೀತ ಅದು, ಸಾಕ್ಷಾತ್ ಲಕ್ಷ್ಮಿಯ ನಾದ ಅದು ಕೊರಳಿಂದ ಬರ್ತಿತ್ತು. ಪ್ರಾಣಿಗಳು, ಪಶು ಪಕ್ಷಿಗಳು, ಮರದಲ್ಲಿದ್ದಂತಹ ಪಕ್ಷಿಗಳು ಎಲ್ಲ ಮರವಟ್ಟು ಈ ಸಂಗೀತ ಕೇಳ್ತಾ ಇದ್ದವು. ಹಾಗೆ ಕೃಷ್ಣ ಸಂಗೀತ ನಾದ. ಅಂತಹದ್ದಲ್ಲಿ ಒಂದು ಚಮತ್ಕಾರದ ಘಟನೆ ಹೇಳ್ತಾರೆ. ಕೃಷ್ಣನ ಹತ್ತಿರ ಗೋಪ ಬಾಲಕರೆಲ್ಲ, ಕೃಷ್ಣ ಮಧ್ಯಾಹ್ನದ ಬಿಸಿಲು, ಅಲ್ಲಿ ಕಾಡು ಏನಿಲ್ಲ, ಅಲ್ಲಿ ಹಣ್ಣು ಗಿಣ್ಣು ಇಲ್ಲದ ಒಂದು ಕಗ್ಗಾಡು. ಕೃಷ್ಣ ನಮಗೆ ಹಸಿವಾಗುತ್ತೆ, ಈಗ ಏನು ಮಾಡೋಣ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಲ್ಲಿ ದೂರದಲ್ಲಿ ಹೊಗೆ ಕಾಣುತ್ತಲ್ಲ, ಅಲ್ಲಿ ಒಂದಿಷ್ಟು ಅಗ್ರಹಾರ ಇದೆ, ಬ್ರಾಹ್ಮಣರ ಮನೆ ಇದೆ, ಅಲ್ಲಿ ಹೋಗ್ರಿ, ಕೇಳ್ರಿ, ಕೃಷ್ಣ ಹೇಳಿದ್ದಾನೆ ಏನಾದ್ರು ಕೊಡಬೇಕಂತೆ ಅಂತ ಹೇಳ್ರಿ, ಕೇಳ್ರಿ. ಈ ಹುಡುಗರು ಸೀದಾ ಹೋದರು ಮನೆ ಹೆಬ್ಬಾಗ್ಲಲ್ಲಿ ನಿಂತು, ಅಲ್ಲಿ ಒಳಗೆ ಹೋಮ ಆಗ್ತಾ ಇತ್ತು. ಬ್ರಾಹ್ಮಣರು ಅಗ್ರೇ ಸ್ವಾಹ ಹೋಮ ನಡೀತಾ ಇತ್ತು. ಏನು ಬಂದ್ರಿ? ಏನಿಲ್ಲ, ಕೃಷ್ಣ ಹೇಳಿದ ನನಗೆ ಏನಾದರೂ ಕೊಡಬೇಕಂತೆ, ಹಸಿವಾಗಿದೆ, ಇನ್ನೂ ಪೂರ್ಣಾಹುತಿ ಆಗಿಲ್ಲ, ದೇವರ ಸಮರ್ಪಣೆ ಆಗಿಲ್ಲ, ನಿಮಗೆ ಅದು ಕೊಡೋದು, ನಡೀರಿ ಬೈದು ಕಳಿಸ್ಬಿಟ್ರು. ಕೃಷ್ಣ ಹೇಳಿದ ಅಂದರೂ ಕೊಡಲಿಲ್ಲ. ಅವರಿಗೆ ಕೃಷ್ಣನಿಗಿಂತಲೂ ಪ್ರತಿಮೆ ಮುಖ್ಯ. ಅದು ಬಸವಣ್ಣ ಹೇಳ್ತಾರಲ್ಲ, ನಿಜ ನಾಗರಕ್ಕೆ ದಂಟೆಯಿಂದ ಹೊಡಿತಾರೆ, ಕಲ್ಲ ನಾಗರಕ್ಕೆ ಹಾಗೆ ವಿಗ್ರಹದ ಕೃಷ್ಣ ಮುಖ್ಯ ಆದ ಅವರಿಗೆ. ನಿಜವಾದ ಕೃಷ್ಣ ಕರೆದ್ರೆ ಕೊಡೋಲ್ಲ, ಹೋಗು ಅಂತ ಕರೆದ್ಬಿಟ್ರು. ಯಾಕೆ ಅಂದರೆ ಒಂದು ಚಮತ್ಕಾರ ಹೇಳ್ತಾರೆ ವೇದವ್ಯಾಸರು. ಈ ಗಂಡಸರು ಅವ್ರಿಗೆ ಯೋಚನೆ ಬಂದದ್ದೇನು ಗೊತ್ತಾ? ನಾವು ಕಂಸನ ರಾಜ್ಯದಲ್ಲಿ ಇದ್ದೇವೆ, ನಾವು ಕೃಷ್ಣನನ್ನು ಸಪೋರ್ಟ್ ಮಾಡಿದ್ರೆ ನಾಳೆ ಕಂಸ ನಮಗೆ ತೊಂದರೆ ಕೊಡಬಹುದು. ಸೊ ರಾಜಕೀಯವಾಗಿ ಕೃಷ್ಣನ ಪಕ್ಷ ಸೇರೋದು ಕ್ಷೇಮ ಅಲ್ಲ ಅಂತ ದೂರ ನಿಂತುಬಿಟ್ರು. ಅವ್ರಿಗೆ ರಾಜಕೀಯ ಮುಖ್ಯ ಆಯಿತು. ಅವರು ಹಾಗೆ ಪೆಚ್ಚು ಮರೆ ಹಾಕೊಂಡು ಬಂದುಬಿಟ್ರು. ವಾಪಸ್ಸು ಕೃಷ್ಣ ಹೇಳ್ತಾನೆ, ಏನ್ರಿ ಎಲ್ಲ ಹೋಗಿ ಕೇಳಿದೆವು, ಅವ್ರು ಕೊಡಲಿಲ್ಲ. ಎಲ್ಲಿ ಹೋದ್ರಿ? ಅಲ್ಲಿ ಎದುರುಗಡೆ ಬ್ರಾಹ್ಮಣರು ಹೋಮ ಮಾಡ್ತಿದ್ರು, ಅಲ್ಲಿ ಹೋದ್ರು. ನೀವು ಯಾಕೆ ಗಂಡಸರ ಹತ್ರ ಹೋಗಿ ಕೇಳಿ? ಹಿಂಬದಿಯಿಂದ ಅಡುಗೆ ಕೋಣೆ ಹತ್ರ ಹೋಗಿ ಹೆಣ್ಮಕ್ಳ ಹತ್ರ ಕೇಳಿ, ಅವ್ರು ಕೊಡ್ತಾರೆ ಎಂದ ಕೃಷ್ಣ. ಅಂದರೆ ಆ ಗಂಡಸು ಮತ್ತು ಹೆಂಗಸರ ಆ ಒಂದು ಅರ್ಪಣ ಭಾವದ ಅಂತರವನ್ನು ಈ ಕಥೆ ಮಾಡಿದ್ರು. ಇವ್ರು ಹೋಗಿ ಹೆಣ್ಮಕ್ಳ ಹತ್ರ ಹೇಳಿದ್ರು, ಕೃಷ್ಣ ಹೇಳಿದ್ನ ಅಂತ ಅಡುಗೆ ಮಾಡಿದ್ದಾರೆ, ಹಿಡ್ಕೊಂಡು ಬಂದಿಟ್ಬಿಟ್ರಂತೆ ಕೃಷ್ಣನ ಮುಂದೆ. ಎಲ್ಲ ತಂದಿಟ್ಬಿಟ್ರು. ಕಾರಣ ಅವರಿಗೆ ಕೃಷ್ಣನೇ ಸ್ವತಃ ಕೇಳಿದಾಗ ಇನ್ನೇನು ಪೂಜೆ, ಅರ್ಪಣ ಭಾವ. ಇದು ಗಂಡಸರು ಕಂಸ ರಾಜಕೀಯ, ಅವರಿಗೆ ಹೆಣ್ಮಕ್ಳಿಗೆ ಯಾವ ರಾಜಕೀಯವೂ ಕಾಣಲಿಲ್ಲ, ಎಲ್ಲ ತಂದು ಇಟ್ಬಿಟ್ರು. ಮಕ್ಕಳಿಗೆ ಬೇಕಾದಷ್ಟು ಹಂಚಿದ ಕೃಷ್ಣ, ಅವ್ರ ಹೆಣ್ಮಕ್ಳು ಹೊರಟೋದು. ಆಮೇಲೆ ಎರಡು ಸಂಗತಿ ಹೇಳ್ತಾರೆ ವ್ಯಾಸರು. ಒಂದು, ಕೆಲವು ಗಂಡಸರಿಗೆ ಖುಷಿಯಾಯ್ತದೆ, ನಮಗೆ ಹೊಳೆಯದೇ ಇದ್ದರು, ನಮಗೆ ಸತ್ಯ ಹೊಳೆಯದೇ ಇದ್ದರು, ಸತ್ಯ ಹೊಳೆಯುವ ಹೆಂಡತಿಯ ಕೈ ಹಿಡಿದೆನಲ್ಲ ನಾನು ದ್ವೇಷ ತಿಳ್ಕೊಂಡಿದ್ದೆ ಕೆಲವು ಗಂಡಸರು. ಇನ್ನು ಕೆಲವು, ಒಬ್ಬ ಗಂಡ ನನ್ನ ಆಜ್ಞೆ ಮೀರಿ ಕೃಷ್ಣನಿಗೆ ಕೊಂಡು ಹೋಗ್ಬಿಟ್ಟಿಯಲ್ಲ, ನೀನು ಮನೆಯಿಂದ ಹೊರಟು ಹೋಗೋದು ಆಕೆಯನ್ನು ಬಿಟ್ಟುಬಿಟ್ಟಾರೆ. ಇದನ್ನು ಭಾಗವತರು ಡಾಕ್ಯುಮೆಂಟ್ ಮಾಡಿದ್ದಾರೆ, ಅದನ್ನು ದಾಖಲೆ ಮಾಡಿದ್ದಾರೆ. ಅವಳು ಗಂಡನಿಂದ ಪರಿತ್ಯಕ್ತಳಾಗಿ ದೇಹತ್ಯಾಗ ಮಾಡಿ ಸ್ಯೂಸೈಡ್ ಮಾಡಿಕೊಂಡು ಕೃಷ್ಣನಿಗೆ ಆಹಾರ ಕೊಟ್ಟಿದ್ದಕ್ಕಂಥ ದುಷ್ಟ ಗಂಡಂದಿರು ಇದ್ದರು. ಹೀಗೆ ಕೃಷ್ಣನ ಲೀಲೆಯಲ್ಲಿ ಒಂದು ವಿಚಿತ್ರವಾದ ಘಟನೆಗಳನ್ನು ವ್ಯಾಸ ದಾಖಲೆ ಮಾಡ್ತಾ ಇದ್ರು. ಒಂದು, ಕೃಷ್ಣ ಏನು, ಕೃಷ್ಣ ಬಾಲ್ಯದಲ್ಲಿ ಇಂಥ ಹುಡುಗಾಟದ ಲೀಲೆಗಳನ್ನು ಮಾಡಿದ. ನಿಮಗೆ ಕಾಣುತ್ತೆ, ಕೃಷ್ಣ ಈ ಬ್ರಿಟಿಷರು ಭಾರತದಲ್ಲಿ ಸೋಪ್ ಬಾಕ್ಸ್ ಫಿಲಾಸಫಿ ಇದ್ದವರು, ಬಸ್ ಸ್ಟ್ಯಾಂಡಲ್ಲಿ ಸೋಪ್ ಬಾಕ್ಸ್ ನಿಂತುಕೊಂಡು, ನಿಮ್ಮ ದೇವರು ಬೆಣ್ಣೆ ಕದಿಯುತ್ತಾನೆ, ನಿಮ್ಮ ದೇವರು ಸೀರೆ ಕದಿಯುತ್ತಾನೆ, ಅದರಿಂದ ನಮ್ಮ ದೇವರ ಹತ್ತಿರ ಬನ್ನಿ ಅಂತ ಹೇಳ್ತಿದ್ರು. ಪಾಪ ಅವರಿಗೆ ಬೆಣ್ಣೆ ಕದಿಯುವುದು ಏನು ಗೊತ್ತಿಲ್ಲ, ಸೀರೆ ಕದಿಯುವುದು ಏನು ಗೊತ್ತಿಲ್ಲ. ಕೃಷ್ಣ ಬೆಣ್ಣೆ ಕದ್ದ. ಕೃಷ್ಣ ಸ್ನಾನ ಮಾಡ್ತಾ ಇದ್ದ ಹುಡುಗಿಯರು ಸೀರೆ ಕದ್ದ. ಅದರ ಹಿಂದೆಯೂ ಫಿಲಾಸಫಿ, ಕೃಷ್ಣನ ಜೀವನದ ಒಂದೊಂದು ಘಟನೆಯ ಹಿಂದೆಯೂ ಒಂದೊಂದು ಅದ್ಭುತವಾದ ಫಿಲಾಸಫಿ ಇದೆ. ಕೃಷ್ಣ ಬೆಣ್ಣೆ ಯಾಕೆ ಕದ್ದ? ವಾಸ್ತವಿಕವಾಗಿ ಬೆಣ್ಣೆ ಎಂದರೆ ಏನು? ಬೆಣ್ಣೆ ಎಂದರೆ ನೋಡಿ, ನಮ್ಮ ದೇಹದಲ್ಲಿ ಇರತಕ್ಕಂಥ ಡಕ್ಲೆಸ್ ಗ್ಲ್ಯಾಂಡ್ಸ್ ಇವೆಯಲ್ಲ, ಇದರಲ್ಲಿ ಥೈಮಸ್ ಗ್ಲ್ಯಾಂಡ್, ಇದು ಹೃದಯ, ಅದಕ್ಕೆ ಅದು ಬೆಣ್ಣೆಯ ಸಮುದ್ರ ಇರುವ ಜಾಗ. ಹಾಗೆ ಬೆಣ್ಣೆ ಎಂದರೆ ಭಕ್ತಿಯ ನವನೀತ. ಕೃಷ್ಣ ಬೆಣ್ಣೆ ಕದಿಯುವುದು ಅಂದರೆ ಭಕ್ತಿಯನ್ನು ಕದಿಯುವುದು. ಸೊ ಯಾರ ಹೃದಯದಲ್ಲಿ ಬೆಣ್ಣೆ ಇಟ್ಟು ಭಗವಂತನ ಕರೀತಾರೆ, ಅಲ್ಲಿ ಬಂದು ಭಗವಂತ ಆ ಬೆಣ್ಣೆಯನ್ನು ಕದೀತಾರೆ. ಸೊ ಗೋಪಿಕಾ ಸ್ತ್ರೀಯರು ಹೊರಗಿಂದ ಅಲ್ಲ, ತಮ್ಮ ಒಳಗೆ ಭಕ್ತಿಯ ಬೆಣ್ಣೆಯನ್ನು ಇಟ್ಟುಕೊಂಡು ಕೃಷ್ಣನಿಗಾಗಿ ಕಾದರು, ಅದಕ್ಕಾಗಿ ಬಂದು ಬೆಣ್ಣೆ ಕದ್ದ.
ಎಲ್ಲಿ ತನಕ ಅಂದರೆ ಕೃಷ್ಣ ಬೆಣ್ಣೆ ಕದ್ದ ಕೂಡಲೇ ಕಂಪ್ಲೇಂಟ್ ಅವರು, ನಿನ್ನ ಮಗ ಬೆಣ್ಣೆ ಕದ್ದಿ. ಒಂದು ದಿವಸ ಕೃಷ್ಣ ಬಾರದೇ ಇದ್ದರೆ, ಅಯ್ಯೋ ಇವತ್ತು ಕೃಷ್ಣನಿಗಾಗಿ ಬೆಣ್ಣೆ ಮಾಡಿಟ್ಟಿದ್ದೆ, ಬರಲೇ ಇಲ್ವಲ್ಲ ಕೃಷ್ಣ ಅಂತ ಚಳಿಪಡಿಸ್ತಿದ್ದು. ಅಂದರೆ ಒಳಗೆ ಭಕ್ತಿಯ ನವನೀತ ಎಲ್ಲಿದೆ ಅಲ್ಲಿ ಕೃಷ್ಣ ಇದ್ದಾನೆ. ಇದು ಗೋಪಿಕಾಸ್ತ್ರೀಯರಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಸಂಕೇತ. ನಿಮ್ಮ ಹೃದಯದಲ್ಲಿ ಭಕ್ತಿಯ ಬೆಣ್ಣೆ ಇದೆಯೋ ನಾನು ಬರ್ತೀನಿ. ನೀವು ಭಕ್ತಿಯ ಬೆಣ್ಣೆ ಇಲ್ಲದೆ ಕರೆದ್ರೆ ಬರೋಲ್ಲ. ಭಕ್ತಿರೇವ ಏನಂತ ಗಮಯತಿ ಭಕ್ತಿವಶ ಪುರುಷ ಅಂತ ವೇದದಲ್ಲಿ ಹೇಳಿದ ಮಾತನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಬೆಣ್ಣೆ ಇದ್ದಲ್ಲಿಗೆ ಮಗುವಾದ ಕೃಷ್ಣ ಕೂಡ ನಡೆದ. ಆಯ್ತು, ಬೆಣ್ಣೆ ಅನ್ನೋದು ಭಕ್ತಿಯ ಸಂಕೇತ. ಸೀರೆ ಯಾಕೆ ಕದ್ದ? ನಿಮ್ಮ ದೇವರು ಸೀರೆ ಕದಿಬೋದು, ನಾವು ಯಾಕೆ ಮಾಡಬಾರ್ದು ಹಾಗೆ ಅಂತ ಕೇಳ್ತಾರೆ ಕೆಲವರು ಹುಡುಗರು. ಕೃಷ್ಣ ಅದು ಕಥೆ ಅನ್ನುತ್ತಾ, ಗೋಪಿಕಾ ಸ್ತ್ರೀಯರು, ಹುಡುಗಿಯರು, ಕೆಲವರು 10-15 ವರ್ಷದ ಹುಡುಗಿಯರು, ಗೋಪ ಬಾಲಿಕೆಯರು, ಅವರು ಎಲ್ಲರಿಗೂ ಕೂಡ ಆಸೆ ಏನು ಗೊತ್ತಾ? ಕೃಷ್ಣ ಗಂಡ ಆಗಬೇಕು ಅಂತ. ಅದಕ್ಕೋಸ್ಕರ ಅವರು ಪಾರ್ವತಿ ವ್ರತ, ಪಾರ್ವತಿ ಸ್ವಯಂವರ ಪಾರ್ವತಿ, ಇವತ್ತಿಗೂ ಕೂಡ ಮದುವೆ ಆಗದೆ ಅಂದರೆ ಸ್ವಯಂವರ ಪಾರ್ವತಿ ಮಂತ್ರ ಜಪ ಮಾಡ್ತಾರೆ. ಅದು ಪಾರ್ವತಿ ವ್ರತ. ಬೆಳಗಾತ ಎದ್ದು ಏನು ತಪ್ಪು ಅಂದರೆ ಅದು ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ನಂದಗೋಕುಲ. ಬೆಳಗಾತ ಎದ್ದು ಯಮುನಾ ನದಿಯ ತೀರದಲ್ಲಿ ಬಟ್ಟೆ ಕಳಚಿಟ್ಟು ಬತ್ತಲೆಯಾಗಿ ಸ್ನಾನ ಮಾಡ್ತಾರೆ. ಚಿಕ್ಕ ಮಕ್ಕಳು 12, 13, 14 ವರ್ಷದ ಹುಡುಗಿಯರು ಮೈಯಲ್ಲಿ ಬಟ್ಟೆ ಎತ್ತುವುದಿಲ್ಲದೆ ಬತ್ತಲೆಯಾಗಿ ಸ್ನಾನ ಮಾಡ್ತಾ ಇದ್ರು. ಅವರ ಉದ್ದೇಶ ಏನು? ಕೃಷ್ಣ ಗಂಡ ಆಗಬೇಕು, ಕೃಷ್ಣನಂಥ ಗಂಡ ಸಿಗಬೇಕು. ಏನಾಯಿತು? ಕೃಷ್ಣ ಒಂದು ಸರ್ತಿ ಬೇಕು ಅಂತ ಆ ಸೀರೆ ಮೇಲೆ ಇಟ್ಟಿದ್ರಲ್ಲ, ಅವರು ಬತ್ತಲೆ ಕೆಳಗಿದ್ರು. ಆ ಸೀರೆಯನ್ನೆಲ್ಲ ಹಿಡಿದು ಗಂಟು ಕಟ್ಕೊಂಡು ಇದನ್ನು ಮರದ ಮೇಲೆ ಕೂತ್ಕೊಂಡ್ಬಿಟ್ಟ. ಇವ್ರ ಮೇಲೆ ಬಂದು ತಿರುಗಿ ನೋಡಿದರೆ ಬಟ್ಟೆ ಇಲ್ಲ. ನೋಡಿದರೆ ಆಚೆ ಮರದಲ್ಲಿ ಬಟ್ಟೆ ಹಿಡ್ಕೊಂಡು ಕೂತಿದ್ದಾನೆ. ಏನು ಕೃಷ್ಣ ಇದು? ಅದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ನೀವು ಸ್ನಾನ ಮಾಡಿ ಕಾತ್ಯಾಯಿನಿ ವ್ರತ ಅಂತ, ಕಾತ್ಯಾಯಿನಿ ಅಂತ ಬರೀತಾರೆ. ದ ಕರೆಕ್ಟ್ ವರ್ಡ್ ಇಸ್ ಕಾತ್ಯಾಯಿನಿ, KARTYANI, ಕಾತ್ಯಾಯಿನಿ, YANI. ಕಾತ್ಯಾಯಿನಿಯಿಂದ ಕೃತ್ಯಾದೇವತೆ ಅಂದರೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡತಕ್ಕಂಥ ಪಾರ್ವತಿ. ಅವಳನ್ನು ಪೂಜೆ ಮಾಡಲಿಕ್ಕೋಸ್ಕರ ನೀವು ಸ್ನಾನ ಮಾಡ್ತಾ ಇರೋದಲ್ವ? ಮತ್ತು ಯಾಕೆ ನೀವು ಏನೊಂದು ವರ ಕೇಳ್ತಾ ಇದ್ದೀರಲ್ವ? ಬತ್ತಲೆಯಾಗಿ ಸ್ನಾನ ಮಾಡಿದರೆ ದೇವರು ಫಲ ಕೊಡೋಲ್ಲ. ನಿಮ್ಮ ವ್ರತ ಎಲ್ಲ ನಷ್ಟವಾಯಿತು. ಅದಕ್ಕೋಸ್ಕರ ನಿಮ್ಗೆ ಆ ಬುದ್ಧಿವಾದ ಹೇಳುವ ಅಂತ ತಂದಿಟ್ಟೆ ಅಂತ ಕೃಷ್ಣ. ಅದು ಕೊಡಬೇಕು ಅಂದರೆ ನೀವು ಮೇಲೆ ಒಂದು ಕ್ಷಮೆ ಹೇಳಬೇಕು. ಇಲ್ಲ, ನೀವು ಕೊಡದೇ ಇದ್ರೆ ನೋಡು ಕಂಸನಿಗೆ ದೂರ ಹೇಳ್ತೇವೆ ಅಂದರು. ತಕ್ಷಣ ಕೃಷ್ಣ ಹೋಗಿ ಹೇಳಿ ಬನ್ನಿ, ಆಮೇಲೆ ಕೊಡ್ತೇನೆ ಅಂತ. ಹೆಂಗೆ ಹೋಗುದು? ಹೇಗೆ ಹೋಗಿ ಹೇಳಿ ಬನ್ನಿ, ಆಮೇಲೆ ಬಟ್ಟೆ ಕೊಡ್ತೇನೆ. ದಮ್ಮಯ್ಯ ಕೃಷ್ಣ ಮೇಲೆ ಬಂದು ಕ್ಷಮೆ ಯಾಚಿಸಿ 2 ಕೈ ಎತ್ತಿ ಮೇಲೆ ಬನ್ನಿ ಇಲ್ಲ. ಯಾಕೆ ಅಂದರೆ ಇದು ಅರ್ಪಣೆ. ಭಗವಂತನಿಗೆ ಬಟ್ಟೆ ಮುಚ್ಚಿ ದೇವರಿಗೆ ಕಾಣದಾಗ ಮಾಡಲಿಕ್ಕೆ ಬರುತ್ತಾ? ನಾವು ಬಟ್ಟೆ ಮುಚ್ಚಿಕೊಂಡ್ರೆ ಒಳಗಿದ್ದಂಥ ಹೊಳಕು, ನಮ್ಮ ಲೋಪದೋಷಗಳು, ನಮ್ಮ ಕೊಳಕು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಸಂಗತಿಗಳು ಅದು ದೇವರಿಗೆ ಕಾಣಲ್ವಾ? ಅದನ್ನು ಅವನೇನು ಹೇಳ, ನೀವು ಬಟ್ಟೆ ಮುಚ್ಚಿಕೊಂಡು ನನ್ನನ್ನು ಮೋಸ ಮಾಡಲಾರಿರಿ, ನನ್ನ ಮುಂದೆ ಬತ್ತಲಾಗಿ ಬನ್ನಿ, ನಿಮ್ಮ ಮುಂದೆ ಬತ್ತಲಾಗ್ತೇನೆ. ಇದು ಭಗವಂತ ಕೊಟ್ಟ ಸಂದೇಶ. ಯಮೇ ವೈಷ ಗಣುತೆ ತೇನ ರಭ್ಯ ತಸ್ಯೈಷ ಆತ್ಮ ವಿಗುಣುತೆ ತಂ ಸ್ವ. ನೀವು ನನ್ನ ಮುಂದೆ ಬತ್ತಲಾದರೆ ನಾನು ನಿಮ್ಮ ಮುಂದೆ ಬತ್ತಲಾಗ್ತೇನೆ. ನೀವು ನನ್ನ ಮುಂದೆ ಮುಚ್ಚಿಟ್ಟು ಕೂತರೆ ನಾನು ಮುಚ್ಚಿಕೊಳ್ತೇನೆ. ಅದಕ್ಕೆ ಅವನಿಗೆ ವಾಸುದೇವ ಅಂತ ಹೆಸರು. ವಾಸು ಅಂದರೆ ಹೊಸ ಆಚ್ಛಾದನೆ, ತನ್ನನ್ನು ಮುಚ್ಚಿಕೊಳ್ತಾನಂತೆ ಮೊದಲು. ನಾವು ಬಿಚ್ಚಿಕೊಂಡಾಗ ದೇವೈತಿ ತನ್ನನ್ನು ಬಿಚ್ಚಿಕೊಳ್ತಾನೆ. ಸೊ ಮೊದಲು ಮುಚ್ಚಿಕೊಂಡು ಮತ್ತೆ ಬಿಚ್ಚಿಕೊಳ್ಳುವ ದೇವರು ವಾಸುದೇವ. ಅದರ ಹಿಂದೆ ಭಕ್ತಿಯಿಂದ ನನ್ನನ್ನು ಪಡೆಯಿರಿ ಎನ್ನುವುದನ್ನು ಬೆಣ್ಣೆಯ ಮೂಲಕ ತೋರಿಸಿದ. ನನ್ನ ಮುಂದೆ ಮುಚ್ಚಿಡಬೇಡಿ, ಯಾಕೆಂದರೆ ನನ್ನ ಕಣ್ಣಿಗೆ ಕಾಣದ ನೀವು ಮುಚ್ಚಿಡುವ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾಕೆಂದರೆ ನಾನು ವಿಶ್ವತಶ್ಚಕ್ಷುಹು, ನನ್ನ ಕಣ್ಣು ವಿಶ್ವದಾದ್ಯಂತ ಒಳಗೂ ಹೊರಗೂ ತುಂಬಿದೆ, ಅದನ್ನು ನೀವು ಮುಚ್ಚಿಡಲಾರಿರಿ ಅಂತ. ಹೀಗೆ ಒಂದು ಅದ್ಭುತವಾದ ಸಂದೇಶ ಇದೆ ಅದರ ಹಿಂದೆ. ಸುಮ್ಮನೆ ಅರ್ಥಶೂನ್ಯವಾಗಿ ಅವನು ಬಟ್ಟೆ ಕದಿಯಲಿಲ್ಲ. ಇದಾಯಿತು. ಆಮೇಲೆ ಕೃಷ್ಣನ ನಿಮಗೆ ಇನ್ನೊಂದು ಸಂಶಯ, ಒಂದು ಅವತಾರದ ಚಮತ್ಕಾರ ನೋಡಿ. ರಾಮ ತನ್ನ ಜೀವಮಾನ ಇಡೀ ಏಕಪತ್ನಿ ವೃತ್ತಸ್ಥನಾಗಿ ಬದುಕಿದವರು. ಸೀತೆಯನ್ನು ಪರಿತ್ಯಾಗ ಮಾಡಿದ ಮೇಲೆ ಕೂಡ, ಸೀತೆಯನ್ನು ಕಾಡಿನಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಕಳಿಸಿದ ಮೇಲೆ ರಾಮ ಯಾಗ ಮಾಡುವಾಗ ಪುರೋಹಿತರು ಹೇಳಿದ ಸಂಕಲ್ಪಕ್ಕೆ ಹೆಂಡತಿ ಬೇಕು ಅಂತ. ಅವನು ಹೇಳಿದ ನಾನು ಮದುವೆ ಆಗೋಲ್ಲ.
ನನ್ನ ಹೆಂಡತಿಯನ್ನು ಒಬ್ಬಳನ್ನು ನಾನು ಮದುವೆ ಆಗಿದ್ದೇನೆ, ಅವಳನ್ನು ಬಿಟ್ಟು ಇನ್ನೊಬ್ಬಳನ್ನು ನಾನು ಮದುವೆ ಆಗೋಲ್ಲ, ಮತ್ತು ಯಾಗ ಆಗಬೇಕಲ್ಲ. ಅದಕ್ಕೆ ಏನು ಮಾಡ್ತಾನೆ ಗೊತ್ತಾ ರಾಮಚಂದ್ರ, ನಿಮ್ಮಲ್ಲಿ ಉಂಟಲ್ಲ ಸಬ್ಸ್ಟಿಟ್ಯೂಟ್, ಈ ಪುರೋಹಿತರ ಇಲ್ಲ ಅಂದರೆ ಅದು ಇಲ್ಲದ ದರ್ಬೇಡಿ ಅಂತಾರೆ. ಅವ್ರ ಬದಲಿಗೆ ಇನ್ನೊಬ್ಬರು ವ್ಯಕ್ತಿ ಅವರಿಲ್ಲ ದರ್ಬೇಡಿ, ತಸ್ಥಾನೆ ಇಮೇ ದರ್ಬೇಟ್ ಹಾಗೆ ಇದೆಲ್ಲ ಸಬ್ಸ್ಟಿಟ್ಯೂಟ್. ಕಡೆಗೆ ರಾಮ ಏನು ಮಾಡಿದ ಅಂದರೆ, ರಾಮಾಯಣದಲ್ಲಿ ಈ ಮಾತು ಬರುತ್ತೆ, ಹಿರಣ್ಮಯಿ ಸೀತಾ ಪ್ರತಿಕೃತಿ ಅಂತ. ಬಂಗಾರದ ಸೀತೆಯ ವಿಗ್ರಹವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಯಾಗ ಮಾಡಿದ ಹೊರತು ಮತ್ತೊಂದು ಮದುವೆ ಮಾಡಿಕೊಡ್ತಿದ್ದ. ಎಷ್ಟು ವಿಚಿತ್ರ ನೋಡಿ. ಹಾಗೆ ಮಾಡಿದ ರಾಮನೇ ಕೃಷ್ಣ ಆಗುವಾಗ 16,108 ಜನ ಮದುವೆ ಆಗೋದು. ಅಲ್ಲ, ನಮ್ಮ ಹುಡುಗರು ಕೇಳ್ತಾರೆ, ನಿಮ್ಮ ದೇವರು 16,108 ಮಂದಿ, ನಾವು ಯಥಾಶಕ್ತಿ ಮಾಡ್ಬೋದಲ್ಲ, ಅವನಷ್ಟು ಆಗದಿತ್ತು, ನಮ್ಮ ಶಕ್ತಿಯಷ್ಟು ನಾವು ಮಾಡ್ಕೋಬಹುದು. ಏನು ನಾವು ಅಂದರೆ ಏನು, ಪಾತಿವ್ರತ್ಯ ಧರ್ಮ ಅದು ಇದು, ನಿಮ್ಮ ದೇವರು ಇಲ್ಲ ನಮಗೆ ಆಗಬೇಕು ಅಂತಾರೆ ಹುಡುಗರು. 16,108 ಜನ ಯಾಕೆ ಮದುವೆ ಆದ? ಅದರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ. ಅದು ಬಿಡಿ, 8 ಜನರದ್ದು ಮತ್ತೆ 16,100 ಹಿಂದೆ ಒಂದು ದೊಡ್ಡ ರಾಜಕೀಯವಾದಂಥ ಒಂದು ಕುತಂತ್ರ ಪ್ಲ್ಯಾನಿಂಗ್ ಅದ, ಪಾಲಿಟಿಕ್ಕಿಂಗ್. ಏನು ನಡೀತು ಅಂದರೆ, ಜರಾಸಂಧ ಇಡೀ ದೇಶವನ್ನು ತನ್ನ ಕೈಯೊಳಗೆ ತಂದು ತಾನು ಚಕ್ರವರ್ತಿ ಆಗಬೇಕು ಅಂತ ಬಯಸಿದ. ಆ ಕಾಲದ ಪಾಲಿಟಿಕ್ಸನ್ನು ಯೋಚನೆ ಮಾಡಿ, ರಾಜಕೀಯ ವ್ಯವಸ್ಥೆ, ಅವನಿಗೆ ದೊಡ್ಡ ಆಸೆ ಅಂದರೆ ಇಡೀ ದೇಶವನ್ನು, ದೇಶ ಅಂದರೆ ಈಗದ ಭಾರತದ ಮ್ಯಾಪ್ ಉಂಟಲ್ಲ, ಅದು ನೆಹರು ತುಂಡು ಮಾಡಿ ಕೊಟ್ಟ ಭಾರತ. ಅದು ಹಿಂದಿನ ಭಾರತದಲ್ಲಿ ಸಿಂಧೂ ನದಿ, ಅದರಾಚೆ ಪಾಕಿಸ್ತಾನ, ಅದರಾಚೆ ಗಾಂಧಾರ, ಅಫ್ಘಾನಿಸ್ತಾನ ಎಲ್ಲವೂ ಭಾರತದ ಭಾಗವಾಗಿತ್ತು. ಈ ಕಡೆ ಮಾನಸ ಸರೋವರ, ಅದನ್ನು ನೆಹರೂರವರು ಚೀನಾಕ್ಕೆ ಕೊಟ್ಟರು, ಅದಕ್ಕೆ ಮುಂಚೆ ಭಾರತದ ಭಾಗವಾಗಿತ್ತು. ಸಿಂಧೂ ನದಿ, ಅದರ ಟ್ರಿಬ್ಯೂಟರೀಸ್ ಎಲ್ಲ ಪಾಕಿಸ್ತಾನಕ್ಕೆ ಹೋಯ್ತೀವಿ, ನಮ್ಮ ಸ್ವಾಧೀನ ಇಲ್ಲ. ಅದು ನಿಜವಾಗ ಅದು ಹಿಂದೂ ದೇಶ. ಅದು ಸಿಂಧೂ ನದಿ ಇರುವ ದೇಶ ಸಿಂಧೂ ದೇಶ, ಹಿಂದೂ ದೇಶ. ಅದೇ ಸಿಂಧೂ ನದಿ ಸಮುದ್ರಕ್ಕೆ ಸೇರುವುದು ಕರಾಚಿಯಲ್ಲಿ. ಇನ್ನು ಯಾವುದೂ ಇಲ್ಲ. ಇದೆಲ್ಲ ರಾಜಕೀಯವಾಗಿ ತುಂಡು ಮಾಡಿದ, ಎಲ್ಲ ಸುತ್ತ ಕತ್ತರಿಸಿ ತೆಗೆದ ಒಂದು ಭಾರತ ಈಗ ನಮ್ಮ ಕೈಯಲ್ಲಿದೆ. ಆದರೆ ಆ ಮಹಾಭಾರತ ಕಾಲದಲ್ಲಿ ಬಹಳ ದೊಡ್ಡದಾಗಿತ್ತು ಭಾರತ. ಸರಿ, ಅಂಥ ಭಾರತಕ್ಕೆ ತಾನು ಚಕ್ರವರ್ತಿ ಆಗಬೇಕು. ಎಲ್ಲಿ ತನಕ ಅಂದರೆ, ಮಹಾನ್ ಧರ್ಮರಾಜ ಮಹಾಭಾರತವನ್ನು ಆಳುವಾಗ ಭಾರತ ದೇಶದ ಚೀನಾ ಭಾರತದ ಅಂಗವಾಗಿತ್ತು, ಅದರ ಉಪರಾಷ್ಟ್ರವಾಗಿತ್ತು. ಕಿರಾತೈಶ್ಚ ಚೀನೈಶ್ಚ ಇತಃ ಪ್ರಾಗ್ಜ್ಯೋತಿಷಃ, ಅದು ಅಸ್ಸಾಮಿನ ರಾಜನ ಅಧೀನದಲ್ಲಿತ್ತು ಚೀನಾ. ಅದಕ್ಕೆ ಚೀನಾದವರು ಅಸ್ಸಾಂ ನಂಬಬೇಕು ಅಂತ ಹೇಳೋದು. ಅಸ್ಸಾಂ ಚೀನಾ. ಈ ಕಡೆಯಿಂದ ಋಷಿಕೈಶ್ಚಾಪಿ ಸಂಗ್ರಾಮ ಬಹು ಅತಿ ಭಯಂಕರ. ರಷ್ಯಾ ದೇಶ ಅದು ಋಷಿಕ ದೇಶ ಅಂತ ಹೇಳ್ತಾರೆ. ಅದಕ್ಕೆ ನಿಜವಾಗಿ ಋಷಿಕ ದೇಶ, ಅದು ಪಾಶ್ಚಾತ್ಯರು ರಷ್ಯಾ ಅಂತ ಹೇಳ್ತಾರೆ. ಆದರೆ ಅದನ್ನು ಅವರು ರೂಸಿ ಅಂತ ಕರೀತಾರೆ. ರಷ್ಯನ್ಸು ರೂಸಿ ಅಂತ ಕರೀತಾರೆ, ರಷ್ಯಾ ಅಂತ ಕರೆಯೋದು. ಹಾಗೆ ಅವರ ಅದು ಋಷಿ ಅನ್ನೋ ಶಬ್ದದಿಂದ ಬಂದದ್ದು ರೂಸಿ. ಋಷಿ ಅಂತ ಇದೆ ಹಳೆಗನ್ನಡದಲ್ಲಿ ಋಷಿ ಅಂತ, ಅದು ರೂಸಿ ಅಂತಾರೆ. ಹಾಗಾಗಿ ಅದು ನೋಡಿ, ಅದೆಲ್ಲ ಅಲ್ಲೇ ಮುಸ್ಲಿಂ ಬಾಹುಲ್ಯ ಇರ್ತಕ್ಕಂಥ ಯುಕ್ರೇನಿಯಾ ಅಂತಿದೆ ರಷ್ಯಾದಲ್ಲಿ. ಅದು ನಾವು ಯುಕ್ರೇನಿಯನ್ಸ್ ಅಂತ ಹೇಳ್ತೇವೆ. ಅವರು ಪ್ರೊನೌನ್ಸ್ ಮಾಡೋದು ಉಕ್ರೈನಾ ಅಂತ. ಆ ದೇಶದ ಹೆಸರು ಉಕ್ರೈನಾ. ಹೀಗೆ ಆ ಎಲ್ಲ ಭಾಗ ಭಾರತದ ಆಧಿಪತ್ಯಕ್ಕೆ ಒಳಪಟ್ಟಿತ್ತು. ರಷ್ಯಾ, ಚೀನಾ, ಈ ಕಡೆಯಿಂದ ಅಫ್ಘಾನಿಸ್ತಾನ, ಕಾಬೂಲು ಎಲ್ಲ, ಬರ್ಮಾ ಎಟ್ಸೆಟ್ರಾ. ಅಂಥ ದೊಡ್ಡ ದೇಶದ ಒಡೆತನ ತಮ್ಮದಾಗಬೇಕು, ತಾನು ಚಕ್ರವರ್ತಿ ಆಗಬೇಕು, ತಾನು ಸಮ್ರಾಟ ಆಗಬೇಕು ಅಂತ ಬಯಸಿದ ಜರಾಸಂಧ. ಅವನು ಇದ್ದದ್ದು ಬಿಹಾರದಲ್ಲಿ. ಈಗಲೂ ಬಿಹಾರದಲ್ಲಿ ತುಂಬ ಮಂದಿ ಜರಾಸಂಧರಿದ್ದಾರೆ. ಅವನು ತಾನು ಒಬ್ಬನೇ ಇಡೀ ದೇಶಕ್ಕೆ ಒಡೆಯ ಆಗಬೇಕು ಅಂತ ಸಂಕಲ್ಪ ಮಾಡಿದ. ಅದಕ್ಕೋಸ್ಕರ ಏನು ಮಾಡಿದ, ಎಲ್ಲ ರಾಜರುಗಳನ್ನು ಸೋಲಿಸಿ, ಅವತ್ತೆಲ್ಲ 56 ಉಪರಾಷ್ಟ್ರ ರಾಜ್ಯಗಳು ತುಂಡು ಅರಸರುಗಳು ಆಳ್ತಾ ಇದ್ದರು ದೇಶವನ್ನು. ಅಲ್ಲಿ ಎಲ್ಲ ರಾಜರುಗಳನ್ನು ಸೋಲಿಸಿ ಅವರ ಮಕ್ಕಳಂತಂದು ಅರೆಸ್ಟ್ ಮಾಡಿ ತಾನು ಬಿಹಾರದಲ್ಲಿ ಇಟ್ಟುಕೊಂಡ. ಹಾಗೆ ಸುಮಾರು 20,000 ಚಿಲ್ಲರೆ ಹುಡುಗರನ್ನು ಅರೆಸ್ಟ್ ಮಾಡಿ ಬಿಹಾರದಲ್ಲಿ ಇಟ್ಟುಕೊಂಡಿದ್ದ ಜರಾಸಂಧ. ಅಂದರೆ ಅದರ ಪರಿಣಾಮ ಏನು ಅಂದರೆ, ಆ ರಾಜ ಸತ್ತರೆ ಆಮೇಲೆ ಉತ್ತರಾಧಿಕಾರಿ ಇಲ್ಲ, ಹುಡುಗರನ್ನೆಲ್ಲ ಇವನು ತಂದಿಟ್ಟಿದ್ದಾನೆ. ತಕ್ಷಣ ತನ್ನ ಅಧಿಕಾರಿಯನ್ನು ಕಳಿಸುವುದು, ತನ್ನ ಸ್ವಾಧೀನ ಮಾಡಿಕೊಡುವುದು. ಈ ಬ್ರಿಟಿಷರು ಮಾಡಿದ ತಂತ್ರವೇ. ಹಾಗೆ ಜರಾಸಂಧ ಮೊದಲು ಮಾಡಿದ್ದ. ಹಾಗಾಗಿ ಎಲ್ಲ ಹುಡುಗರನ್ನು ಅರೆಸ್ಟ್ ಮಾಡಿ ಬಿಹಾರದಲ್ಲಿ ತಂದಿಟ್ಕೊಂಡಿದ್ದು. ಸುಮಾರು 20,000 ಚಿಲ್ಲರೆ ಹುಡುಗರಿದ್ದರು.
ಆಮೇಲೆ ಆದರೆ ಹುಡುಗರನ್ನೆಲ್ಲ ಹೀಗೆ ಮಾಡಿದ ಮೇಲೆ ಹುಡುಗಿಯರಿಗೆ ಪಟ್ಟ ಕೊಟ್ಬಿಟ್ರೆ ಅಪ್ಪ ನೀನೇ ದೇಶದ ರಾಣಿ ಅಂತ ಇರಲಿಲ್ಲ ಆ ನಿಯಮ. ಭಾಳ ತಮಾಷೆ ಏನಂದರೆ ಹೆಣ್ಮಕ್ಕಳು ರಾಜ್ಯ ಆಳುವ ಸಂಪ್ರದಾಯ ಇರಲಿಲ್ಲ ಹಿಂದೆ. ದಶರಥ ರಾಮನ ಕಾಲದಲ್ಲಿ ನೋಡಿ, ಅವನ ಹೆಣ್ಮಕ್ಕಳಿದ್ದು ದಶರಥನಿಗೆ, ಆದರೆ ಗಂಡು ಮಕ್ಕಳಿಲ್ಲ ಅಂತ ಒದ್ದಾಟಪಟ್ಟು ಏನೋ ಹೋಮ ಮಾಡಿ ಯಜ್ಞ ಮಾಡಿ ಗಂಡು ಮಕ್ಕಳು ಹುಟ್ಟಿದ್ರು, ಆಮೇಲೆ ಜಗಳ ಆಯಿತು, ಅದೆಲ್ಲ ಬಿಡಿ. ಇದನ್ನು ಮುರಿದವ ಕೃಷ್ಣ. ಕಾಶ್ಮೀರದಲ್ಲಿ ಒಬ್ಬ ರಾಜ ಇದ್ದ, ದಾಮೋದರ ಅಂತ ಅವನ ಹೆಸರು. ಆ ಕಾಶ್ಮೀರದ ರಾಜನಿಗೂ ಕೃಷ್ಣನಿಗೂ ಯುದ್ಧ ಆಗಿತ್ತು. ಕಾಲ್ಕೆದಕಿ ಅಂದರೆ ಜರಾಸಂಧನನ್ನು ಕೃಷ್ಣ ಕೊಲ್ಲಿಸಿದ ಅನ್ನೋ ಸಿಟ್ಟಿನಲ್ಲಿ ಅವನ ರಿಲೇಟಿವ್ ಅವನು ದಾಮೋದರ ಅವನು ಕೃಷ್ಣನನ್ನು ಎದುರು ಹಾಕೊಂಡು ಯುದ್ಧಕ್ಕಂದ. ಕೃಷ್ಣನಿಗೂ ಅವನಿಗೆ ಯುದ್ಧ ಆಗಿ ದಾಮೋದರ ಸತ್ತು ಹೋದ ಕೃಷ್ಣನ ಕೈಯಲ್ಲಿ. ಆಗ ರಾಜ್ಯದಲ್ಲಿ ಆ ರಾಣಿ ಇದ್ದಲ್ಲ, ಅವಳು ಫಸ್ಟ್ ಇನ್ನೂ ತರುಣಿ, ಮದುವೆ ಆಗಿತ್ತಷ್ಟೇ, ಪ್ರೆಗ್ನೆಂಟ್ ಆಗಿತ್ತು, ಇನ್ನೂ ಮಕ್ಕಳಾಗಿರಲಿಲ್ಲ. ಆ ಕಾಶ್ಮೀರದ ಜನರೆಲ್ಲ ಬಂದು ಕೃಷ್ಣನನ್ನು ಪ್ರಾರ್ಥಿಸಿಕೊಂಡ್ರು, ಇಲ್ಲಿ ರಾಜ ಇಲ್ಲ, ಅರಾಜಕ ಆಗುತ್ತೆ ನಮ್ಮ ದೇಶ, ದಯವಿಟ್ಟು ಸಿಂಹಾಸನವನ್ನೇರು. ಕೃಷ್ಣ ಹೇಳಿದ, ನಾನು ಯಾವತ್ತೂ ನಿಮ್ಮ ಬೆಳ್ಳಿ ಬಂಗಾರ ಸಿಂಹಾಸನ ಕೊಡೋಲ್ಲ, ನನಗೆ ಮನುಷ್ಯ ಪ್ರೀತಿಯ ಹೃದಯದ ಸಿಂಹಾಸನ ಮಾತ್ರ, ನನಗೆ ಈ ವಾಕ್ಯ ಸಿಂಹಾಸನ ನಾನು ಇರೋಲ್ಲ ಅಂತಂದು. ಆಗ ಅವರೆಲ್ಲ ಆಕ್ಷೇಪ ಮಾಡಿದರು, ರಾಜ ಇಲ್ಲದೆ ಅರಾಜಕ ಆಗುತ್ತೆ ಈ ದೇಶ ಅಂತ. ತಮಾಷೆ ಗೊತ್ತಾ, ಯಾಕೆ ರಾಜ ಇಲ್ಲ, ರಾಣಿ ಇಲ್ಲ, ಅವಳೇ ಈ ದೇಶದ ರಾಜ್ಞಿ ಅಂತ ತಾನೇ ಸ್ವತಃ ನಿಂತು ದೇಶವನ್ನು ಹೆಣ್ಣು ಆಳಬಲ್ಲಳು, ಗಂಡಸು ಮಾತ್ರ ಅಲ್ಲ ಅಂತ ಅವಳನ್ನು ಸಿಂಹಾಸನ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ಕೃಷ್ಣ. ಇದಂದರೆ ಹೆಣ್ಣು ದೇಶವನ್ನು ಆಳುವಂಥ ಪರಂಪರೆಯನ್ನು ಪ್ರಾರಂಭ ಮಾಡಿದವ ಕೃಷ್ಣ. ಹಾಗೆ ಮಾಡಿ ಬಂದುಬಿಟ್ಟ. ಅದರ ನಂತರ ಮಹಾಭಾರತ ಯುದ್ಧ ಆಯಿತು. ಮಹಾಭಾರತ ಯುದ್ಧ ಆಗುವಾಗ ಆಕೆಗೆ ಮಗು ಹುಟ್ಟಿತ್ತು, ಅದು 5-6 ವರ್ಷದ ಮಗು. ಹಾಗಾಗಿ ಅಲ್ಲಿ ಸೈನ್ಯ ಕಳಿಸಲಿಕ್ಕೆ ಸೇನಾಪತಿಗಳು ರೆಸ್ಪಾನ್ಸಿಬಲ್ ಆದವರು ಯಾರು ಇರಲಿಲ್ಲ. ಅದರಿಂದ ಮಹಾಭಾರತ ಯುದ್ಧದಲ್ಲಿ ಚೀನಾದಿಂದ ಸೇನೆ ಬಂದಿತ್ತು, ರಷ್ಯಾದಿಂದ ಸೇನೆ ಬಂದಿತ್ತು, ಆದರೆ ಕಾಶ್ಮೀರದಿಂದ ಸೇನೆ ಬಂದಿರಲಿಲ್ಲ. ಮಹಾಭಾರತ ಯುದ್ಧ ಬಹಳ ವಿಚಿತ್ರವಾದ ಇತಿಹಾಸ ಇವರು. ಸರಿ, ಇವನು ಆಯಿತು, ಎಲ್ಲ ಹುಡುಗರನ್ನು ಅರೆಸ್ಟ್ ಮಾಡಿ ಬಿಹಾರದಲ್ಲಿ ಇಟ್ಕೊಂಡ. ಅವನ ಉದ್ದೇಶ ಏನಿತ್ತು ಅಂದರೆ, ಇಷ್ಟು ಜನರ ತಲೆ ಕಡೆದು ನರಮೇಧ ಯಾಗ ಮಾಡಿ ಶಿವನನ್ನು ಒಲಿಸಬೇಕು ಅಂತ. ಅವನು ಕಟ್ಟಾಶೈವ, ಎಲ್ಲಿಂದರೆ ಬಾಯಿ ತಪ್ಪಿ ಹರಿಯ ಹೆಸರು ಬರಬಾರ್ದು ಅಂತ, ಈ ಹರಿವಾಣ ಅಂತ ಹೇಳಬಾರ್ದು, ಹರವಾಣ ಅಂತ ಹೇಳಬೇಕು ಅನ್ನೋಷ್ಟು ಕಟ್ಟಾಶೈವ. ಸರಿ, ತಲೆ ಕಳೆದು ಅವನದ್ದು ಅವನು ದೊಡ್ಡ ಆರಾಧ್ಯ ದೇವತೆ ಆದರೆ ಅಲ್ಲಿ ಪರ್ವತದಲ್ಲಿ ಲಿಂಗಾಕಾರದ ಒಂದು ಶಿಖರ ಇತ್ತು, ಅದೇ ಒಂದು ಅದು ಪೂಜೆ ಮಾಡ್ತಾ ಇದ್ದ, ಅದು ಅವನು ಇಡೀ ದೇಶದ ರಕ್ಷಾ ಲಿಂಗ ಅಂತ. ಸರಿ, ಅವನು ಎಲ್ಲ ಹುಡುಗರನ್ನ ಅರೆಸ್ಟ್ ಮಾಡಿಟ್ಟ. ಹುಡುಗಿಯರು ಹೀಗೆ ಕೃಷ್ಣ ಒಂದು ಮಾಡಿದಲ್ಲ, ಅತ್ತೆ ಎಲ್ಲ ಹುಡುಗಿಯರನ್ನು ಪಟ್ಟದಲ್ಲಿ ಕೂಡಿಸಿದರೆ, ಅಥವಾ ಹುಡುಗಿಗೆ ಮದುವೆ ಮಾಡಿ ಎಳೆಯನನ್ನು ಪಟ್ಟದಲ್ಲಿ ಕೂಡಿಸಿದರೆ ಪುನಃ ರಾಜ್ಯ ಅದಕ್ಕೆ. ಆದರೆ ಇವನು ಏನು ಗೊತ್ತಾ, ಜರಾಸಂಧನದ ಒಂದು ಪ್ರಿನ್ಸಿಪಲ್ ಇತ್ತು, ಅವನಷ್ಟು ಮೂರ್ಖ. ಆದರೆ ನಾನು ಹೆಣ್ಮಕ್ಕಳ ಮೇಲೆ ಕೈ ಮಾಡೋಲ್ಲ. ಮೂರ್ಖರಲ್ಲಿ ಕೆಲವು ಎಥಿಕ್ಸ್ ಇರುತ್ತೆ, ಸಜ್ಜನರಲ್ಲಿ ಕೆಲವು ಮೂರ್ಖತನಗಳಿರ್ತವೆ. ಇವರು ಸಜ್ಜನ ಅಲ್ಲ, ಮೂರ್ಖ, ಆದರೆ ಅವರನ್ನು ಹೆಣ್ಮಕ್ಕಳ ಮೇಲೆ ಕೈ ಮಾಡೋಲ್ಲ. ಅಷ್ಟಾದ ತಕ್ಷಣ ನರಕಾಸುರ ಅಸ್ಸಾಮಿನಲ್ಲಿ, ಆ ಅಸ್ಸಾಮಿಗೆ ಆಗದ ಹೆಸರು ಪ್ರಾಗ್ಜ್ಯೋತಿಷ ಅಂತ, ಅದನ್ನು ಈಗ ಅಸ್ಸಾಂ ದೇಶ ಅಂತ ಹೇಳ್ತಾರೆ. ಅಲ್ಲಿ ರಾಜನಾಗಿದ್ದ ನರಕ ಅಂತ. ಆ ನರಕನಿಗೆ ಅವನು ಹೇಳಿದ, ಅವನು ಜರಾಸಂಧನ ರಿಲೇಟಿವ್. ಅವನು ಹೇಳ್ತಾನೆ ನಿನಗೆ ಈಗ ಹೆಣ್ಮಕ್ಕಳಿಂದ ತೊಂದರೆ ಅಲ್ವ, ಅದೇನು ಬೇಡ, ನೀನು ತಲೆಬಿಸಿ ಮಾಡೋಣ, ಹೆಣ್ಮಕ್ಳು ನಿನಗೆ ಬೇಡ ಅಂದರೆ ನಾನು ಅರೆಸ್ಟ್ ಮಾಡಿ ತಂದಿಟ್ಕೊಳ್ತೇನೆ ಅಂತ ಎಲ್ಲ ರಾಜ್ಯದ ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಿ ತಂದಿಟ್ಕೊಂಡ. ಅಸ್ಸಾಂನಲ್ಲಿ 16,100 ಜನ. ನೀವು ನೋಡಿ, ಒಂದು ರೇಷಿಯೋ ಗೊತ್ತಾಗುತ್ತೆ, 22,000 ಏನೋ ಹೇಳ್ತಾರೆ ಹುಡುಗರು. ಅಂದರೆ ಆವಾಗ ಕ್ಷತ್ರಿಯರಲ್ಲಿ ರೇಷಿಯೋ, ಗಂಡು ಹೆಣ್ಣಿನ ರೇಷಿಯೋ 22,000 ಜನ ಹುಡುಗರು, 14,000 ಜನ ಹುಡುಗಿಯರು ಕಮ್ಮಿ ಇದ್ದು, ಹುಡುಗರ ಸಂಖ್ಯೆ ಜಾಸ್ತಿ ಇತ್ತು. ರೇಷಿಯೋ 14,100 ಜನ ಹುಡುಗಿಯರನ್ನ ಅರೆಸ್ಟ್ ಮಾಡಿ ತಂದಿಟ್ಕೊಂಡ. ಅಂದರೆ ದೇಶದಲ್ಲಿ ಒಬ್ಬ ರಾಜ ಸತ್ತರೆ ಉತ್ತರಾಧಿಕಾರಿಯಾಗಿ ಹೆಣ್ಣು ಇಲ್ಲ, ಗಂಡು ಇಲ್ಲ. ಈ ಥರ ಪರಿಸ್ಥಿತಿ ಮಾಡಿಕೊಂಡು ನರಕಾಸುರನ ಹೆಸರಿನಿಂದ ಜರಾಸಂಧ ನನ್ನ ಉತ್ತರಾಧಿಕಾರಿ, ಗ್ಯಾರಂಟಿ ಇನ್ನು ನಾನೇ ಸಮ್ರಾಟ್. ಆದರೆ 2 ಕುಲದವರು ಜರಾಸಂಧನಿಗೆ ಸೋಲಿಸಲಿಕ್ಕಾಗಿಲ್ಲ. ಒಂದು ಯಾದವರು, ಒಂದು ಕೌರವರು. ಉಳಿದವನ್ನೆಲ್ಲ ಸದೆಬಡಿದು ಬಿಟ್ಟ. ಯಾದವರನ್ನು ಸದೆಬಡುವುದು ಆಗಲಿಲ್ಲ, ಅದಕ್ಕೊಂದು ತಂತ್ರ ಮಾಡಿದ. ಕಂಸನಿಗೆ ನನ್ನ ಮಗಳನ್ನು ಕೊಡು, ನೀನು ನನ್ನ ವಿರುದ್ಧ ಯಾದವರು ಯುದ್ಧ ಮಾಡದಂತೆ ನೋಡ್ಕೋ. ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ. ಯಾದವರು ತಣ್ಣಗಾದ್ರ. ಇಲ್ಲಿ ಇನ್ನು ಕೌರವರು ಭೀಷ್ಮಾಚಾರ್ಯ ಹತ್ರ ಹೋದ. ನೋಡಿ, ನಾವು ಫ್ರೆಂಡ್ಸು, ನೀವು ನನ್ನ ಮೇಲೆ ದಾಳಿ ಮಾಡಬಾರ್ದು, ನಾನು ನಿಮ್ಮ ಮೇಲೆ ಮಾಡಲ್ಲ, ಒಪ್ಪಂದ ಮಾಡಿಕೊಂಡು. ಈಗ ಇಡೀ ದೇಶದಲ್ಲಿ ಜರಾಸಂಧನನ್ನು ಕೇಳೋರಿಲ್ಲ.
ಭೀಷ್ಮಾಚಾರ್ಯ ಅಣ್ಣ ಕೂತ್ಬಿಟ್ರು, ಒಪ್ಪಂದ. ಯಾದವರಿಗೆ ಕಂಸ ಮಾವನ ಫಲ, ಜರಾಸಂಧನ ಪರವಾಗಿ ನಿಂತುಬಿಟ್ಟ. ಆಗ ಕೃಷ್ಣ ಇದು ಇಡೀ ಚಿತ್ರವನ್ನು ಬದಲಿಸಿ ದೇಶದ ರಾಜಕೀಯದ ಮುಖವನ್ನು ತಿಳಿಸಬೇಕು. ಅದಕ್ಕೋಸ್ಕರ ಮೊದಲು ಕಂಸನ ಅನುಕೊಂಡ. ಯಾಕೆಂದರೆ ಕಂಸ ಜರಾಸಂಧನ ಪರವಾಗಿ ನಿಂತುಬಿಟ್ಟಿದ್ದ. ಈ ಯಾದವರು ಜರಾಸಂಧನ ವಿರೋಧ ಮಾಡೋ ಹಾಗಿಲ್ಲ. ಅದಕ್ಕೆ ಮೊದಲು ಕಂಸನ ಅನುಕೊಂಡ. ಆಮೇಲೆ ಅವನಿಗೆ ಎರಡನೇ ಅಗತ್ಯವಿದ್ದದ್ದು, ಸಾಮಾನ್ಯ ಅವನ 30-35ನೇ ವಯಸ್ಸಿನಲ್ಲಿ ಅಸ್ಸಾಮಿಗೆ ಹೋದ. ಯಾಕೆಂದರೆ ಆ ಹುಡುಗಿಯರಿಗೆ ವಯಸ್ಸಾದ ಮೇಲೆ ಮತ್ತೆ ಬಿಡುಗಡೆ ಮಾಡಿ ಏನು ಉಪಯೋಗ? ಅದಕ್ಕೆ ಅವಾಗ ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿಯರು, ಮದುವೆಯಾಗದ ಹುಡುಗಿಯರನ್ನೆಲ್ಲ ಕೊಂಡೋಗಿ ಇಟ್ಕೊಂಡಿದ್ದ, ಅವರನ್ನು ಬಿಡುಗಡೆ ಮಾಡಬೇಕು. ಈ ಹುಡುಗರನ್ನೆಲ್ಲ ಮತ್ತೆ ಬಿಡುಗಡೆ ಮಾಡಿದ್ರೆ ತೊಂದರೆ. ಯಾಕೆಂದರೆ ಇವರಿಗೆ ಅದು ಋಷಿಪಂಚಮಿ ಉದ್ಯಾಪನೆ ಕಾರ್ಯಕ್ರಮ ಇಲ್ಲ, ಹುಡುಗಿಯರಿಗೆ ಅದು ಸಮಸ್ಯೆ. ಅವನು ಬೇಗ ಬಿಡಿಸಬೇಕು. ಸೀದಾ ಕೃಷ್ಣ ನರಕಾಸುರನ ಬಳಿಗೆ ಹೋದ. ನನಗೂ ನಿನಗೂ ವಿವಾದ ಇಲ್ಲ, ನಿನ್ನ ಹತ್ರ ಯುದ್ಧಕ್ಕೆ ಬಂದದ್ದಲ್ಲ, ಆದರೆ ಆ ಹೆಣ್ಮಕ್ಕಳನ್ನು ಅರಮನೆ ಸೆರೆಮನೆಯಿಂದ ಹೊರಗೆ ಬಿಡು, ನಾನು ಹೊರಟು ಹೋಗ್ತೇನೆ. ನಾನು ಬಿಡೋಲ್ಲ ಅಂದ ನರಕಾಸುರ. ನೀನು ಬಿಡದೇ ಇದ್ದರೆ ನಾನು ಬಿಡಿಸಿದ್ರೆ ನಾನು ಹೋಗೋಲ್ಲ ಅಂದ ಕೃಷ್ಣ. ಅಲ್ಲಿಂದ ಯುದ್ಧ ಆದಾಗ ನರಕಾಸುರ ಸತ್ತ. ಅಸುರ ಅಂತಾಗೋದು ನಾವು ಈಗ ಹೇಳೋದು, ಅವರೇ ಅಸುರ ಅಂದರೆ ಕೆಟ್ಟವ್ರನ್ನೆಲ್ಲ ಅಸುರ. ಸರಿ, ನರಕ ಸತ್ತ ಕೂಡಲೇ ಕೃಷ್ಣ ಏನು ಹೇಳಿದ್ದು ಗೊತ್ತಾ? ಭಗದತ್ತ ಅವನ ಮಗ, ಅವನಂತ ಹೇಳಿದ. ಅವನು ಕೃಷ್ಣನಿಗೆ ಸತ್ಕಾರ ಮಾಡಲಿಕ್ಕೆ ಬಂದಾಗ ಅದೆಲ್ಲ ಮತ್ತೆ ಮೊದಲು ಆ 16,100 ಜನ ಹೆಣ್ಮಕ್ಕಳಿದ್ದಾರಲ್ಲ, ಅವರನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಉಡಿಸಿ ನನ್ನ ಹತ್ರ ಕರ್ಕೊಂಡು ಬಾ. ಒಬ್ಬೊಬ್ಬ ಸ್ನಾನ ಮಾಡಿದ್ರೆ ಎಷ್ಟು ದಿನ ಆಗಿತ್ತೆ ಅನ್ನೋ ಸೆರೆಮನೆ. ಬಟ್ಟೆ ಏನು ಹರಕು ಬಟ್ಟೆ ಉಟ್ಕೊಂಡು ಎಲ್ಲರಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಉಡಿಸಿ ಕರೆದು ತಂದಾಗ ಕೃಷ್ಣ ಹೇಳ್ತಾನೆ, ನೀವು ಸ್ವತಂತ್ರರು, ನಿಮ್ಮ ತಾಯಿ ಮನೆಗೆ ಹೋಗಿ. ನಿಮ್ಮ ಬಿಡುಗಡೆಗೋಸ್ಕರವೇ ನಾನು ಬಂದದ್ದು, ನಿಮ್ಮ ತಾಯಿ ಮನೆಗೆ ಹೋಗಿ. ಆವಾಗ ಹುಡುಗಿಯರು ಹೇಳ್ತಾರೆ, ಕೃಷ್ಣ ನಾವು ಹೋಗೋಲ್ಲ, ನಾವು ಇಲ್ಲೇ ಇರ್ತೇವೆ ಸೆರೆಮನೆಯಲ್ಲಿ, ನಾವು ಹೋಗೋಲ್ಲ ಅಂತ. ಯಾಕೆ ಅಂದರೆ ನಾವು ಹೊರಗೆ ಹೋದರೆ ಸಮಾಜ ಬೆರಳು ತೋರಿಸುತ್ತೆ. ಅವಳು ಯಾರು ಗೊತ್ತಾ? ನರಕಾಸುರನ ಮನೆಯಲ್ಲಿದ್ದು ಅಂತ ನಮಗೆ ಬೆರಳು ತೋರಿಸ್ತಾರೆ. ನರಕಾಸುರನ ಸೆರೆಮನೆಯಲ್ಲಿದ್ದರು, ಯಾರು ಮದುವೆ ಮಾಡಿಕೊಳ್ತಾರೆ ನಮ್ಮನ್ನು? ಅಪವಾದ. ನರಕಾಸುರನ ಸೆರೆಮನೆಯಲ್ಲಿದ್ದು ಯಾರೂ ಮದುವೆ ಮಾಡಿಕೊಳ್ಳೋಲ್ಲ, ಅಪವಾದ ಬೇರೆ. ಆದ್ದರಿಂದ ಒಂದು ವೇಳೆ ಯಾರೋ ಒಬ್ಬ ಪರವೂರಿನ ಹುಡುಗ ನೋಡ್ಲಿಕ್ಕೆ ಬಂದು ಹುಡುಗಿ ಆಯಿತು ಅಂತ ಹೇಳಿ ಹೋದ್ರು, ಪಕ್ಕದ ಮನೆಯವರು ಕೇಳ್ತಾರೆ, ಒಪ್ಕೊಂಡ್ರ? ಅಲ್ಲ, ನರಕಾಸುರನ ಮನೆಯಲ್ಲಿದ್ದವಳು, ನಿಮ್ಗೆ ಗೊತ್ತಿರಲಿಲ್ಲ, ಅವ್ರು ವಿಚಾರ ಮಾಡಿ ಅಂತ ಹೇಳಿ ಅವ್ರು ಕಾಲ ಮಾಡಿದ್ದಾರೆ, ನಿಮ್ಮ ಹುಡುಗಿ ಬೇಡ ಅಂತ. ಇದು ಯಾಕೆ? ಇದು ಯಾವ ಕಾಲದಲ್ಲಿ ಇದ್ದಂತಹ ರೋಗ ಇದು ಮನುಷ್ಯನಿಗೆ. ಹಾಗಾಗಿ ನಮಗೆ ಯಾರೂ ಮದುವೆ ಮಾಡಿಕೊಳ್ಳೋಲ್ಲ. ನಮ್ಮನ್ನು ತಾಯಿ ತಂದೆಯರು ಸ್ವೀಕಾರ ಮಾಡ್ತಾರೆ ಅನ್ನೋ ಭರವಸೆ ಇಲ್ಲ. ಸ್ವೀಕಾರ ಮಾಡಿದರೂ ಸಮಾಜದ ನಿಂದೆಗೆ ಬಲಿಯಾಗಿ ನಾವು ಬದುಕಬೇಕು. ಅದನ್ನು ನಾವು ಹೋಗಲ್ಲ, ನಾವು ಇಲ್ಲೇ ಸಾಯ್ತೇವೆ. ಆಗ ಕೃಷ್ಣ ಹೇಳಿದ, ನಿಮ್ಮನ್ನು ಯಾರೂ ಮದುವೆ ಮಾಡಿಕೊಳ್ಳೋಲ್ಲ, ಅವಮಾನಿತರಾಗಿ ಬದುಕಬೇಕಾ? ಕೃಷ್ಣನ ರಾಣಿಯರಾಗಿ ಬದುಕಿ ಬನ್ನಿ ಸ್ವೀಕಾರ ಮಾಡಿ. ಅಂದರೆ ಆ ಪ್ರಸಂಗದಲ್ಲಿ ಅಲ್ಲದೇ ಇದೆ, ಕೃಷ್ಣ ಅಲ್ಲದೇ ಇರ್ತಿದ್ರೆ ಅವರ ಸ್ಥಿತಿ ಏನಾಗ್ತಿತ್ತು ಯೋಚನೆ ಮಾಡಿ. ಅವನು ಕಾಮದ ಒಂದು ತೃಷೆಗೋಸ್ಕರ ಮದುವೆ ಆದದ್ದಲ್ಲ, ಹೆಣ್ಮಕ್ಕಳಿಗೆ ಅಂದರೆ ಕೃಷ್ಣನ ರಾಣಿಯರು ಗೌರವದಿಂದ ಬದುಕಿ ಅಂತ ಹೇಳಿದ. ಆ ಗೌರವ ಕೊಟ್ಟು ಅವ್ರನ್ನ ನಡ್ಕೊಂಡು ಹೋದ. ಹೀಗೆ ಕೃಷ್ಣ ಮಾಡಿದ ಪ್ರತಿಯೊಂದು ಕ್ರಿಯೆಗೆ ಅದರ ಹಿಂದೆ ಒಂದು ಐತಿಹಾಸಿಕ ಉದ್ದೇಶ ಇದೆ ನೋಡಿ. ಅದರಿಂದ ಅವರು ಏನಾಯಿತು ಅಂದರೆ, ಅವರು ತಮ್ಮ ರಾಜ್ಯದ ರಾಣಿಯರು ಆಗಬಹುದು, ಇವರು ಈಗ ಆ ನಂತರ ಜರಾಸಂಧ ನಂತರ ಕರ್ಕೊಂಡು ಹೋದ ಭೀಮಸೇನನನ್ನು, ಅರ್ಜುನನ್ನು. ಯಾಕೆಂದರೆ ಅವರು ಮತ್ತು 55 ವರ್ಷ, ಆವಾಗ ಕೃಷ್ಣನಿಗೆ 56 ವರ್ಷ. ಆ ಹುಡುಗರಿಗೂ ಸುಮಾರು ವಯಸ್ಸಾಗಿರ್ಬೇಕಲ್ಲಿ. ಸೆರೆಮನೆಯಲ್ಲಿ ಎಷ್ಟು ವರ್ಷ ಇದ್ರು, ಅವರು 50 ದಾಟಿರಬೇಕು. ಅಲ್ಲಿ ಜರಾಸಂಧನ ಹತ್ರ ಹೋದ. ಆದರೆ ಅದು ಹೋದವರು ಟೆಕ್ನಿಕೇ ಬೇರೆ. ಕೃಷ್ಣ ಧರ್ಮರಾಜ ಕೃಷ್ಣನಿಗೆ ಹೇಳಿ ಕಳಿಸ್ತಾರೆ, ಸ್ವಲ್ಪ ಡಿಸ್ಕಷನ್ ಮಾಡಬೇಕು, ಅಪೂರ್ವ ಸಂಗತಿ ಬಾರಯ್ಯ. ಕೃಷ್ಣ ಬರ್ತಾನೆ. ಏನು ಅಂದರೆ, ಎಲ್ಲರೂ ಹೇಳ್ತಾರೆ, ಧರ್ಮರಾಜ ನೀನು ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಯಾಗ ಮಾಡಬೇಕಾದ್ರೆ ಎಲ್ಲರೂ ಗೆಲ್ಲಬೇಕು. ಆದರೆ ಜರಾಸಂಧನನ್ನು ಗೆಲ್ಲುವುದು ಸಾಧ್ಯ ಇಲ್ಲ. ತಸ್ಮಿನ್ ಜಿತೆ ಜಿತಂ ಸರ್ವಂ ಸಕಲಂ ಕ್ಷತ್ರಿಯಂ ಬಲಂ. ಆದರೆ ಜರಾಸಂಧನನ್ನು ಸೋಲಿಸಲು ಸಾಧ್ಯ ಇಲ್ಲ. ಯಾವುದಕ್ಕೂ ಕೃಷ್ಣನ ಹತ್ರ ನಿರ್ಣಯ ಮಾಡೋಣ. ಕೃಷ್ಣ ಹೇಳ್ತಾನೆ, ಅಲ್ಲಯ್ಯ, 18 ಬಾರಿ ನಾನೇ ಹೆದರಿ ಓಡಿದ್ದೇನೆ ಜರಾಸಂಧನಿಗೆ, ನೀನು ಸೋಲಿಸೋದು ಉಂಟಾ? ಅಧ್ಯಂತರೇ ಮಾಡು, ನನ್ನಿಂದ ಅಡ್ಡಿಲ್ಲ ಅಂತೇಳಿ ಸುಮ್ಮನೆ ದಂಡೆ ಬಿಟ್ಬಿಡ್ತಾನೆ.
ಅವಾಗ ಹೇಳ್ತಾನೆ, ಹಾಗಾದ್ರೆ ಬೇಡ, ರಾಜಸಿ ಯಾಗದ ಯೋಚನೆ ಬಿಟ್ಟುಬಿಟ್ಟೆ. ಯಾಕೆಂದರೆ ಎಲ್ಲರನ್ನು ಸೋಲಿಸಿ ಸಮ್ರಾಟ ಆಗುವ ಯೋಗ ನನಗಿಲ್ಲ, ಜರಾಸಂಧನ ಸೋಲಿಸುವ ಶಕ್ತಿ ನನಗಿಲ್ಲ, ಬಿಟ್ಟುಬಿಟ್ಟೆ ಅಲ್ಲ. ಬಿಟ್ಟುಬಿಟ್ಟೆ ಅಂತ ಹೇಳಿದ ಕೂಡಲೇ ಯಾಕೆ ಬಿಡಬೇಕು? ಪ್ರಯತ್ನ ಮಾಡಿದ್ರೆ ಜರಾಸಂಧನನ್ನು ಸೋಲಿಸ್ಬೋದು ಅಂತ ಕೃಷ್ಣ ತಟ್ಟೆ ತಿನ್ನಿಸ್ಬಿಟ್ಟ. ಮೊದಲು ತಾಕತ್ತಿದ್ದರೆ ನೋಡಪ್ಪ, ನಾನು 18 ಸರ್ತಿ ಹೆದರಿ ಓಡಿ ಬಂದವ ಜರಾಸಂಧನಿಗೆ ಅಂತ ಹೇಳಿ ಧ್ಯಾನಿಸಿದವ. ಪ್ರಯತ್ನ ಮಾಡಿದರೆ ಸೋಲಿಸ್ಬೋದು, ಯಾಕೆ ಬೇಡ? ಯಾಕಪ್ಪ ಹೇಗೆ ಸೋಲಿಸು? ನೀನೊಂದು ಕೆಲಸ ಮಾಡು, ನಿನ್ನ ಭೀಮಾರ್ಜುನ ನಮ್ಮ ಕೈಯಲ್ಲಿ ಕೊಡು, ನಿರಾಯುಧರಾಗಿ. ಅವರು ಒಳ್ಳೆ ಮಣಿ ಪಂಚೆ ಉಟ್ಕೊಂಡು ಬ್ರಾಹ್ಮಣರಾಗಿ ಬರಬೇಕು, ಕ್ಷತ್ರಿಯ ವೇಷಗಳೇ ಅಲ್ಲ. ನಾನು ಎಲ್ಲ ನೋಡ್ಕೋತೇನೆ. ಅದಕ್ಕೆ ಹೇಳ್ತಾನೆ, ಭೀಮಾರ್ಜುನ ಭೂ ನೇತ್ರೇ ಮನೋಮನ್ಯೇ ಜನಾರ್ದನ. ಎಲ್ಲಿಯಾದರೂ ಉಂಟಾ? ನೀವು ಭೀಮಾರ್ಜುನ ನನಗೆ 2 ಕಣ್ಣಿದ್ದ ಹಾಗೆ, ನೀವು ನನ್ನ ಹೃದಯ ಇದ್ದಾಗ, ನಿಮ್ಮನ್ನು ಕಳ್ಕೊಂಡು ನಾನು ಇರಲಿಕ್ಕೆ ಉಂಟಾ? ನಿಮ್ಮ 3 ಜನರನ್ನು ನಿರಾಯುಧರನ್ನು ಜರಾಸಂಧನ ಬಳಿ ಕಳಿಸಿ ನಿಮ್ಮನ್ನು ಕಳ್ಕೊಂಡು ನಾನು ಇರುವುದುಂಟಾ? ನನಗೆ ಬೇಡ, ನನ್ನ ರಾಜ್ಯ ಬೇಡ, ನನಗೆ ನೀವು ಬೇಕು, ತಪ್ಪಿರಿ. ನಾವು ಕೃಷ್ಣ ಹೇಳ್ತಾನೆ, ಯದಿಮೇ ಹೃದಯ ವ್ಯಕ್ಸಿ, ನಿನಗೆ ನನ್ನ ಹೃದಯ ಗೊತ್ತಾ? ನಿನಗೆ ನನ್ನ ಮೇಲೆ ನಂಬಿಕೆ ಉಂಟಾ? ಅದುಂಟು, ನಿನಗೂ ನಂಬಿಕೆ ಉಂಟು ಕೃಷ್ಣ, ಖಂಡಿತ ಉಂಟು. ಹಾಗಾದರೆ ಭೀಮಾರ್ಜುನ ಬಹುದೇಹಿ, ಹಾಗಾಗಿ ನಿಮ್ಮಿಬ್ಬರು ತಮ್ಮದನ್ನು ನನ್ನ ಕೈ ಒಪ್ಪಿಸು, ರೋಮ ಕೊಂಕದಂತೆ ಅವ್ರನ್ನ ಹಾಗೆ ಕರ್ಕೊಂಡು ನಿನ್ಗೆ ಒಪ್ಪಿಸ್ತೀನಿ. ಕೃಷ್ಣ ನನ್ನ ನಂಬಿಕೆ ಇದ್ದರೆ ಕೊಡು, ಇದಕ್ಕೆ ನಂಬಿಕೆ ಇಲ್ಲ ಅಂತ ಹೇಳಿಬಿಡು. ಏನು ಮಾಡಬೇಕು ಧರ್ಮರಾಜ? ಇಲ್ಲ, ನಿನ್ನ ನಂಬೋಲ್ಲ ಅಂತ ಹೇಳಿ ಉಪಾಯ ಇಲ್ಲದೆ ಭೀಮಸೇನನನ್ನು ಅರ್ಜುನ ಕೃಷ್ಣ ಕೈಯಲ್ಲಿ ಕೊಟ್ಟ. 3 ಜನರು ನಿರಾಯುಧರಾಗಿ ಹೋಗಿದ್ದಾರೆ ನೋಡಿ. 18 ಸರ್ತಿ ಓಡಿ ಹೋಗುವಾಗ ಕೊನೆ ಬಾರಿ ಈ ಇಬ್ಬರನ್ನ ಕರ್ಕೊಂಡು ನಿರಾಯುಧನಾಗಿ ಹೋಗಿದ್ದಾನೆ. ತಾನು ಓಡಿದ್ದು ಒಂದು ಲೀಲೆ ಅದು, ಯಾಕೆಂದ್ರೆ ನಿರಾಯುಧನಾಗಿ ಕೊಡ್ಲಿಕ್ಕೆ ಆಗುವಂತ ಅಷ್ಟೇ. ಹೋಗಿ ಒಂದು ತಮಾಷೆ ಏನು ಅಂದರೆ, ಎದುರಿನಲ್ಲಿ ಹೋಗ್ಬೋದಿತ್ತು, ಅರಮನೆಯ ಹೆಬ್ಬಾಗಿಲಲ್ಲಿ ಹೋಗ್ಬೋದಿತ್ತು. ಮೊದಲು ಹೋದ ಅವನೊಂದು ಶಿವಲಿಂಗ ಉಂಟು, ಹಿಮಾಲಯ ಪರ್ವತದ ಶಿಖರ, ಅದನ್ನು ಮುರಿದ. ಆಮೇಲೆ ಹಿಂಬದಿಯ ಬಾಗಿಲು ಬಾಗಾಲ ಹಾಕಿಕೊಂಡು ಒಳಗೆ ಅಲ್ಲಿ ಜರಾಸಂಧ ಹೇಳ್ತಾನೆ, ಹೆಬ್ಬಾಗಿಲಿನಲ್ಲಿ ಯಾರಾದರೂ ಬ್ರಾಹ್ಮಣರು ಬಂದರೆ ಒಳಗೆ ಬಿಡಿ, ಅವನ್ನೇನು ತಡಿಬಿಡಿ ಅಂತ ಹೇಳಿದ್ದಾರೆ. ಯಾವ ಬ್ರಾಹ್ಮಣರು ಏನು ಮಾಡ್ತಾರೆ? ಒಂದು ದಕ್ಷಿಣ ಕೊಟ್ಟು ಊಟ ಹಾಕಿದ್ರೆ ಹೋಗ್ತಾ ಇರ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ, ಅಪಾಯ ಇಲ್ಲ, ಬಿಡು ಅಂತ. ಸರಿ ಹೇಳ್ತಾನೆ, ನೀವು ಇವರು ಬ್ರಾಹ್ಮಣ ವೇಷದಲ್ಲಿ ಹೋಗಿದ್ದಾರೆ, ನಿಮಗೆ ಹೆಬ್ಬಾಗಿಲಲ್ಲಿ ಯಾರು ತಡೆಯೋರಿಲ್ಲ, ನೀವು ಯಾಕೆ ಹಿಂಬದಿಯ ಬಾಗಿಲಲ್ಲಿ ಬಂದ್ರಿ, ಪಾಗಾರ ಹಾಕ್ಕೊಂಡು ಬಂದ್ರಿ? ಅದಕ್ಕೆ ಅವನು ಹೇಳ್ತಾನೆ, ದ್ವಾರೇಣ ಸುಹೃದೋಗ್ರಹಾನ, ನಮ್ಮ ದೇಶದ ಸಂಪ್ರದಾಯದಲ್ಲಿ ಪಾಗಾರ ಹಾಕೋದು. ಹೌದು, ಸ್ನೇಹಿತರ ಮನೆಗೆ ಹೆಬ್ಬಾಗಿಲಲ್ಲಿ ಹೋಗಬೇಕು, ಶತ್ರುಗಳ ಮನೆಗೆ ಹಿಂಬದಿಯಲ್ಲೇ ಹೋಗಬೇಕು, ನಮ್ಮ ದೇಶದ ಸಂಪ್ರದಾಯ. ರಾಮಾಯಣದ ಹನುಮಂತ ಕೂಡ ಹಾಗೆ ಮಾಡಿಲ್ಲ, ಪಾಗಾರ ಹಾಗೆ ಒಳಗೆ ಹೋಗಿಲ್ಲ. ಹಾಗೆ ನಾವು ಹಿಂಬದಿಯಿಂದ ಹೋಗೋದು, ಶತ್ರುಗಳ ಮನೆಗೆ. ಸುಹೃದೋಗ್ರಹ ದ್ವಾರೇಣ, ಬಾಗಿಲು ಎದುರು ಹೆಬ್ಬಾಗಿಲಲ್ಲಿ ಹೋಗೋದು ಸ್ನೇಹಿತರ ಮನೆಗೆ. ಅದಕ್ಕೆ ನಿನ್ನ ನೋಡಿ, ಅಲ್ಲಿಂದ ಅಲ್ಲೇ ಶುರು ಮಾಡಿಬಿಟ್ಟ. ಸ್ನೇಹಿತರ ಮನೆಗೆ ಬಂದಾಗ ಎದುರು ಹೋಗಬೇಕು. ನಾವು ಶತ್ರುಗಳ ಮನೆಗೆ ಬಂದಿದ್ದೇವೆ, ಹಿಂಬದಿನ ಬಂದೇವು. ನಸ್ಮರಾಮಿ ಕದಾ ವೈರಂ ಕೃತಂ ಯುಷ್ಮಾಭಿರಪ್ಯುತ ಅಂತ. ಯಾವಾಗ ನಿಮಗೂ ನಮಗೆ ಜಗಳ ಆದದ್ದು ಯಾವಾಗ? ನಿಮ್ಮ ಶತ್ರುಗಳು ಹೇಗೆ? ಕೃಷ್ಣ ಒಂದು ಮಾತು ಹೇಳಿದ್ದಾನೆ ಭೀಮನಿಗೆ ಮತ್ತು ಅರ್ಜುನನಿಗೆ, ನೀವು ಯಾರು ಮಾತಾಡಬಾರ್ದು. ಈಗ ನೀವು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರದೆ ಮಾತುಗಳಿಸಬಾರ್ದು. ನೀವಿಬ್ಬರು ಬ್ರಹ್ಮಚಾರಿಗಳು, ಮೌನವ್ರತ. ಏನು ಮಾತಾಡ್ಬೇಕಂದ್ರೆ ನಾನು ಮಾತಾಡ್ತೇನೆ, ಸುಮ್ಮನೆ ನೀವು ಬಾಯಿ ತೆಗಿಬಾರ್ದು. ಆಯಿತು. ಯಾವಾಗ ನಿಮಗೂ ನಮಗೂ ವೈರ ಆದದ್ದು ಯಾವಾಗ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾವು ಇನ್ನೊಬ್ಬರಿಗೋಸ್ಕರ ನಮ್ಮ ಬದುಕನ್ನು ಅರ್ಪಿಸಬೇಕು ಅಂತ, ಇನ್ನೊಬ್ಬರ ಬದುಕಿಗೋಸ್ಕರ ನಾವು ನಮ್ಮ ಬದುಕನ್ನು ಕೊಡಬೇಕು ಅನ್ನೋರು ನಾವು. ನೀನು ಇನ್ನೊಬ್ಬರ ತಲೆ ಕಡಿದು ಮನುಷ್ಯನ ಶಿರಃ, ಇನ್ನೊಬ್ಬರ ತಲೆ ಕಡಿದು ರಾಜನಾಗಬೇಕು ಅಂತ ಹೊರಟು, ಅದೇ ವಿರೋಧ ನಿಮಗೂ ನಾವು. ಅಷ್ಟಾದರೂ ಯಾರು ನೀವು ಅಂತ ಗೊತ್ತಾಗಲ್ಲ. ನೀವು ಯಾರಪ್ಪ ಗೊತ್ತಾಗಿಲ್ಲೇ? ಅಂದರೆ ನಾನು ವಾಸುದೇವ, ಪಾಂಡವೋ ಇವು ಭೀಮಾರ್ಜುನೋ. ಇವರು ಭೀಮಾರ್ಜುನರಯ್ಯ, ನಾನು ಕೃಷ್ಣ ವಾಸುದೇವ. ನೀವು ಹಿಂದೆ ಬಹಳ ಬಾರಿ ನೋಡಿದ್ದೀಯ ನಮ್ಮನ್ನು, ಯಾಕೆ ಮರೆತು ಹೋಯ್ತು ನಿಮಗೆ? 18 ಬಾರಿ ನನ್ನನ್ನು ನೋಡಿದ್ದೀಗ ಮರೆತು ಹೋಯ್ತು ಅಷ್ಟು ಬೇಗ ಅಂತ ಪರಿಹಾಸ ಮಾಡ್ತಾನೆ ಕೃಷ್ಣ. ಕಡೆಗೆ ಒಂದು ಆಫರ್ ನೋಡಿ ಕೃಷ್ಣನದ್ದು. ನಾವು 3 ಜನ ಇದ್ದೇವೆ, 3 ಜನರಲ್ಲಿ ಯಾರ ಜೊತೆಗೆ ನೀನು ಬೇಕಾದರೂ ಹೋರಾಡಬೇಕು. 3 ಜನ ಒಟ್ಟಿಗೆ ಬೇಡ. ನೀನು ಹೋರಾಡಿ ಯಾರಾದರೂ ಒಬ್ಬರನ್ನು ಸೋಲಿಸಿದರೆ ನಾವು ಸೋತೇವೆ. ಯಾರಾದರೂ ಆಫರ್ ಕೊಟ್ಟಾರೆ ಹೀಗೆ, 3 ಜನರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಸೋಲಿಸಿದರೆ ನಾವು ಸೋತೆವು ಅಂತ ಶರಣಾಗಿ ಹೊರಟು ಹೋಗ್ತೇವೆ. ಆಮೇಲೆ ಆಯುಧ, ನೀನು ಕೊಟ್ಟ ಆಯುಧ, ನಿರಾಯುಧ ನಿರಾಯುಧ, ಆಯುಧ ಸಹಿತ ಆಯುಧ, ನಿನ್ನ ಚಾಯ್ಸ್ ಅಂತ ಹೇಳಿಬಿಡ್ತಾರೆ.
ಜರಾಸಂಧ ಯೋಚನೆ ಮಾಡಿದ, ಈಗ ಈ 3 ಜನ ಗೊತ್ತಾಯ್ತು, ಇವನು ಅರ್ಜುನ, ಇವನು ಭೀಮ, ಇವನು ಕೃಷ್ಣ. ಯಾರ ಹತ್ರ ಯುದ್ಧ ಮಾಡಬೇಕು? ಕೃಷ್ಣನ ಹತ್ರ ಯುದ್ಧ ಮಾಡಲಿಕ್ಕೆ ಧೈರ್ಯ ಇಲ್ಲ ಅವನಿಗೆ. ಅವನು ಸುಣ್ಣಗಾಯಿ ಹಣ್ಣುಗಾಯಿ ಮಾಡಿದ್ದ ಹಿಂದೆ. ಆದ್ದರಿಂದ ನಿನ್ನ ಹತ್ರ ಯುದ್ಧ ಮಾಡೋಲ್ಲ, ನೀನು ದನ ಕಾಯೋ, ನಿನ್ನ ಹತ್ರ ಏನು ಯುದ್ಧ ಅಂತ ದೊಡ್ಡ ಆಯಿತು. ಇವರಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡೋದು? ಅವನು ಹೇಳ್ತಾನೆ, ಪಂಚಪಂಚಾಶದ ಅಬ್ದೋಯಂ ಭಾರ್ಯೇವ ಮತೋಮಮ ಅಂತ. ಈ ಅರ್ಜುನ 55 ವರ್ಷ ನಡೀತಾ ಇದೆ. ಆದರೆ ನನ್ನ ಕಣ್ಮುಂದೆ ಲಂಗೋಟಿ ಉಟ್ಕೊಂಡು ತಿರುಗಿದ ಹುಡುಗ, ಅವನ ಹತ್ರ ಏನು ಯುದ್ಧ ಮಾಡೋಲ್ಲ, ಅರ್ಜುನನು ಬೇಡ. ಭೀಮನನ್ನು ಆಯ್ಕೆ ಮಾಡಿದ. ಅವನು ಕೃಷ್ಣನನ್ನು ಆಯ್ಕೆ ಮಾಡಿದರೆ ಸತ್ಯ ಹೋಗ್ತಿದ್ದ, ಉಳಿತಿರಲಿಲ್ಲ. ಕೃಷ್ಣನು ಬೇಡ ಅಂದ. ಅರ್ಜುನನ್ನು ಆಯ್ಕೆ ಮಾಡಿದರೆ ಪ್ರಾಯ ಅರ್ಜುನ ಸೋಲ್ತಿದ್ದ, ಅದು ಅವನಿಗೆ ತಿರುಗುಬಾಡ. ಆದರೆ ಅರ್ಜುನ ಬೇಡ ಅಂತ ಅವನೇ ಹೇಳಿಬಿಟ್ಟ. ಭೀಮನನ್ನು ಆಯ್ಕೆ ಮಾಡಿದ. ಯಾಕೆಂದರೆ ಭೀಮನ ಹತ್ರ ಗೆಲ್ತೇನೆ ಅಂತ ಭರವಸೆ ಇರಲಿಲ್ಲ ಅವನಿಗೆ. ಗೆದ್ದರೆ ದೊಡ್ಡ ತೊಡಿಟ್ಟು, ಒಂದು ವೇಳೆ ಸೋತು ಯಾರ್ಯಾರ ಕೈಯಲ್ಲಿ ಅಲ್ಲ, ಭೀಮನ ಕೈಯಲ್ಲಿ, ಅದು ಸ್ವಲ್ಪ ಮರ್ಯಾದೆ ಅಂತ ಯೋಚನೆ ಮಾಡಿ ಭೀಮನನ್ನು ಆಯ್ಕೆ ಮಾಡಿದ. ಯುದ್ಧ ಆಯಿತು. 15 ದಿವಸ ಯುದ್ಧ ಮಾಡಿದ್ದಾರೆ, ಹೋರಾಡಿದ್ದಾರೆ. 15 ದಿವಸ ಹೋರಾಟ ಮಾಡಿ ಕೊನೆಯ ದಿವಸ ಜರಾಸಂಧ ಸತ್ತು ಬಿದ್ದ. ಅವನ ಮಗ ಬಂದ, ವಸುದೇವ, ಇವನು ಸಹದೇವ. ಅಲ್ಲಿ ಹಾಗೆ ಅವನಿಗೆ ಸತ್ಕಾರ ಮಾಡಲಿಕ್ಕೆ ತಂದರೆ ಮೊದಲು ಆ ಹುಡುಗರನ್ನ ಹೊರಗೆ ಕರ್ಕೊಂಡು ಬಾ. ಹುಡುಗರನ್ನು ಕರ್ಕೊಂಡು ಬಾ ಅಂತ 10 ಜನ 22,000 ಜನ ರಾಜಕುಮಾರನ ಕರ್ಕೊಂಡು ಬಾ ಅವನು ಹೇಳಿದ. ಕೃಷ್ಣ ಅವನ ತಂತ್ರ ನೋಡಿ, ಅವನು ಒಂದು ಕಲ್ಲಿಗೆ 2 ಹಣ್ಣು ಬೀಳಬೇಕು, ಒಂದೇ ಅಲ್ಲ. ಅವನು ಹೇಳಿದ, ಧರ್ಮರಾಜ ರಾಜಸೂಯಾಗ ಮಾಡ್ತಾ ಇದ್ದಾರೆ, ನಿಮಗೆ ಇಷ್ಟ ಇದ್ದರೆ ಅವನಿಗೆ ಸಹಕಾರ ಮಾಡಿ, ಗೊತ್ತಾಯಿಲ್ಲ ಇದ್ರ ಬಾಬು ಜೀವದಾನ. ಅಯ್ಯೋ 22,000 ಜನ ಏಕಗಟ್ಟದಿಂದ ನಾವು ಧರ್ಮರಾಜನ ಮಹಾಯಾಗಕ್ಕೆ ನಾವು ಸಹಕಾರ ಮಾಡ್ತೇವೆ, ನಾವು ನೀನು ಹೇಳಿದ ಮಾತಿಗೆ ಅಕ್ಷರಶಃ ಪಾಲನೆ ಮಾಡ್ತೇವೆ ಅಂತ ಹೇಳಿಕೊಂಡು ಅವರವರು ತಮ್ಮ ರಾಜ್ಯಕ್ಕೆ ತೆರಳಿದರು. ಇಡೀ ರಾಜಕೀಯ ಈಗ ವ್ಯತ್ಯಾಸವಾಯಿತು. ಜರಾಸಂಧನ ಕೈಯಿಂದ ತಪ್ಪಿ ಹೋಯಿತು. ಆ ರಾಜಕುಮಾರರು ಸ್ವತಂತ್ರರಾದರು. ಆ ರಾಜಕುಮಾರಿಯರು ಕೃಷ್ಣನ ಪತ್ನಿಯರಾದರು. ಇಡೀ ದೇಶದ ರಾಜಕೀಯವನ್ನು ಹೀಗೆ ಸ್ಥಾಪನೆ ಮಾಡಿದ ಕೃಷ್ಣ. ಇದಾದರೆ ಜರಾಸಂಧನ ಕೈಗೆ ಹೋಗ್ತಿತ್ತು. ಅದರ ನಂತರ ಬಂದದ್ದು, ಜರಾಸಂಧನ ನಂತರ ದುರ್ಯೋಧನ ಎದ್ದು ನಿಂತ. ದೇಶ ನನ್ನ ಕೈಗೆ ಬರಬೇಕು, ಇಡೀ ದೇಶದ ಸಮ್ರಾಟ ನಾನು ಆಗಬೇಕು ಅಂತ ನಿಂತ. ಅವನಿಗೆ ರಾಜತಂತ್ರವನ್ನು ಉಪದೇಶ ಮಾಡಿದವನಿದ್ದಾನಲ್ಲ, ಅವನು ಶಕುನಿಯ ಸ್ನೇಹಿತ, ಕಣಿಂಕ ಅಂತ ಅವನ ಹೆಸರು. ಅದು ಒಂದು ತಮಾಷೆ ನೋಡಿ. ಈ ದುರ್ಯೋಧನ ಮತ್ತು 100 ಜನ ಅವರು ಅಣ್ಣ ತಮ್ಮಂದರಿದ್ದರಲ್ಲ, ಧೃತರಾಷ್ಟ್ರನ ಮಕ್ಕಳು, ಕುರುಡನ ಮಕ್ಕಳು. ಧೃತರಾಷ್ಟ್ರನಿಗೆ ಗಾಂಧಾರಿ ಜೊತೆಗೆ ಮದುವೆ ಆದದ್ದು ನಿಮಗೆ ಗೊತ್ತಿದೆ. ಆದರೆ ಅದು ಎಂಥ ವಿಚಿತ್ರ ನೋಡಿ. ಗಾಂಧಾರ ದೇಶದ ರಾಜನ ಹತ್ರ ಭೀಷ್ಮಾಚಾರ್ಯರು ದೂತರನ್ನು ಕಳಿಸಿದರು. ಆ ರಾಜ ಕುರುಡಾದ್ರೆ ಅಡ್ಡಿಯಿಲ್ಲ, ದೊಡ್ಡ ಮನೆತನ, ನನ್ನ ಮಗಳನ್ನು ಕೊಡ್ತೇನೆ, ಕೇಳೇ ಇಲ್ಲ ಮಗಳ ಹತ್ರ. ಒಂದು ಮದುವೆ ಆಗೋ ಹುಡುಗಿ ಅಂತ ಕೇಳಬೇಕು ಬೇಡ, ಮಗು ಅವನು ಕುರುಡ, ಅವನು ಮದುವೆ ಆಗ್ತೀಯ ಅಂತ ಕೇಳಬೇಕಲ್ಲ. ಏನು ಕೇಳೋದು ಹುಡುಗಿಯರ ಹತ್ರ ಅಂತ ನೋಡಿ ಉಡಾಫಿ. ಅವನು ಮಗಳ ಹತ್ರ ಕೇಳಲೇ ಇಲ್ಲ, ನನ್ನ ಮಗಳನ್ನು ಕೊಡ್ತೀನಿ ಕರ್ಕೊಂಡು ಮದುವೆಗೆ ಹೋಗಿದ್ರಿ ಮಗಳನ್ನ ಶಕುನಿ ಜೊತೆಗೆ ಅಣ್ಣನ ಜೊತೆ ಕಳಿಸ್ಬಿಟ್ಟಿದ್ದಾರೆ. ಇದು ಗೊತ್ತೇ ಇಲ್ಲ ಗಾಂಧಾರಿಗೆ. ಅವಳ ಕೆಲಸದವಳು ಬಂದು ಹೇಳ್ತಾರೆ, ಗಾಂಧಾರಿ ನಿನಗೆ ಗೊತ್ತಾ ನಿನ್ನ ಅಪ್ಪ ಏನು ಮಾಡಿದ್ದಾರೆ ಅಂತ? ಏನು ಮಾಡಿದ್ದಾರೆ? ಕುರುಡನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕು ನಿಶ್ಚಯ ಮಾಡಿದ್ದಾರೆ ಅಂತ. ತಕ್ಷಣ ಅವಳು ಬಟ್ಟೆ ಕಣ್ಪಟ್ಟಿ ಕಟ್ಟಿಕೊಂಡು. ಕೆಲವರು ಹೇಳ್ತಾರೆ ಪತಿವ್ರತೆ, ಗಂಡನಿಗೆ ಕಣ್ಣಿಲ್ಲ ಆದ್ದರಿಂದ ಅವಳು ಕಣ್ಣು ಅಲ್ರಿ, ಗಂಡನಿಗೆ ಕಣ್ಣಿರುತ್ತೆ ಅಂದರೆ ಗಂಡನಿಗೆ ಕಣ್ಣಾಗಿ ಅವಳು ಕರ್ಕೊಂಡು ಹೋಗ್ಬೇಕಿತ್ತು, ಕಣ್ಣು ಮುಚ್ಚಿಕೊಳ್ಳೋದು. ಅದು ಪತಿವ್ರತೆ ಅಲ್ಲ, ಅದು ತಂದೆಯ ಮೇಲೆ ಸಿಟ್ಟಿನಿಂದ ನನ್ನ ಒಪ್ಪಿಗೆ ಇಲ್ಲದೆ ಒಬ್ಬ ಕುರುಡನಿಗೆ ಕೊಟ್ಟಿದ್ದಾನಲ್ಲ, ಆ ಕುರುಡನನ್ನು ನಾನು ಸಾಯೋ ತನಕ ನೋಡೋಲ್ಲ ಅಂತ ಕಣ್ಪಟ್ಟಿ ಕಟ್ಟಿಕೊಳ್ಳೋದು. ಅದು ಕೋಪದ ಪ್ರತೀಕ ಹೊತ್ತು ಪತಿವ್ರತೆಯ ಲಕ್ಷಣ ಅಲ್ಲ. ಅವಳು ಪತಿವ್ರತೆಯ ಕಣ್ಪಟ್ಟಿಗೆ ಈ ಅಲ್ಲಿ ಹರಿಕತೆ ಮಾಡುವವರೆಲ್ಲ ಹೀಗೆ ಅದನ್ನು ಏನೋ ಒಂದು ದೊಡ್ಡ ಐಡಿಯಲ್ ಮಾಡ್ತಾರೆ. ಅವಳು ದೊಡ್ಡ ಆದರ್ಶ ಗಾಂಧಾರಿಯಂಥ ಆದರ್ಶ ಮಹಿಳೆಯನ್ನು ನಾವು ಎಲ್ಲೂ ನೋಡೋಲ್ಲ. ಆದರೆ ಅವಳು ಕಣ್ಪಟ್ಟಿಗೆ ಹೊಟ್ಟದ್ದು ಗಂಡ ಕುರುಡ ಆಗೋದಕ್ಕೋಸ್ಕರ, ಕುರುಡನಿಗನ್ನು ನನ್ನನ್ನು ಕೇಳದೆ ಮದುವೆ ಮಾಡಿದಾರಲ್ಲ ಆ ಸಿಟ್ಟಿಗೋಸ್ಕರ. ಎಷ್ಟು ಭಯಂಕರ ಅಂದರೆ ಗಂಡನನ್ನು ನೋಡಲಿಲ್ಲ ಅವಳು, ಆ 100 ಜನ ಮಕ್ಕಳನ್ನು ಸಾಯೋ ತನಕ ನೋಡಲಿಲ್ಲ. ಕೊನೆಗೆ ಕೃಷ್ಣನ ಹತ್ರ ಹೇಳ್ತಾಳೆ, ನನ್ನ ಮಕ್ಕಳನ್ನು ನೋಡಬೇಕು. ರಣಭೂಮಿಯಲ್ಲಿ ಸತ್ತು ಬಿದ್ದ ಮಕ್ಕಳನ್ನು ನೋಡಿದ್ದವಳು, ಅಲ್ಲಿ ತನಕ ಮಕ್ಕಳನ್ನು ನೋಡಲಿಲ್ಲ. ಅಂತಹ ಛಲವಾದಿನಿ ಅವಳು. ನನಗೆ ಕುರುಡನನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ನನಗೆ ಯಾವುದೂ ಬೇಡ. ಆ ತವರು ಮನೆ, ಅತ್ತೆ ಮನೆ
ನಾನು ಮದುವೆಯಾದ ಊರು ಯಾವುದನ್ನು ನೋಡೋಲ್ಲ ಅಂತ ಕಣ್ಪಟ್ಟಿಕೊಂಡ ಒಂದು ಛಲವಾಗಿದೆ. ಆದರೆ ಬಹಳ ಅದ್ಭುತವಾದ ಹೆಣ್ಣು. ಅದು ಮುಂದೆ ಗೊತ್ತಾಗುತ್ತೆ. ಸರಿ, ಕೌರವ ತಾನು ಸಮ್ರಾಟ ಆಗಬೇಕು ಅಂತ ಯಾವುದನ್ನು ಜರಾಸಂಧದಿಂದ ಕೃಷ್ಣ ತಪ್ಪಿಸಿದ ಅದನ್ನು ತಾನು ಪಡೆಯಬೇಕು ಅಂತ ಇಡೀ ದೇಶವನ್ನು ತಾನು ಆಳಬೇಕು. ಕಣಿಂಕ ಅವನಿಗೆ ರಾಜನೀತಿ. ಅದು ತಮಾಷೆ ಏನು ಅಂದರೆ ಕಣಿಂಕನ ರಾಜನೀತಿಯ ಕೆಲವು ಮುಖಗಳನ್ನು ನಾನು ಹೇಳಬೇಕು. ನವಿಶ್ವಸೇನ ವಿಶ್ವಸ್ತೆ ವಿಶ್ವಸ್ತೇನ ಅತಿ ವಿಶ್ವಸೇನ. ಅವ್ರು ಹೇಳ್ತಾರೆ, ನಿನ್ನನ್ನು ನಂಬದವರನ್ನು ನಂಬಬೇಡ, ನಂಬಿದವರನ್ನೂ ನಂಬಬೇಡ. ದಿಸ್ ಈಸ್ ಪಾಲಿಟಿಕ್ಸ್. ನಂಬಿದವರನ್ನು ನಂಬಿದವರಂತೆ ತೋರಿಸಿ ಅವರಿಗೆ ಮೋಸ ಮಾಡು ಅಂದ್ರೆ ರಾಜಕೀಯ. ನಿನಗೆ ಆಗದವರನ್ನು ನೀನೇ ನಿನಗೆ ಆಗದವರನ್ನು ನೀನೇ ಕೊಲ್ಲಿಸು, ಮತ್ತು ಅವರು ಸತ್ತ ಕೂಡಲೇ ಮೊದಲ ಕಣ್ಣೀರು ನೀನೇ ಸುರಿಸು. ಅವರು ದೇಶದ ದೊಡ್ಡ ಸಂಪತ್ತು, ಅವರು ಸತ್ತದ್ರಿಂದ ನಷ್ಟವಾಯಿತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡು. ಸಾಯಿಸುವುದು ನೀನೇ. ದಿಸ್ ಈಸ್ ಪಾಲಿಟಿಕ್ಸ್. ಮಹಾಭಾರತದಲ್ಲಿ ಬರುತ್ತೆ ಇದು. ಆಮೇಲೆ ವಹೇದ್ ಅವಿತ್ರಂ ಸ್ಕಂಧೇನ ಯಾವತ್ ಕಾಲಸ್ಯ ಪರ್ಯಯ ತತ ಪ್ರತ್ಯಾಗತೆ ಕಾಲೇ ಭಿಂಜಾದ ಘಟಮಿವ ಆಶ್ರಮನಿ ಅಂತ. ನಿನ್ನ ಶತ್ರು ಬಲಿಷ್ಠನಾಗಿದ್ದಾಗ ಹೆಗಲಲ್ಲಿ ಹೊತ್ತುಕೋ ಅವನನ್ನು. ಹೆಗಲಲ್ಲಿ ಹೊತ್ತು, ಅಯ್ಯೋ ನನ್ನ ಶತ್ರು ಆಗಿದ್ದರೂ ಎಷ್ಟು ಪ್ರೀತಿ ತೋರಿಸ್ತಾನೆ, ಅವನು ನಾನು ವಿರೋಧ ಮಾಡೋದು. ಅವನು ಮೆತ್ತಗಾಗ್ತಾನೆ. ಯಾವಾಗ ಮೆತ್ತಗಾಗ್ತಾನೆ ಅವ್ನಿಗೆ ಎತ್ತಿ ಚಚ್ಚಿಬಿಡು, ಮುಗಿಸಿಬಿಡು. ಇದು ಪಾರ್ಟ್. ಹೀಗೆ ಅದ್ಭುತವಾದ ಒಂದು ಮಾತು ಹೇಳ್ತಾನೆ. ಏನು ಅಂದರೆ ವಾಚಾಭೃಷಂ ವಿನೀತಸ್ಯ. ಅವನು ಬಾಯಿಯಲ್ಲಿ ಬೆಣ್ಣೆ ಅಂತ ಮಾತಾಡಬೇಕಂತೆ, ಹೃದಯನೇ ಯಥಾಕ್ಷರ, ಒಳಗಿಂದ ಕತ್ತಿ ಮಸೀತಾ ಇರ್ತಕ್ಕಂತೆ. ಯಾವ ಕ್ಷಣಕ್ಕೆ ಮೆತ್ತಗಾಗ್ತಾನೆ ಅವ ಮುಗಿಸ್ಬಿಡ್ಬೇಕು. ಕಡೆಗೆ ಒಂದು ಬಹಳ ಅದ್ಭುತವಾದ ಟೆಕ್ನಿಕ್ ಹೇಳ್ತಾನೆ. ನಮಗೆ ದುಡ್ಡು ಬೇಕು ರಾಜಕೀಯದಲ್ಲಿ, ಅದಕ್ಕೇನು ಮಾಡಬೇಕಂತ ಗೊತ್ತಾ? ನಮ್ಮ ಪಕ್ಕದ ರಾಷ್ಟ್ರದವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ದೇಶ ಆಪತ್ತಿನಲ್ಲಿದೆ, ನಿಮ್ಮ ಆಭರಣ ಬಣ್ಣ ಚಿನ್ನ ಬಂಗಾರ ಎಲ್ಲ ಕೊಡಿ ಅಂತ ಹೇಳಬೇಕಂತೆ. ಅಯ್ಯೋ, ನಮ್ಮ ಪಕ್ಕದ ರಾಷ್ಟ್ರದವ್ರ ಮೇಲೆ ದಾಳಿ ಮಾಡಿದ್ದಾರೆ, ನಾವು ಬದುಕಬೇಕು. ಇಂಥ ಚಿನ್ನ ಆಭರಣ ದುಡ್ಡು ಎಲ್ಲ ಸರ್ಕಾರ ಕೊಡ್ತಾರೆ, ಎಲ್ಲ ಸಂಗ್ರಹ ಆಯ್ತೋ ಇಲ್ವೋ? ಆಮೇಲೆ ನಮ್ಮ ಸಂಗ್ರಹವನ್ನು ನೋಡಿ ಪಕ್ಕದ ರಾಷ್ಟ್ರಗಳು ಹೆದರಿ ಕಾಲು ಕಿತ್ತರು. ನಾವು ಅವ್ರು ಬಂದದ್ದು ಇಲ್ಲ ಹೋದದ್ದು ಇಲ್ಲ, ಸ್ಟೇಟ್ಮೆಂಟ್ ಮಾತ್ರ. ಹೀಗೆ ನಾವು ಸೇರ್ಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು. ತಮಾಷೆ ಏನು ಅಂದರೆ ಹೇಳ್ತಾನೆ, ಜನರ ಹತ್ರ ಹೇಳ್ಬೇಕಂತೆ, ನನಗೆ ಅಧಿಕಾರ ಕೊಟ್ಟರೆ ನಾನು ಸ್ವರ್ಗವನ್ನು ಭೂಮಿಗಿಳಿಸುತ್ತೇನೆ. 5 ವರ್ಷಗಾಯ್ತಾರೆ. ಆಮೇಲೆ 5 ವರ್ಷ ಆದಮೇಲೆ ಟೊಮ್ಯಾಟೊ ಹಿಡ್ಕೊಂಡು ನಿಲ್ತಾರೆ, ಬಂದು ಬಿಸಾಡಲಿಕ್ಕೆ. ಅಷ್ಟಾಗ ಪುನಃ ಹೋಗ್ಬೇಕಂತ ಎದುರಿಗೆ ಗಂಟ ತಲೆ ಬೆಳೆಸ್ಕೊಳ್ಬಾರ್ದು. ನಾನು ಹೇಳಿದ್ದೆ 5 ವರ್ಷದಲ್ಲಿ ಸ್ವರ್ಗ ತರ್ತೇನೆ ಅಂತ, ಅದು ನಾನು ಹೇಳಿದ ಹಾಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತಾ? ಕಳೆದ ವರ್ಷ ಮಳೆ ಜಾಸ್ತಿ ಆಯಿತು, ಅದಕ್ಕಿಂತ ಅತಿ ವರ್ಷ ಮಳೆ ಕಮ್ಮಿ ಆಯಿತು, ಇದನ್ನು ಇನ್ನೂ 5 ವರ್ಷ ಕೊಡಿ ಅವಾಗ ಮಾಡ್ತೇನೆ ಅಂತ ಹೇಳಿ ಹೀಗೆ ಕೊನೆ ತನಕ ಜನರನ್ನು ಫೂಲ್ ಮಾಡಿ ಆಡೋದು. ಇದೆಲ್ಲ ದುರ್ಯೋಧನ ಕಲಿತದ್ದು ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಕೃಷ್ಣ ಮಾಡಲಿಕ್ಕೆ ಬಿಡಲಿಲ್ಲ ದುರ್ಯೋಧನ ಕೈಯಲ್ಲಿ. ಸರಿ, ಹೀಗೆ ಎಲ್ಲ ಆಯಿತು. ದುರ್ಯೋಧನ ರಾಜ ಆಗಬೇಕು ಅಂತ ಗಟ್ಟಿ ಕೂತ್ಬಿಟ್ಟ. ಅದಕ್ಕೆ ಸರಿಯಾಗಿ ಶಕುನಿ ದ್ವಿಜದಲ್ಲಿ ಇವನು ಪಾಪ ಆಡ್ಲಿಕ್ಕೆ ಗೊತ್ತಿರೋದು ಧರ್ಮರಾಜ ಆಟ ಆಡಿ ಸೋತು ಕಾಡಿಗೆ ಹೋದ. ಆಮೇಲೆ ಕಾಡಿಗೆ ಹೋಗಿ ಮರಳಿ ಬಂದ ಮೇಲೆ ರಾಜ್ಯ ಕೊಡಬೇಕು, ಕೊಡೋಲ್ಲ ಅನ್ನೋದು. ಕೃಷ್ಣ ಅವರಿಗೆ ಸಂಧಾನಕ್ಕೆ ಹೋದ. ಕೃಷ್ಣ ಸಂಧಾನಕ್ಕೆ ಹೋದದ್ದೇ ಬಹಳ ಅದ್ಭುತವಾದಂಥ ಒಂದು ಪ್ರಸಂಗ. ಕೃಷ್ಣ ಸಂಧಾನಕ್ಕೆ ಹೋದ. ಸಂಧಾನಕ್ಕೆ ಸಂಜೆ ಹೊತ್ತು ಹೋಗಿದ್ದಾನೆ. ಸಂಜೆ ಹೊತ್ತು ಹೋದಾಗ ದುರ್ಯೋಧನ ಏನು ಮಾಡಿದ್ದಾನೆ? ಯಾಕೆಂದ್ರೆ ದುರ್ಯೋಧನನ ಮಗಳು ಸಾಂಬನ, ಅಂದರೆ ಲಕ್ಷಣ ಅನ್ನೋ ಹೆಸರು. ಕೃಷ್ಣನ ಮಗ ಸಾಂಬನ ಹೆಂಡತಿ. ಹಾಗಾಗಿ ಬೀದರು ದುರ್ಯೋಧನ, ಕೃಷ್ಣ ಬರ್ತಾನೆ ನಮ್ಮ ಅರಮನೆಯಲ್ಲೇ. ಇವಾಗ ಯಾರೋ VIP ಬಂದರೆ ರಾಷ್ಟ್ರಪತಿ ಮನೆಯಲ್ಲಿ ಅವಕಾಶ ಕೊಡ್ತಾರೆ ಅಂದರೆ ಭಾರತದಲ್ಲಿ ಎಲ್ಲ ದೇಶಗಳು ಹಾಗೆ ಇಲ್ಲಿ ಮೋದಿಯವರು ಬಂದರೆ ಒಬಾಮಾ ಅವರು ನಮ್ಮ ಅರಮನೆಯಲ್ಲಿ ಉಳಿಸಿಕೊಳ್ತಾರೆ. ಹಾಗೆ ಕೃಷ್ಣನನ್ನು ನನ್ನ ಅರಮನೆಯಲ್ಲಿ ಉಳಿಸಿಕೊಳ್ಳುವುದು ಅಂತ ತೀರ್ಮಾನ ಮಾಡಿ ಅವರಿಗೆ ಅಡಿಗೆ ಊಟ ಎಲ್ಲ ವ್ಯವಸ್ಥೆ ಆಗ್ತದೆ, ಒಳ್ಳೆಯ ಭೋಜನ. ಕೃಷ್ಣ ಬಂದ. ಬಾ ಕೃಷ್ಣ ಹೋಗೋಣ. ಎಲ್ಲಿಗೆ? ನಮ್ಮ ಮನೆಗೆ. ನಿಮ್ಮ ಮನೆಗೆ ನಾನು ಬರೋಲ್ಲ ಅಂತ ಕೃಷ್ಣ. ಯಾಕೆಂದ್ರೆ ನಾನು ಪಾಂಡವರ ಅಂಬಾಸಡರ್ ಆಗಿ ಬಂದವ, ನಿನ್ನ ಮನೆಯಲ್ಲಿ ಊಟ ಮಾಡೋದು ತಪ್ಪು. ನಂಬರ್ 2, ಎರಡನೇದು ಕೃಷ್ಣ ಮಾತಾಡುವಂಥ ಮಾತು. ನಿನ್ನ ಮನೆಯಲ್ಲಿ ನಾನು ಯಾಕೆ ಊಟ ಮಾಡಬೇಕು? ಯಾಕೆ ಮಾಡಬಾರ್ದು? ಊಟ ಮಾಡೋದಕ್ಕೆ ಕಾರಣ ಎರಡೇನು. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನಚ ಸಂಪ್ರಿಯಸೇ ರಾಜನ್ ನಚೈವ ಆಪದ್ಗತಾಹ ವಯಂ. ಯಾಕೆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬೇಕು ಅಂದರೆ ಪ್ರೀತಿಯಿಂದ ಕರೆದ್ರು ಅಂತ ಇನ್ನೊಬ್ಬರ ಮನೆ ಹೋಗ್ತೇವೆ, ಒಂದು ಕಾರಣ. ಎರಡನೇದ್ದು ಮನೆಯಲ್ಲಿ ಊಟಕ್ಕಿಲ್ದಿರಿ ಇನ್ನೊಬ್ಬರ ಮನೆಗೆ ಹೋಗ್ತೇವೆ, ಇದು ಎರಡೇ ಕಾರಣ. ಈಗ ನೀನು ಪ್ರೀತಿಯಿಂದ ಕರೀತಾ ಇಲ್ಲ, ಊಟಕ್ಕಿಲ್ಲದೆ ನಾನು ಬಂದಿಲ್ಲ, ನಿನ್ನ ಮನೆ ಬರೋಲ್ಲ ಅಂತ ಅಂದ್ಬಿಟ್ಟ ಕೃಷ್ಣ.
ನಚ ಸಂಪ್ರಿಯಸೇ ರಾಜ ನಚೈವ ಅಪತ್. ಕೃಷ್ಣ ಮಾತ್ರ ಆಡುವುದು ಸಾಧ್ಯ ಇಂತಹ ಮಾತುಗಳನ್ನು, ಅದ್ಭುತವಾದ ಉದ್ಗಾರಗಳನ್ನು. ಅಲ್ಲಿಂದ ಎಲ್ಲಿ ಹೋದ? ಹೊರಟದ ಕೂಡಲೇ ಭೀಷ್ಮಾಚಾರ್ಯ ಎದ್ದರು. ಅಗ್ರ ಪೂಜೆ ಮಾಡಿದವರು ಅವರು, ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದವರು. ಅದು ನನ್ನ ಮನೆಗೆ ಬಂದಾರು. ಯಾಕೆಂದರೆ ನಮಗೆ ಯಾರಾದರೂ ತುಂಬ ಸನ್ಮಾನ ಮಾಡಿದರೆ ಅವ್ರು ಹೇಳಿದಾಗ ಕೇಳ್ತೇವೆ, ಯಾಕಂದ್ರೆ ಇನ್ನೂ ಮಾಡಬೇಕಲ್ಲ ಅವರು. ಸರಿ, ಅಗ್ರ ಪೂಜೆ ಮಾಡಿದವ ಅಲ್ಲಿ ಹೋಗುವ. ದ್ರೋಣಾಚಾರ್ಯ ಗೋಬ್ರಾಹ್ಮಣ ಹಿತ ಆಯ್ತು, ನಾವು ಬ್ರಹ್ಮರ್ಷಿ, ನಾನು ಹೇಳಿದಾಗ ಬಂದಾನ. ಇಬ್ಬರು ಮುಂದೆ ಬಂದಿದ್ದಾರೆ. ಕರೀಲಿಕ್ಕೆ ಧೈರ್ಯ ಇಲ್ಲ. ದುರ್ಯೋಧನ ಮನೆಗೆ ಹೋಗೋಲ್ಲ ಅಂದರೆ ನಮ್ಮ ಮನೆಗೆ ಬರ್ಬೋದು. ಇಬ್ಬರು ಮುಂದೆ ಬಂದಿದ್ದಾರೆ. ಕೃಷ್ಣ ತಕ್ಷಣ ಹೇಳ್ತಾನೆ, ಬರಬೇಡಿ, ನಿಮ್ಮ ಮನೆಗೆ ಬರೋಲ್ಲ ಅಂತ. ತಮಾಷೆ ಯಾಕೆ? ಅವ್ರ ಕಾರಣ ಏನು ಗೊತ್ತಾ? ನೀವಿಬ್ಬರು ದ್ರೌಪದಿಯ ವಸ್ತ್ರಾಪಹರಣ ಮಾಡುವಾಗ ಸಭೆಯಲ್ಲಿ ಇದ್ರಿ ಅಲ್ವಾ? ನೀವೇನಾದರೂ ಪ್ರತಿಭಟನೆ ಮಾಡಿದಿರ? ಒಂದು ಹೆಣ್ಣಿಗೆ ಅನ್ಯಾಯವಾದಾಗ ಇದು ತಪ್ಪು ಅಂತ ಹೇಳದವರ ಮನೆಯಲ್ಲಿ ನಾನು ಉಣ್ಣುವುದಿಲ್ಲ ಅಂತ ಕೃಷ್ಣ. ಅಲ್ಲ, ಅವ್ರ ಮನೆಗೆ ಹೋಗಲೇ ಇಲ್ಲ. ಕಡೆ ಎಲ್ಲಿ ಹೋದ? ವಿದುರನ ಮನೆಗೆ. ಯಾಕೆ ಅಂದರೆ ದ್ರೌಪದಿಯನ್ನು ಸಭೆಗೆ ಎಳೆದು ಅವಮಾನ ಮಾಡಿದಾಗ ಇದು ಅನ್ಯಾಯ ಅಂತ ಗಟ್ಟಿ ಕೂಗಿದವ ಅವರೊಬ್ಬನೇ. ಸೀದಾ ಅವನ ಮನೆಗೆ ಹೋದ ಕೃಷ್ಣ. ಸ್ವಲ್ಪ ಪಂಡಿತರಿಗೆ ಕಷ್ಟ ಆಗುತ್ತೆ. ಕೃಷ್ಣ ಅಲ್ಲಿಗೆ ಹೋದರೆ ಅಡಿಗೆ ಭಟ್ಟರು ಕರ್ಕೊಂಡು ಹೋಗಿದ್ದು ನಾವು ವಿದುರ ಶೂದ್ರ ಅಲ್ಲ, ಮಡಿ ಅಡಿಗೆ ಆಗ್ಬೇಕಲ್ಲ. ಏನು ಮಾಡಿದ? ಇಲ್ಲ, ವಿದುರ ಮನೆ ಅಡಿಗೆಯನ್ನೇ ಊಟ ಮಾಡಿದ ಕೃಷ್ಣ. ವಿದುರ ಹೇಳ್ತಾನೆ, ನಾನು ನಿರೀಕ್ಷೆ ಮಾಡಲಿಲ್ಲ ಕೃಷ್ಣ, ನಮ್ಮ ಮನೆಗೆ ಬಂದು ನಾವು ಗಂಜಿ ಊಟ ಮಾಡುವರು ಬಡವರು, ನೀನು ಅಲ್ಲಿ ರಾಜ ಸನ್ಮಾನ ಇತ್ತು ಅದನ್ನು ಬಿಟ್ಟು ಇಲ್ಲಿಗೆ ಬಂದಿಲ್ಲ. ಅಂದರೆ ಆ ರಾಜರ ಅಡಿಗೆ ತಿಂದು ಬೇಜಾರಾಗಿದೆ ವಿದುರ, ನನಗೆ ಇದರಿಂದ ಗಂಜಿ ಊಟ ಬೇಕು ಅಂತ ಬಂದೆ. ನನಗೆ ಪ್ರೀತಿಯ ಊಟ ಬೇಕು, ವೈಭವದ ಊಟ ಬೇಡ. ಅಲ್ಲಿ ಕೂತು ಬಿಡ್ತಾನೆ. ಆವಾಗ ವಿದುರ ಹೇಳ್ತಾನೆ, ನೀನು ತಪ್ಪು ಮಾಡಿದೆ ಕೃಷ್ಣ. ಯಾಕಪ್ಪ? ನೀನು ಬರಬಾರದಿತ್ತು. ಯಾಕೆ? ನೀನು ಬಂದು ಹೇಳಿದ್ರು ದುರ್ಯೋಧನ ಕೇಳೋಲ್ಲ, ಮಂಥ ಮಂಡ. ಅದಕ್ಕೆ ಕೃಷ್ಣ ಏನು ಹೇಳ್ತಾರೆ ಗೊತ್ತಾ? ನಾನು ಹೇಳಿದರೂ ದುರ್ಯೋಧನ ಕೇಳೋಲ್ಲ ಅಂತ ನನಗೆ ಗೊತ್ತಿದೆ, ನಿನಗೆ ಗೊತ್ತಿದೆ, ಜಗತ್ತಿಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಬಂದೆ. ನಾನು ಇಲ್ಲದೇ ಇದ್ದರೆ ಜಗತ್ತೇನು ಹೇಳ್ತಿತ್ತು? ಕೃಷ್ಣ ಬಂದು ಒಂದು ಮಾತು ಹೇಳ್ಬೋದಿತ್ತು, ಬರಲೇ ಇಲ್ಲ ಅಂತ ಗೊತ್ತೋ ಇಲ್ಲ ಮಾತು. ನಾನು ಬಂದು ಹೇಳಿದ್ರು ದುರ್ಯೋಧನ ಒಪ್ಪಲಿಲ್ಲ ಅನ್ನೋದು ಅದು ಇತಿಹಾಸದಲ್ಲಿ ದಾಖಲೆ ಆಗಬೇಕು, ಅದಕ್ಕೋಸ್ಕರ ಬಂದೆ. ಪ್ರತಿಯೊಂದು ಎಷ್ಟು ಕರಾರವತ್ತಾಗಿ ಕೃಷ್ಣನ ತೀರ್ಮಾನಗಳು. ಮುಂಚೆ ಅದ್ಭುತ ಏನು ಗೊತ್ತಾ? ಪಾಂಡವರ ಹತ್ರ ಸಂಧಾನಕ್ಕೆ ಹೋಗೋ ಮುಂಚೆ ಹೇಳ, ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮೆಲ್ಲರ ಅಭಿಪ್ರಾಯ ಹಿಡ್ಕೊಂಡು ನಿಮ್ಮ ಎಂಬಾಸಿಡರಾಗಿ ನಾನು ಹೋಗ್ತಾ ಇದ್ದೇನೆ. ಧರ್ಮರಾಜ ಹೇಳ್ತಾನೆ, ಕೃಷ್ಣ ಬೇಡ, ಯುದ್ಧ ಬೇಡ. ಯಾಕೆಂದರೆ ಅವನೊಂದು ಕಥೆ ಹೇಳ್ತಾನೆ, ಸಾಲ್ ಬ್ಯೂಟಿಫುಲ್. ಮಹಾಭಾರತದ ಒಂದೊಂದು ಕ್ಯಾರೆಕ್ಟರ್ ಅದ್ಭುತ. ಧರ್ಮರಾಜ ಹೇಳ್ತಾನೆ, ಕೃಷ್ಣ ಒಂದು ರಸ್ತೆಯಲ್ಲಿ ಒಂದು ಮಾಂಸದ ಮುದ್ದೆ ಇರುತ್ತೆ, ಆಚೆ ಒಂದು ನಾಯಿ, ಈಚೆ ಒಂದು ನಾಯಿ. ಆ ಎರಡೂ ನಾಯಿಗಳಿಗೂ ಆ ಮಾಂಸ ಬೇಕು ಅಂತ. ಆ ಮಾಂಸ ನನಗೇ ಬೇಕು ಅಂತ ಈ ನಾಯಿ, ನನಗೇ ಬೇಕು ಅಂತ ನಾಯಿ. ಅದು ಒಂದು ನಾಯಿ ಸೋಲದೆ ಇನ್ನೊಂದು ನಾಯಿ ಸಿಗೋಲ್ಲ. ಅದಕ್ಕೇನು ಮಾಡ್ತಾವೆ? ಭಾಳ ಬ್ಯೂಟಿಫುಲ್ ಆಗಿದೆ. ಲಾಂಗೂಲ ಚಾಲನ ಕ್ಷವೇಡ ಪ್ರತಿವಾಚೋ ವಿವರ್ತನಂ ದಂತದರ್ಶನಂ ಆರಾವಹ ತಥೋ ಯುದ್ಧಂ ಪ್ರವರ್ತತೆ ತತ್ರ ಯೋ ಬಲವಾನ್ ಕೃಷ್ಣ ಜಿತ್ವಾ ಸೋತಿ ತದಾಂಶಂ ಏವಮೇವ ಮನುಷ್ಯೇಷು ವಿಶೇಷೋ ನಾಸ್ತಿ ಕಶ್ಚನ. ಹೇಳ್ತಾನೆ, ಆ ನಾಯಿ ಮೊದಲು ಮಾತಾಡೋದು ಬಾಲದಿಂದ. ಅವು ಬಾಯಿಂದ ನಮಗೆ ಬಾಲ ಇಲ್ಲ ಅಂದರೆ ಬಾಯಿಂದ ಮಾತಾಡ್ತಾರೆ. ಅವರು ಬಾಲ ಉಂಟು, ಬಂದ ಬಿಟ್ಟೆ ಬಾಲ ಆಡಿಸ್ತಾರೆ. ಬಾಲ ಆಡಿಸಿದರೆ ಅದು ನಿನಗಲ್ಲ ನನಗೆ ಆಚೆ ಹೋಗು ಅಂತ ಅದಕ್ಕೆ ಅರ್ಥ. ಅದಕ್ಕೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅರ್ಥ. ಸಿಟ್ಟು ಬಂದಾಗಲೂ ಬಾಲ ಆಡ್ತಾರೆ. ಪ್ರೀತಿ ಯಾವುದು ನನಗೆ ಸೇರಿದ್ದು. ಆ ಲಾಂಗೂಲ ಚಾಲನ ನಿನಗಲ್ಲ, ಅದು ನನ್ನದು ಹೋಗು ಅಂತ ಬಾಲ ಆಡಿಸಿತ್ತಂತೆ. ನನಗೆ ಬಾಲ ಇಲ್ವಾ ಅಂತ ಆಚೆ ನಾಯಿ ಬಾಲ ಆಡಿಸಿತ್ತು. ಸೊ ಪ್ರಾಬ್ಲಮ್ ಇಸ್ ನಾಟ್ ಸಾಲ್ವ್ಡ್. ಅಷ್ಟಾದ ಕೂಡಲೇ ಅದು ಗುರ್ರಂತು, ಇದು ಗುರ್ರಂತು, ಪ್ರಾಬ್ಲಮ್ ಇಸ್ ನಾಟ್ ಸಾಲ್ವ್ಡ್. ಆಮೇಲೆ ಲಾಂಗೂಲ ಚಾಲನ ಕ್ಷೇಡ ಪ್ರತಿವಾಚ ವಿವರ್ತನಂ, ಅದು ಬೊಗಳಿಸು ಮಾಡಿತು, ಇದು ಬೊಗಳಿಸು ಮಾಡಿತು. ಅಲ್ಲಿ ಪರಿಹಾರ ಆಗಲಿಲ್ಲ. ಕಡೆಗೆ ಉಗುರವರಾಗ ಹಾಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಬಂತು, ಇದು ಬಂತು. ಕಡೆ ಮಾಂಸವನ್ನು ಬಿಟ್ಟು ಹೋಗ್ಲಿಕ್ಕೆ ಯಾರಿಗೂ ತಯಾರಿಲ್ಲ. ಕಡೆಗೆ ದಂತ ದರ್ಶನ, ಹಲ್ಲು ಕಿಸಿದ ಹಲ್ಲು ತೋರಿಸಿ ಆಮೇಲೆ ಬೊಗಳಿತು. ಆಮೇಲೆ ತಥೋ ಯುದ್ಧಂ ಪ್ರಬಲ, ಒಂದರ ಮೇಲೆ ಒಂದು ವಿಧ ಹೋರಾಡಿಕೊಂಡು ನಾಯಿಗಳಿಗೆ ಅದು ಹೋರಾಡಿ ಯಾವ ನಾಯಿ ಬಲಿಷ್ಠವೋ ಅದು ಇದನ್ನು ಒದ್ದೋಡಿಸುತ್ತೆ, ಬಲಿಷ್ಠವಾದ ನಾಯಿ ಮಾಂಸ ತಿನ್ನುತ್ತೆ. ಇದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಮನುಷ್ಯರು ಮಾಡೋದು ಅಷ್ಟೇ ಅಲ್ವಾ ಅಂತಾನೆ ಧರ್ಮರಾಜ. ನಾವು ಒಂದು ಸೊತ್ತಿಗೋಸ್ಕರ, ಒಂದು ಮಣ್ಣಿಗೋಸ್ಕರ, ಒಂದು ಹೆಣ್ಣಿಗೋಸ್ಕರ ಯುದ್ಧ ಅಂದರೆ ಏನು? ಬಾಲ ಆಡಿಸೋದೊಂದಿಲ್ಲ, ಯಾಕಂದರೆ ಬಾಲ ಇಲ್ಲ. ಉಳಿದೆಲ್ಲ ಹೊರಗುಟ್ಟುವುದು, ಹೋರಾಡೋದು, ತೊಡ್ಡೋದು, ಒಬ್ಬರ ಮೇಲೆ ಒಬ್ಬರು ಬೀಳೋದು, ಸೋತವ ಹೋಗೋದು, ಗೆದ್ದವ ತಿನ್ನೋದು. ಅಂದರೆ ನಾಯಿಗಿಂತ ಮನುಷ್ಯನ ಪಾಡು ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ.
ನಾವೆಲ್ಲರೂ ಮಣ್ಣಿನ ಆಸೆಗೆ, ಹೆಣ್ಣಿನ ಆಸೆಗೆ ನಾಯಿಯಂತೆ ನಡ್ಕೊಳ್ತಾ ಇದ್ದಾನೆ ಮನುಷ್ಯ. ಇದು ಬೇಡ ಕೃಷ್ಣ, ನಾವು ನಾಯಿಯಂತೆ ಆಗೋದು ಬೇಡ. ನನಗೆ ಯುದ್ಧ ಬೇಡ, ನನಗೆ ರಾಜ್ಯ ಬೇಡ, ಅವರೇ ಪಾಲಿಸಲಿ, ನನಗೆ ಶಾಂತಿ ಬೇಕು ಅಂತಾನೆ ಧರ್ಮರಾಜ. ಅಷ್ಟಾದ ಕೂಡಲೇ ಅದನ್ನು ಅರ್ಜುನ, ನಕುಲ, ಸಹದೇವ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಂದರೆ ಭೀಮಸೇನ ನಿಜವಾಗಿ ವಿರೋಧ ಮಾಡಬೇಕಿತ್ತು. ಯಾಕೆಂದರೆ ದುರ್ಯೋಧನನ ತೊಡೆ ಮುರಿದರೆ ಪ್ರತಿಜ್ಞೆ ಮಾಡಿದವ. ದುರ್ಯೋಧನ ನಿನ್ನ ಭೀಮಸೇನ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾನೆ ಕೃಷ್ಣ. ನೀವೆಲ್ಲ ಆಯಿತು, ಭೀಮಸೇನ ಅಭಿಪ್ರಾಯ ನನಗೆ ಮುಖ್ಯ ಆಗುತ್ತೆ ಅಂತ. ಭೀಮಸೇನ ಹೇಳ್ತಾನೆ, ನನಗೂ ಶಾಂತಿಯ ಮುಖ್ಯ, ಸಮ್ಮತಿ ಇದೆ, ಸಂಧಾನ ಮಾಡು, ನನಗೆ ಯುದ್ಧ ಬೇಕಿಲ್ಲ. ಏನು ಭೀಮಸೇನ, ನಿನ್ನ ಬಾಯಿಯಿಂದ ಈ ಮಾತು? ಏನು ಕಥೆ ಇದೆ? ಆಕಾಶ ಕಳೆದು ಬಿದ್ದ ಹಾಗೆ ಭೀಮಸೇನ ಹೀಗೆ ಮಾತಾಡ್ತಾನೆ ಅಂದರೆ ನನಗೆ ನಂಬಿಕೆ ಆಗೋದಿಲ್ಲ ಅಂತಾನೆ ಕೃಷ್ಣ. ಅದಕ್ಕೆ ಒಂದು ಒಳ್ಳೆ ಮಾತಾಡ್ತಾನೆ. ನೀಚೈರು ಭೂತ್ವ ಅನುಯಾಸ್ಯಾಮಃ ಮಾಸ್ಮನೋ ಭರತಾಹ ನಶನ್. ನಾನು ದುರ್ಯೋಧನ ಕೈ ಕೆಳಗೆ ಕೆಲಸ ಮಾಡ್ತೇನೆ. ಯಾಕೆ ಗೊತ್ತಾ? ನಮ್ಮ ಸ್ವಂತ ರಾಜ್ಯ ಲಾಭಕ್ಕೋಸ್ಕರ ಈ ದೇಶದ ಜನ ಸಾಯೋದು ಬೇಡ, ಭಾರತ ದೇಶದ ಜನಾಂಗ ಹತ್ಯೆ ಬೇಡ, ಎಲ್ಲ ಬದುಕಲಿ, ನಾನು ಚಾಕರಿ ಮಾಡಿಬಿಟ್ಟು ಬದುಕ್ತೇನೆ ಅಂತ ಭೀಮಸೇನ. ಯಾಕೆ ಕೃಷ್ಣ ಹೇಳ್ತಾನೆ, ಅಲ್ಲ ಹೆದರಿಕೆ ಆಯ್ತಾ ನಿನಗೂ ಕೂಡ ಯುದ್ಧ ಅಂದರೆ? ಅವಾಗ ಭೀಮಸೇನ ಹೇಳ್ತಾರೆ, ಕೃಷ್ಣ, ನನ್ನ ಡಿಕ್ಷನರಿಯಲ್ಲಿ ಹೆದರಿಕೆ ಎನ್ನುವ ಶಬ್ದ ಇಲ್ಲ, ಆದರೆ ಕಾರುಣ್ಯ ಇದೆ. ನಮ್ಮ ದೇಶದ ಜನ ಲಕ್ಷಾಂತರ ಜನ, ಸುಮಾರು 18 ದಿವಸದ ಯುದ್ಧದಲ್ಲಿ ಸುಮಾರು 50 ಲಕ್ಷ ಜನ ಸತ್ತಿದ್ದಾರೆ. ಆಗ ಇಡೀ ದೇಶದಲ್ಲಿ ಇದ್ದದ್ದು 5 ಕೋಟಿ ಜನ. 1/10 ಆಫ್ ದ ಪಾಪ್ಯುಲೇಷನ್ ವಾಸ್ ಡಿಸ್ಟ್ರಾಯ್ಡ್. 1 ಫೋರ್ಟ್ ನೈಟ್ ಅಂಥ ದೊಡ್ಡ ಜನಾಂಗ ಹತ್ಯೆ ಬೇಡ ಅಂತ ಹೇಳಿದ. ಅದಕ್ಕೆ ಕೃಷ್ಣ ಹೊರಟೋಗಿ ಮುಂಚೆ ಗಮ್ಮತ್ತು ನೋಡಿ, ನಾನು ಸಂಧಾನಕ್ಕೋಸ್ಕರ ಹೋಗ್ತೇನೆ, ಆದರೆ ನನ್ನ ಮಾತು ದುರ್ಯೋಧನ ಕೇಳೋಲ್ಲ ಅಂತ ನನಗೆ ಗೊತ್ತಿದೆ. ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರತ ಸಮಾಹಿತ. ಮುಂದೆ ಯುದ್ಧ ಆಗುತ್ತೆ, ಅದರಲ್ಲಿ ಪಾಂಡವರು ಗೆಲ್ಲಬೇಕಾದ ಹೊಣೆಗಾರಿಕೆ ನಿನ್ನ ಹೆಗಲ ಮೇಲೆ ಬೀಳುತ್ತೆ ಅಂತ ಹೇಳಿ ಕೃಷ್ಣ ಹೊರಟು ಹೋಗಲ್ಲ. ಅಲ್ಲಿ ಎಲ್ಲ ಆಯ್ತಲ್ಲ, 5 ಜನ ಆದಮೇಲೆ ನಿಮ್ಮೆಲ್ಲರ ಅಭಿಪ್ರಾಯಕ್ಕಿಂತ ನನಗೆ ದ್ರೌಪದಿಯ ಅಭಿಪ್ರಾಯ ಮುಖ್ಯ ಆಗ್ತಾನೆ ಕೃಷ್ಣ. ಯಾಕೆಂದರೆ ಎಲ್ಲ ಕಷ್ಟಪಟ್ಟವಳು ಅವಳು. ನಿಮಗಂಥ ಅವಮಾನ ಏನೂ ಆಗಿಲ್ಲ ಹೇಳಿಕೊಳ್ಳುವಂಥದ್ದು. ಸಭೆಯಲ್ಲಿ ಎಳೆದು ಮಾನಭಂಗ ಆದದ್ದು ಅವಳಿಗೆ. ಆಮೇಲೆ ಅಜ್ಞಾತವಾಸದಲ್ಲಿ ಕೀಚಕನ ಹೆಣದ ಜೊತೆಗೆ ಅವಳನ್ನು ಮಲಗಿಸಿ ಸ್ಮಶಾನಕ್ಕೆ ಕೊಂಡೋಗಿದ್ದಾರೆ. ನಿನ್ನ ಪ್ರಿಯಕರರ ಜೊತೆಗೆ ಸಹಗಮನ ಆಗಲಿ. ಯಾವ ಹೆಣ್ಣಿಗೂ ಜೀವನದಲ್ಲಿ ಅಂಥ ಪ್ರಸಂಗ ನಡೆಯಲು ಸಾಧ್ಯ ಇಲ್ಲ. ಆದ್ದರಿಂದ ತುಂಬ ಕಷ್ಟಪಟ್ಟವಳು ದ್ರೌಪದಿ. ಅವಳ ಅಭಿಪ್ರಾಯದಲ್ಲಿ ಮುಖ್ಯ ಆಗುತ್ತೆ, ನೀವೇ ಹೇಳು. ಆವಾಗ ದ್ರೌಪದಿ ಹೇಳಿದ್ರು, ನಮ್ಮ ಗಂಡಂದಿರು ರಾಜಿ ಮಾಡಿಕೊಳ್ತಾರಂತೆ ಅಲ್ವಾ, ಮಾಡಿಕೊಳ್ಳಿ, ಬಟ್ ನಾನು ಮಾತ್ರ ಹೋಗಲ್ಲ. ನಾನು ಯಾವತ್ತೂ ದುರ್ಯೋಧನನ ಅಥವಾ ದುಶ್ಯಾಸನನ ಮನೆಯ ಮೆಟ್ಲ ಒಳಗೆ ಕಾಲಿಡೋಲ್ಲ. ಮತ್ತೇನು ಮಾಡ್ತೀನಿ? ನಾನು ನನ್ನ ತಂದೆಯ ಸೈನ್ಯ ತಂದು ನಾನು ಹೋರಾಡ್ತೇನೆ. ಪಿತಾಪೇ ಯಕ್ಷತೆ ವೃದ್ಧ ಸಹಪುತ್ರಿ, ನನ್ನ ತಂದೆ ನನ್ನ ಅಣ್ಣ ತಮ್ಮದನ್ನು ಕರೆದು ಅವರ ಜೊತೆಗೆ ನಾನು ದುರ್ಯೋಧನ ವಿರುದ್ಧ ನಾನು ಹೋರಾಡ್ತೇನೆ, ಹೊರತು ನಾನು ಕಾಂಪ್ರಮೈಸಿಗೆ ಒಪ್ಪಲ್ಲ ಅಂತ ಹೇಳಿ ಬಗ್ಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡುವ ದ್ರೌಪದಿಯ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೃಷ್ಣನ ಕಾಲಿಗೆ ಇರ್ತದೆ. ಅಳಬೇಡ ದ್ರೌಪದಿ, ಕಣ್ಣೀರು ಒರೆಸಿಕೋ, ಯಾಕೆ ನಿನ್ನ ಒಂದು ಹನಿ ಕಣ್ಣೀರಿಗೆ 1000 ಜನ ವೀರರು ಸಾಯ್ತಾರೆ ಅಂತ ಹೇಳಿ ಕೃಷ್ಣ ಹೊರಟೋಗ್ತಾರೆ. ಆಯಿತು, ದುರ್ಯೋಧನ ಸಭೆಗೆ ಕರ್ಕೊಂಡು ಬಂದ. ದುರ್ಯೋಧನ ಮಾಡಿದ್ದು ಬೆಳಿಗ್ಗೆ ವಿದುರನ ಮನೆಯಿಂದ ಬಹಳ ಜನ ತಪ್ಪು ಹೇಳ್ತಾರೆ. ಕೃಷ್ಣ ಬಂದಾಗ ದುರ್ಯೋಧನ ಎದ್ದ ನಿಲ್ಲಲಿಲ್ಲ, ಅವನು ಕುರ್ಚಿ ಮಗುಚಿ ಬಿದ್ದ ಅಂತ ನೀವು ಕಥೆ ಕೇಳಿರ್ಬೋದು. ಅದು ನಾಟಕದ ಕಥೆ. ದುರ್ಯೋಧನನೇ ಕರ್ಕೊಂಡು ಬಂದದ್ದು, ಅವ್ರು ಎದ್ದು ನಿಲ್ಲದಿರೋ ಪ್ರಶ್ನೆಯೇ ಇಲ್ಲ. ಸಭೆಗೆ ಬಂದ ಕೃಷ್ಣ. ಸಭೆಗೆ ಬಂದು ಅವನೊಂದು ಮಾತು ಹೇಳ್ತಾನೆ, ತ್ವಯ್ಯಧೀನ ಶಮೋ ರಾಜನ್ ಮೈಚೈವ ವಿಷಾಂಪತೆ. ಇವತ್ತು ಯುದ್ಧ ಅಥವಾ ಶಾಂತಿ. ಯುದ್ಧ ಅಂದರೆ ವಿಶ್ವಯುದ್ಧ. 18 ಅಕ್ಷೋಹಿಣಿ ಆಚೆ ಈಚೆ ಸೇರಿಬಿಟ್ಟಿದ್ದಾರೆ. ರಷ್ಯಾದ ಸೈನ್ಯ, ಚೀನಾದ ಸೈನ್ಯ ಎಲ್ಲ ಬಂದುಬಿಟ್ಟಿದೆ. ಇಡೀ ದೇಶದ ಆಗ ಪರಿಚಿತವಾಗಿದ್ದ ಪ್ರಪಂಚದ ಸಮಸ್ತ ಸೇನೆ ಬಂದಿದೆ. ಇದು ವಾಸ್ತವಿಕವಾಗಿ ಮಹಾ ವಿಶ್ವಯುದ್ಧ. ಇದೀಗ ತ್ವಯ್ಯಧೀನ ಶಮೋ ರಾಜನ್. ಕೃಷ್ಣ ಹೇಳುವ ಮಾತು ನೋಡಿ, ಶಾಂತಿ ಬೇಕೋ ಯುದ್ಧವೋ ಅಂತ ತೀರ್ಮಾನ ಮಾಡುವುದು ಇಬ್ಬರ ಕೈಯಲ್ಲಿದೆ. ಒಂದು ನಿನ್ನ ಕೈಯಲ್ಲಿ ಮತ್ತು ನನ್ನ ಕೈಯಲ್ಲಿ. ಕೃಷ್ಣ ಹೇಗೆ ಪುತ್ರಾತ್ ಸ್ಥಾಪಯ ಗೌರವಿಯ ಅಪವಿಷ್ಯಾಮ್ಯ ಹಂಪರಾನ್. ನೀನು ನಿನ್ನ ಮಕ್ಕಳು ಯುದ್ಧ ಮಾಡಿದಂತೆ ಮಾಡು, ನಾನು ಪಾಂಡವರು ಯುದ್ಧ ಮಾಡಿದಂತೆ ಮಾಡ್ತೇನೆ. ಮತ್ತು ಹೇಗೆ ವಿಷಯ ಯುದ್ಧ ಆಗುತ್ತೆ? ಇಟ್ಸ್ ವೆರಿ ಸಿಂಪಲ್. ಪ್ರಾಬ್ಲಮ್ ಸೊಲ್ಯೂಷನ್ ಬಹಳ ಸುಲಭವಾಗಿದೆ, ಒಪ್ಪು. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಕೃಷ್ಣ
ನನ್ನ ಮಕ್ಕಳು ನಾನು ಹೇಳಿದ್ದು ಕೇಳೋಲ್ಲ, ನಾನು ಏನು ಮಾಡಿ. ಓಹೋ, ಅಪ್ಪನಾಗಿ ಮಕ್ಕಳನ್ನ ನಿಯಂತ್ರಿಸ್ಬೇಕು, ರಾಜನಾಗಿ ಎರಡೂ ಹೊರಗೆ, ಅಪ್ಪನಾಗಿಯೂ ನೀನು ನಡ್ಕೊಳ್ಳಿಲ್ಲ, ರಾಜನಾಗಿಯೂ ನೀನು ನಡ್ಕೊಳ್ಳಿಲ್ಲ. ಈಗ ಏನು ಮಾಡ್ಬೇಕವ? ನಿನ್ನ ದೌರ್ಬಲ್ಯವನ್ನು ಇತಿಹಾಸ ದಾಖಲು ಮಾಡ್ತೇವೆ. ಅವಾಗ ಹೇಳ್ತಾನೆ, ನಾನು ಹೇಳಿದರೆ ಕೇಳೋಲ್ಲ, ಆದರೆ ದುರ್ಯೋಧನ ತಾಯಿಗೆ ಹೆದರ್ತಾನೆ. ಗಾಂಧಾರಿಯನ್ನು ಕರೆದು ಹೇಳಿದರೆ ಆಗಬಹುದೇನೋ, ಕರಿ ಅಂತಾನೆ ಕೃಷ್ಣ. ಗಾಂಧಾರಿಯನ್ನು ಕರೆಸ್ತಾನೆ ಧೃತರಾಷ್ಟ್ರ, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ. ಅದ್ಭುತ. ಅವಳು ಹೇಳ್ತಾರೆ, ತ್ವಮೇವಂತ್ರ ಪುರುಷಂಗರ್ಕ್ಯ ಧೃತರಾಷ್ಟ್ರ ಸುತಪ್ರಿಯ. ಬುದ್ಧಿ ಹೇಳಬೇಕಾದ್ದು ನಿನ್ನ ಮಗನಿಗೆಲ್ಲ ನಿನಗೆ ಅಂತ ಹೇಳಿಬಿಡ್ತಾರೆ ಅವಳು ಗಂಡನಿಗೆ ಸಭೆಯಲ್ಲೇ. ಆ ಮಕ್ಕಳನ್ನು ತಪ್ಪು ಮಾಡಿದಾಗ ತಿದ್ದದೆ ಹೆಗಲಿನಲ್ಲಿ ಇಟ್ಕೊಂಡಿಯಲ್ಲ, ಅವ್ನು ತಲೆ ಬಿಡಬಹುದು. ಅದರಿಂದ ದುರ್ಯೋಧನ ಇವತ್ತು ತಪ್ಪು ಮಾಡಿದರೆ ಅದಕ್ಕೆ ನೀನು ಜವಾಬ್ದಾರ, ಅದಕ್ಕೆ ಯು ಮಸ್ಟ್ ಬಿ ಪನಿಷ್ಡ್ ಅಂತ ಗಂಡನಿಗೆ ಸಭೆಯಲ್ಲಿ ಹೇಳಿಬಿಡ್ತಾರೆ. ಬಹಳ ಧೀರ ಮಹಿಳೆಯರು. ಹೀಗಾಗಿ ಸಂಧಾನ ಮುರಿದು ಕೃಷ್ಣ ಮರಳಿ ಬರ್ತಾನೆ. ಆಮೇಲೆ ಯುದ್ಧದಲ್ಲಿ ಆ ಗೀತೆ ಅಂದರೆ ಅರ್ಜುನ ಬಹಳ ಯುದ್ಧ ಬೇಡ ಅಂತ ಅಲ್ಲಿ ಪುನಃ ಯುದ್ಧ ಬೇಡ, ಜನಾಂಗ ಹತ್ಯೆ ಆಗುತ್ತೆ ಅಂತ ಭೀಮ ಮೊದಲೇ ಹೇಳಿದ್ದ. ಅಲ್ಲಿ ಯುದ್ಧರಂಗದಲ್ಲಿ ಅರ್ಜುನನಿಗೆ ಆ ಭಾವನೆ ಎದುರಿನಲ್ಲಿ ನೋಡಿದಾಗ ಇಷ್ಟು ಜನ ಅವನಿಗೆ ಅರ್ಜುನನಿಗೆ ಭೀಮಸೇನಿಗೆ ಕಂಡದ್ದು ಭರತ ವಂಶದ ಜನ ನಾಶ ಆಗಬಾರದು ಅಂತ. ಅರ್ಜುನ ಏನು ಹೇಳ್ತಾನೆ ಗೊತ್ತಾ? ಸೇನೆಯವರು ಭಯವರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ಎರಡು ಸೇನೆ ಮಧ್ಯದಲ್ಲಿ ನನ್ನ ರಥ ನಿಲ್ಲಿಸುವಂತ. ನೋಡಿ, ಆ ಅರ್ಜುನನ ಮಾತಿನಲ್ಲಿ ಇರ್ತಕ್ಕಂಥ ಇಗೋ ನೋಡಿ, ಸೇನೆಯವರು ಭಯವರ ಮಧ್ಯೆ ರಥಂ ಸ್ಥಾಪಯ ಮೇ ಅಂತ ಅಂದರೆ ನನ್ನ ರಥವನ್ನು ನಿಲ್ಲಿಸು. ಒಬ್ಬ ಓನರು ಡ್ರೈವರಿಗೆ ದ್ರೋಣ ಪ್ರಮುಖತಃ ಸರ್ವೇಶಾಂತ ಮಹಿಕ್ಷಿತ. ಅವ್ರು ಬೇಕು ಅಂತ ಕಣ್ಣು ಎತ್ತಿದರೆ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಅವರ ಹಿರಿಯರು, ಆ ಕುರುವಂಶದ ಹಿರಿಯರೆಲ್ಲ ಕಾಣುವ ಹಾಗೆ ರಥ ನಿಲ್ಲಿಸಿದ. ಅದನ್ನು ನೋಡಿ ತಕ್ಷಣ ಅಪ್ಸೆಟ್. ಅಲ್ಲಿ ತನಕ ಧೈರ್ಯದಿಂದ ಇದ್ದವು. ಅಲ್ಲಿ ನೋಡ್ತಾನೆ ಇದನ್ನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ, ಅಯ್ಯೋ ನಮ್ಮ ತಂದೆ ತಾಯಿಗೆ ಸಂಬಂಧಿಕರು ಹಿರಿಯರು ಗುರು ಹಿರಿಯರು ಎಲ್ಲ ಇದ್ದಾರೆ, ಇವರನ್ನು ಹೇಗೆ ಕೊಲ್ಲುವುದು? ಅದು ಬೇಕಿತ್ತು. ಸೈಕೋಥೆರಪಿಗೆ ಅವನ ವೀಕ್ನೆಸ್ಸನ್ನು ಹೊರತರಬೇಕಿತ್ತು. ಜನ ಸಾಯ್ತಾರೆ ಅಂತ ದುಃಖ ಬಂದದ್ದಲ್ಲ ಅರ್ಜುನಿ, ನಮ್ಮ ಪೈಕಿಯವರು ಸಾಯ್ತಾರೆ ಅಂತ. ಅವ್ರು ಎದುರು ಕಂಡದ್ದು ಪೈಕಿಯವರು ಕಾಣುವಾಗ ಎದುರಿಟ್ಟ, ಅಯ್ಯೋ ಕೃಷ್ಣ ನಮ್ಮ ಪೈಕಿಯವರೆಲ್ಲ ಸಾಯ್ತಾರಲ್ಲ. ಇದು ಒಬ್ಬ ವೀರನ ಬಾಯಲ್ಲಿ ಬರುತ್ತೆ. ಭೀಮಸೇನ ಹಾಗೆ ಹೇಳಿಲ್ಲ, ಭಾರತ ದೇಶದ ಜನ ಸಾಯಬಾರದು, ಇವಾಗ ಎಲ್ಲ ಆಚಾರ್ಯ ಪಿತರ ಪುತ್ರ ತಥೈವತಿ ಪಿತಾಮಹ ಎಲ್ಲ ನಮ್ಮ ಪೈಕಿಯವರು ಸಾಯ್ತಾರಲ್ಲ ಕೃಷ್ಣ ಅಂದ. ಇದು ಇದೇನು ಗೊತ್ತುಂಟ? ಒಂದು ಎಲ್ಲೋ ಪರೂರಿಗೆ ಹೋಗಿರ್ತಾರೆ ಯಾತ್ರೆಗೆ ನಮ್ಮ ಪೈಕಿಯವರು. ಆಮೇಲೆ ಅವ್ರು ಹೊರಟು ಬರ್ತಾರೆ. ಬರುವ ದಿವಸ ಆ ಟ್ರೈನ್ ಆಕ್ಸಿಡೆಂಟ್ ಆಯಿತು ಅಂತ ಪೇಪರ್ನ ಬರುತ್ತೆ. ನಮಗೆ ಟೆನ್ಷನ್, ನಮ್ಮ ಪೈಕಿಯವರು ಏನಾದರೂ ಆಮೇಲೆ ಯಾರ್ಯಾರು ದುರಂತಕ್ಕೆ ಬಲಿಯಾಗಿದ್ದಾರೆ ಅವ್ರು ಲಿಸ್ಟ್ ಬರುತ್ತೆ ಪೇಪರ್ನಲ್ಲಿ. ಖುಷಿ ನಮ್ಮ ಪೈಕಿ ಅಲ್ಲಿ ಸತ್ತಿದ್ದಾರೆ 106 ಜನ, ನಮ್ಮ ಪೈಕಿಯವರು ಯಾರು ಸಾಯಿಲ್ಲ, ತೊಂದರೆ ಇದೆ. ಇದು ಅರ್ಜುನನ ಕಥೆ ಹೇಗಾಯ್ತಲ್ಲ, ಪೈಕಿ ಅವ್ರು ಸಾಯ್ತದೆ, ಅವ್ರಿಗೆ ದುಃಖ ಆಗೋದಿಲ್ಲ. ಸೊ ಅರ್ಜುನನ ದೃಷ್ಟಿಕೋನವೇ ಸೆಲ್ಫ್ ಸೆಂಟರ್ಡ್, ಅದು ನಿಸ್ವಾರ್ಥವಾದ ದೃಷ್ಟಿಯೇ ಅಲ್ಲ. ಅದಕ್ಕೋಸ್ಕರ ಕೃಷ್ಣನಿಗೆ ಅವರು ಸೈಕೋಥೆರಪಿ ಮಾಡಿ ಹೇಳಿ ಆಗಬೇಡ ಅನ್ಯಾಯ. ಇದು ಜಡ್ಜ್ಮೆಂಟ್ ಕೊಡುವವರು ನಮ್ಮ ಪೈಕಿಯವರು ಅಂತ ಜಡ್ಜ್ಮೆಂಟಿನಲ್ಲಿ ಫೇವರಬಲ್ ಅವ್ರಿಗೆ ಫೇವರ್ ಮಾಡಿದರೆ ಹೇಗೆ? ಆ ಥರ ಆಗಿದೆ. ನಮ್ಮ ಪೈಕಿಯವರು ಸಾಯಬಾರ್ದು, ನಮ್ಮ ಆಗದವರು ಸಾಯಬೇಕು. ಸೊ ಅರ್ಜುನನ ಇಡೀ ದೃಷ್ಟಿಕೋನವೇ ಸೆಲ್ಫ್ ಸೆಂಟರ್ಡ್, ಅದು ಅಶಾಸ್ತ್ರೀಯ, ಅದರಿಂದ ಅವೈಧಾನಿಕ. ಅದಕ್ಕೋಸ್ಕರ ಕೃಷ್ಣ ಅವನಿಗೆ ಬುದ್ಧಿವಾದ ಹೇಳಿದ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಮುಖ್ಯ ಹೊರತು ಯಾರು ಪೈಕಿಯವರು ಯಾರು ಪೈಕಿಯವರಲ್ಲ ಅಂತಲ್ಲ. ನಿನ್ನ ಪೈಕಿಯವರು ತಪ್ಪು ಮಾಡಿದ್ರೆ ದೇ ಶುಡ್ ಬಿ ಪನಿಷ್ಡ್. ಹಾಗೆ ಅದನ್ನು ಇಡೀ ಗೀತೆಯಲ್ಲಿ ಅದಕ್ಕೋಸ್ಕರ ಆ ಮಾತು ಹೇಳಿದ. ಅದು ಅದ್ಭುತವಾದ ಮಾತು. ಗತಾಸು ನಗತಾಸು ನಾಲ್ಕು ಪಂಡಿತ ಅಂತ. ಸತ್ತವರ ಬಗ್ಗೆಯೂ ದುಃಖಿಸುವುದಿಲ್ಲ, ಬದುಕಿದ್ದವರ ಬಗ್ಗೆಯೂ ದುಃಖಿಸುವುದಿಲ್ಲ ಅಂತ ಅರ್ಥವರುತ್ತೆ. ಗತಾಸು ನಗತಾಸು ಸತ್ತವರ ಬಗ್ಗೆಯೂ ದುಃಖಿಸುವುದಿಲ್ಲ, ಬದುಕಿದ್ದವರ ಬಗ್ಗೆಯೂ ದುಃಖಿಸುವುದಿಲ್ಲ ಅಂತ. ಅಂದರೆ ಯುದ್ಧದಲ್ಲಿ ಯಾವುದು ಹಾಗೆ ಸತ್ತವರ ಬಗ್ಗೆ ದುಃಖಿಸು, ಯಾಕಂದರೆ ಅಯ್ಯೋ ನಮ್ಮ ಆಗದವರು ಸತ್ತರು ಅಂತ. ಬದುಕಿದ್ದವರ ಬಗ್ಗೆಯೂ ದುಃಖಿಸು, ಯಾಕಂದ್ರೆ ನಮ್ಮ ಆಗುವವರು ಬದುಕಿದ್ದಾರೆ ದುಃಖ. ಸೊ ಆಗುವವರು ಬದುಕಬೇಕು, ಆಗದವರು ಸಾಯಬೇಕು. ಹೀಗೆ ವಿಭಾಗ ಮಾಡಿಕೊಂಡರೆ ಇದು ಜೀವನದ ಧರ್ಮ ಅಲ್ಲ. ಭೀಮಸೇನ ತನ್ನ ಮಗ ಘಟೋತ್ಕಚ, ಅವನ ಮಗ ನಿಷ್ಠ್ಯ ಸತ್ತಾಗಲೂ ಕೂಡ ಅಳ್ಳಿಲ್ಲ. ಅರ್ಜುನ ಅಭಿಮನ್ಯು ಸತ್ತಾಗ ಭಗವದ್ಗೀತೆ ಕೇಳಿ 2 ದಿವಸ 12 ದಿವಸ ಆಯಿತು. 1 ವಾರದಲ್ಲೇ ನನ್ನ ಮಗನನ್ನು ಕೊಂದ್ರಿ ನೀವೆಲ್ಲ ಅಂತ ಗದ್ದಲ ಮಾಡಬೇಕು. ನಮಗೆ ಭಗವದ್ಗೀತೆ ಯಾರೋ ಹೇಳಿದ್ದರು, ಕೃಷ್ಣ ನೇರ ಭಗವದ್ಗೀತೆ ಹೇಳಿದ, ವಿಶ್ವರೂಪ ದರ್ಶನ ಮಾಡಿಸಿದ. ಆದರೂ ಕೂಡ ಅವನಿಗೆ ದುಃಖ ತಡೀಲಿಕ್ಕಾಗಲಿಲ್ಲ. ಮಗ ಸತ್ತಾಗ ಗೊಳು ಅಂತ ಬಿಟ್ಟ.
ಅದಕ್ಕೋಸ್ಕರವೇ ಅರ್ಜುನನ ಹತ್ತಿರವೇ ಕೃಷ್ಣ ನಿಂತದ್ದು. ಭೀಮಸೇನ ಹತ್ರ ನಿಲ್ಲೇ ಇಲ್ಲ. ಕೆಲವರು ನಾನು ಪ್ರಶ್ನೆ ಹಾಕಿದರು, ಅಲ್ಲಪ್ಪ ಅಲ್ಲಿ ಪ್ರಶ್ನೆಗೆ ಉತ್ತರ ಭೀಮಸೇನ ಅದು ಯೋಗ್ಯತೆ ದೊಡ್ಡವ ಅಂತ. ಸೀನಿಯಾರಿಟಿ ಧರ್ಮರಾಜ್. ಅಲ್ಲಪ್ಪ ಯಾರಿಗೆ ಸಂಶಯ ಬಂತೋ ಅವ್ರಿಗೆ ಉತ್ತರ ಕೊಡಬೇಕು, ಸೀನಿಯಾರಿಟಿ ಮೇಲೆ ಉತ್ತರ ಕೊಡಬೇಕಾ? ಕ್ಲಾಸ್ನ ಒಬ್ಬ ಹುಡುಗ ಪ್ರಶ್ನೆ ಹಾಕಿದ್ರೆ ನೀನಲ್ಲ ಸೀನಿಯರ್ ಮೋಸ್ಟ್ ಪ್ರಶ್ನೆ ಹಾಕಿದ್ರೆ ಕಾಯ್ಬೇಕಾ ಮೇಷ್ಟ್ರು? ಯಾರಿಗೆ ಸಂಶಯ ಬಂತು ಅವ್ರಿಗೆ ಎಷ್ಟು ಫೂಲಿಶಾಗಿ ಪ್ರಶ್ನೆ ಮಾಡ್ತಾರೆ ಗೊತ್ತಾ ನಮ್ಮ ಜನ. ಆ ಪ್ರಶ್ನೆ ಬಂದದ್ದು ಅರ್ಜುನನಿಗೆ, ಕನ್ಫ್ಯೂಷನ್ ಆದದ್ದು ಅರ್ಜುನಿಗೆ, ಅವನಿಗೆ ಸೈಕೋಥೆರಪಿ ಮಾಡಿದ್ರು. ಅದು ವಿಶೇಷ. ನ್ಯೂಯಾರ್ಕ್ನಲ್ಲಿ ಒಂದು ಹಾಸ್ಪಿಟಲ್ ಇದೆ, ಶಾಪ್, ಅದು ಹಾಸ್ಪಿಟಲ್ ಕಾಂಪ್ಲೆಕ್ಸ್. ಅಲ್ಲಿ ಒಬ್ಬರು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಅಮೇರಿಕನ್. ಅವರ ಆಫೀಸ್ನಲ್ಲಿ ಹಿಂಬದಿಯಿಂದ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಉಪದೇಶಿಸುವ ಪೇಂಟಿಂಗ್ ಇಟ್ಟಿದ್ದಾರೆ ಅವರು. ನಮ್ಮ ಸ್ನೇಹಿತರೊಬ್ಬರು ಅಲ್ಲಿ ಕೇಳಿದ್ರು ಅವರ ಹತ್ರ, ನಿಮಗೆ ಕೃಷ್ಣ ದೇವರಲ್ಲ, ನೀವು ಯಾಕೆ ಈ ಪೇಂಟಿಂಗ್ ಇಟ್ಟಿದ್ದೀರಿ ಅಂತ. ಅವ್ರು ಏನೇ ಹೇಳಿದ್ರು ಗೊತ್ತಾ, ಅರ್ಜುನ ಮನೋರೋಗಗ್ರಸ್ತನಾದಾಗ ಅವನಿಗೆ ಮೊಟ್ಟ ಮೊದಲು ಸೈಕೋಥೆರಪಿ ಮಾಡಿದವ ಕೃಷ್ಣ. ಅನ್ನ ಸೈಕೋಥೆರಪಿ ಎನ್ನುವ ಸಬ್ಜೆಕ್ಟನ್ನು ಪ್ರಪಂಚದಲ್ಲಿ ಇಂಟ್ರೊಡ್ಯೂಸ್ ಮಾಡಿದವ ಕೃಷ್ಣ. ಅವನು ತೋರಿಸಿಕೊಟ್ಟ ದಾರಿಯಲ್ಲಿ ನಾವು ದುಡ್ಡು ಮಾಡಿ ಬದುಕ್ತಾ ಇರೋರು. ಅವರು ನಮಗೆಲ್ಲರಿಗೂ ಗುರುವಪ್ಪ ಅಂತ ಹೇಳ್ತಾರೆ. ಕೃಷ್ಣ ವಾಸ್ ದ ಫಸ್ಟ್ ಸೈಕಿಯಾಟ್ರಿಸ್ಟ್ ದಟ್ ವರ್ಲ್ಡ್ ಹ್ಯಾಡ್ ಎವರ್ ಪ್ರೊಡ್ಯೂಸ್. ಸೊ ನಾವೆಲ್ಲ ಅವನು ತೋರಿಸಿದ ದಾರಿಯಲ್ಲಿ ದುಡ್ಡು ಮಾಡಿ ಬದುಕುವವರು. ನಮಗೆಲ್ಲರಿಗೂ ಗುರು. ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ಬಿಟ್ಟು ಅವನು ಅಮೇರಿಕನ್ ಹೇಳಿದವ. ನಮ್ಮವರು ಸೈಕಿಯಾಟ್ರಿಸ್ಟ್ಗಳು ಕೂಡ ನಮಗೆ ಕೆಂತಿರು ಸಿಗ್ತಾರೆ ಫೋಟೋವನ್ನು. ಆದರೆ ತಮಾಷೆ ಶುರುವಾಗಿದೆ ಈಗ ಒಂದು ವಸ್ತು. ನಾನೊಂದು ಮನೆ ಹೋಗಿದ್ದೆ ಹೋದ ವರ್ಷ. ಆ ಮನೆಯಲ್ಲಿ ಕೃಷ್ಣನ ಪೇಂಟಿಂಗ್, ಗೀತೋಪದೇಶ ಪೇಂಟಿಂಗ್ ಇತ್ತು. ನೆಕ್ಸ್ಟ್ ಹೋದಾಗ ಅದು ಪೇಂಟಿಂಗ್ ಇಲ್ಲ. ಅದು ಏನಾಯಿತು ಪೇಂಟಿಂಗ್ ಉಂಟು? ಅಯ್ಯೋ ಅದು ಗೀತೋಪದೇಶ ಪೇಂಟಿಂಗ್ ಇಟ್ಕೊಂಡೆ ಜಗಳ ಆಗುತ್ತಂತೆ, ಯಾರಿಗೂ ಬಂದ್ಬಿಟ್ಟು ಕೃಷ್ಣನ ಪೇಂಟಿಂಗ್ ಇಟ್ಕೊಂಡೆ ಜಗಳ ಆಗುತ್ತೆ. ನಮ್ಮ ಬುದ್ಧಿ ನೋಡಿ, ಮೂಢನಂಬಿಕೆಗಳೇ ಉಳಿದಿದೆ, ನಿಜವಾದ ನಂಬಿಕೆಗಳು ನಾಶವಾಗ್ತಾ ಇದೆ. ಸರಿ, ಹೀಗೆ ಅರ್ಜುನನನ್ನು ಸೈಕೋಥೆರಪಿ ಮಾಡಿ ಯುದ್ಧ ಆಯಿತು. ಯುದ್ಧ ಆದ ಮೇಲೆ ಪಾಂಡವರು ರಾಜ್ಯಭಾರ ಮಾಡಿದರು. ಕೃಷ್ಣ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿದ. ಕೊನೆಗೆ ಕೃಷ್ಣ ದೇಹ ಅವತಾರ ಸಮಾಪ್ತಿ ಮಾಡಿ ಹೊರಟು ಹೋದಾಗ ಹೇಳಿ ಕಳಿಸ್ತಾರೆ ಪಾಂಡವರು, ತಕ್ಷಣ ಅರ್ಜುನನನ್ನು ಕಳಿಸಿಕೊಡು ಅಂತ. ಅರ್ಜುನ ಹೋದಾಗ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಹೋಗಿರ್ತಾನೆ. ಬರೀ ಯಾದವರು ಅನಾಥರಾಗಿ ಮಕ್ಕಳು ಎಲ್ಲ ಇರ್ತಾರೆ. ದುರಂತ ಅದ್ಭುತ ಅದು. ಅಲ್ಲಿದ್ದಾಗ ಅರ್ಜುನ ಅವನ್ನೆಲ್ಲ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ದಾರಿಯಲ್ಲಿ ಕಳ್ಳಕಾರರು, ಟೆರರಿಸ್ಟು, ಡಕಾಯಿತರು ಸುತ್ತುಗಟ್ಟಿಯ ಹೆಣ್ಮಕ್ಕಳನ್ನು, ಆ ಬಂಗಾರವನ್ನೆಲ್ಲ ಅಪಹಾರ ಮಾಡ್ತಾರೆ. ಅರ್ಜುನ ಬರಿಗೈಯಲ್ಲಿ ಬರ್ತಾನೆ ಅಣ್ಣನ ಹತ್ರ. ಏನಾಯಿತು ಅರ್ಜುನ ಅಂದರೆ ಅವ್ರು ಹೇಳ್ತಾನೆ, ತದ್ವೈಧನು ತೈಷವ ಸರಥಃ ಹಯಾಸ್ತಿ ಸರ್ವಂ ಕ್ಷಣೇನ ತದಭೂತ ಸುಧೀಶರೀರ್ಥಂ ಭಸ್ಮನ್ ಹುತಂ. ಅವ್ರು ಹೇಳ್ತಾನೆ, ಅಣ್ಣ, ಯಾವ ಧನುಸ್ಸಿನಿಂದ ನಾನು ಗಾಂಡೀವ ಧನುಸ್ಸಿನಿಂದ ಮಹಾಭಾರತ ಯುದ್ಧದಲ್ಲಿ ಇಡೀ ದೇಶದ ವೀರಾಧಿ ವೀರರನ್ನೆಲ್ಲ ಸೋಲಿಸಿದೆನೋ ಅದೇ ಧನುಸ್ಸು ನನ್ನ ಕೈಯಲ್ಲಿತ್ತು. ತದ್ವೈಧನು ತೈಷವ, ಅಂಥದೇ ಬಾಣಗಳು. ಸರಥ, ಅದೇ ರಥದ, ಅದೇ ಥರದ ರಥ. ಅದೇ ರಥ ಅಂತಿದೆ, ಅದೇ ರಥ ಅಲ್ಲ. ಯಾಕೆಂದರೆ ಅದರ ಮೊದಲು 18ನೇ ದಿವಸ ಯುದ್ಧ ಮುಗೀತಾರೆ. 18 ದಿವಸ ಯುದ್ಧ ಮುಗಿದ ಮೇಲೆ ಅರ್ಜುನ ರಥವನ್ನು ಕೃಷ್ಣ ಶಿಬಿರಕ್ಕೆ ಹಿಡ್ಕೊಂಡು ಹೋಗ್ತಾನೆ. ಶಿಬಿರಕ್ಕೆ ಹಿಡ್ಕೊಂಡು ಹೋದ ಮೇಲೆ ಇಳಿ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನ ಇನ್ನೂ ಪೂರ್ತಿ ಅವರಿಗೆ ನೋಡಿ, ನಾನಲ್ಲ, ನೀನು ಡ್ರೈವರ್ ಅಲ್ಲ, ಮೊದಲು ನೀನು ಹಿಡಿದು ಬಾಗಿಲು ತೆಗೆದು ನಿಲ್ಬೇಕು, ಆಮೇಲೆ ನಾನು ಹಿಡಿದು. ಸರಿ, ಕೃಷ್ಣ ಹಿಡಿದು ಬಾಗಿಲು ತೆಗಿಬೇಕು, ಆಮೇಲೆ ಹಿಡಿಬೇಕು. ನೀನು ಮೊದಲು ಇಳಿ ಅಂತಾನೆ. ಕೃಷ್ಣ ಹೇಳ್ತಾನೆ, ನಾನು ಮೊದಲು ಇಳಿದರೆ ಮತ್ತೆ ಇಳಿಲಿಕ್ಕೆ ನೀನು ಇರೋಲ್ಲ, ಮೊದಲು ಇಳಿ. ಯಾಕೆಂದರೆ ಬ್ರಹ್ಮಾಸ್ತ್ರ ಬಿದ್ದಿದೆ, ಅದಕ್ಕೆ ನಾರಾಯಣ ಇವು ಅಶ್ವತ್ಥಾಮಾಚಾರ್ಯ ಬಿಟ್ಟದ್ದು. ಕೃಷ್ಣ ಇದ್ದದ್ರಿಂದ ಅದು ಅರ್ಜುನ ಇಳಿದ ತಕ್ಷಣ ಕೃಷ್ಣ ಹಿಡಿದ ರಥ ಸುಟ್ಟು ಹೋಯಿತು. ಅದು ಹೇಳ್ತಾನೆ. ಆದರೆ ಸರಥ ಅದೇ ರಥ ಅಂದರೆ ಅಂಥದೇ ರಥ, ಅಂಥದೇ ಕುದುರೆಗಳು. ಆದರೆ ಆವಾಗ ಇಡೀ ಜಗತ್ತಿನ ವಿರಾಜಿ ವೀರರನ್ನು ಸೋಲಿಸಿದ ಈ ಅರ್ಜುನ ಇವತ್ತು ಕಾಡಿನ ಡಕಾಯಿತರನ್ನು ಸೋಲಿಸಲಿಕ್ಕಾಗದೆ ಸೋತು ಬಂದಿದ್ದಾನೆ. ಯಾಕೆ ಅಂದರೆ ಆವಾಗ ಕೃಷ್ಣ ಇದ್ದ, ಈಗ ಕೃಷ್ಣ ಇಲ್ಲ. ಹಾಗಾದರೆ ಅರ್ಜುನ ಅಲ್ಲ, ಅರ್ಜುನ ವಿದೌಟ್ ಕೃಷ್ಣ ಈಸ್ ಬಿಲ್ ಝೀರೋ, ಅರ್ಜುನ ವಿತ್ ಕೃಷ್ಣ ಈಸ್ ಎವ್ರಿಥಿಂಗ್. ಇದು ನನಗೆ ಈಗ ಅರ್ಥ ಆಯಿತು ಅಣ್ಣ. ನಮ್ಮ ಶಕ್ತಿ ಅಲ್ಲ ಇದು, ಭಗವತ್ ಶಕ್ತಿಯಿಂದ ನಾವು ಗೆದ್ದೆವು ಅಂತ ಅಲ್ಲಿ ಹೇಳ್ತಾರೆ. ಅವರವರು 36 ವರ್ಷ ರಾಜ್ಯ ಸಿಗುವಾಗ ಧರ್ಮರಾಜನಿಗೆ
ಧರ್ಮರಾಜನಿಗೆ 71 ವರ್ಷ, ಭೀಮಸೇನ 71 ಅಲ್ಲ 72 ಅಂತ. ಭೀಮಸೇನಿಗೆ 71, ಕೃಷ್ಣನಿಗೆ 70 ವರ್ಷ 6 ತಿಂಗಳು, ಅರ್ಜುನಿಗೆ 70 ವರ್ಷ. ಮಹಾಭಾರತ ಯುದ್ಧ ಮುಗಿದು ಅಂದರೆ ಕಲಿಯುಗ ಪ್ರಾರಂಭ ಆಗುವ ಮತ್ತೆ ನಾವು ಯಾವ ಕಲಿಯುಗದಲ್ಲಿದ್ದೇವೋ ಅದೇ ಕಲಿಯುಗದಲ್ಲಿ ಮತ್ತೆ 36 ವರ್ಷಗಳ ಕಾಲ ಪಾಂಡವರು ಇದ್ದರು, ಕೃಷ್ಣನು ಇದ್ದರು. ಇದೇ ಕಲಿಯುಗದಲ್ಲಿ ಕೃಷ್ಣನು 36 ವರ್ಷಗಳ ಕಾಲ ಇದ್ದ. ಕಡೆಗೆ ಕೃಷ್ಣ ದೇಹತ್ಯಾಗ ಮಾಡಿದ, ಅವತಾರ ಸಮಾಪ್ತಿ ಮಾಡಿದ, ಪಾಂಡವರು ದೇಹತ್ಯಾಗ ಮಾಡಿ ಹೊರಟು ಹೋದರು. ಹೀಗೆ ಒಂದು ಅದ್ಭುತವಾದ ಮತ್ತು ಕೃಷ್ಣನ ಚಮತ್ಕಾರ ಅಂದರೆ ಸಂಧಾನ ಮುರಿತಾನೆ. ಸಂಧಾನ ಮುರಿದ ಮೇಲೆ ಕೃಷ್ಣ ಕರ್ಣನ ಹತ್ರ ಹೋಗ್ತಾನೆ. ಕರ್ಣ ಹತ್ರ ಹೋಗಿ, ಕರ್ಣ ನೀನು ಕುಂತಿ ಮಗ ಅಲ್ಲ, ಕುಂತಿ ಮಗ, ನೀನು ಪಾಂಡವರ ಕಡೆ ಬಂದುಬಿಡು ಅಂತಾನೆ. ಸುಮ್ಮನೆ ಅವನ ಪರೀಕ್ಷೆ ನೋಡಿ, ಅವ್ರ ವ್ಯಕ್ತಿತ್ವದ ಪರೀಕ್ಷೆ, ನೀನು ಪಾಂಡವರ ಕಡೆ ಬಂದುಬಿಡು. ಅವ ಕರ್ಣ ಹೇಳ್ತಾನೆ, ಕೃಷ್ಣ ನನಗೆ ಗೊತ್ತಿದೆ, ಅದು ಮೊದಲು ಗೊತ್ತಿರಲಿಲ್ಲ ನಮಗೆ, ಮತ್ತೆ ಗೊತ್ತಾಯಿತು. ತಾನು ಕುಂತಿಯೇ ಹೇಳ್ತಾರೆ, ತಾನು ಕುಂತಿಯ ಮಗ ಅಂತ ನನಗೆ ಗೊತ್ತಾಯಿತು. ಆದರೆ ನನ್ನನ್ನು ಸಾಕಿದ್ದು ರಾಧೆ ಎಂಬ ಹೆಣ್ಮಗಳು ಸಾಕಿದ್ದವರು. ಆ ರಾಧೆ ನನ್ನನ್ನು ಚಿಕ್ಕ ಮಗುವಾಗಿದ್ದಾಗಿನಿಂದ ನನ್ನ ಮಲಮೂತ್ರವನ್ನು ಬಾಚಿ ನನ್ನನ್ನು ಮುದ್ದಿಸಿ ನನ್ನನ್ನು ಮಗನಂತೆ ಸಾಕಿದ್ದಾಳೆ. ಈ ಕುಂತಿ ಏನು ಮಾಡಿದ್ದಾಳೆ, ನಾನು ಹುಟ್ಟಿದ ತಕ್ಷಣ ತನ್ನ ಮರ್ಯಾದೆ ಉಳಿಸುವುದಕ್ಕೋಸ್ಕರ ನನ್ನನ್ನು ಹೊಡೆದ ಪೆಟ್ಟಿಗೆಯಲ್ಲಿ ಹಾಕಿ ನೀರಿನಲ್ಲಿ ಹಾಕಿದ್ದು. ನಾನು ಅವಳನ್ನು ಈಗ 80 ವರ್ಷ ಆದಮೇಲೆ ಮಗ ತಾಯಿಯಿಂದ ಒಪ್ಕೋಬೇಕಾ? ನಾನು ಒಪ್ಕೊಳ್ಳಲ್ಲ. ಒಪ್ಪಿಕೊಂಡ್ರೆ ನನಗೆ ಸಾಮ್ರಾಜ್ಯ ಸಿಗಬಹುದು ಹೇಳ್ತಾನೆ ಕೃಷ್ಣ. ನೀನು ಯಾವ ಪಕ್ಷದಲ್ಲಿದ್ದೀಯೋ ಆ ಪಕ್ಷ ಹೇಳಿದ್ದೆ ಅಂತ ಗೊತ್ತು ನನಗೆ. ಆದರೆ ನನ್ನ ಸ್ವಂತ ಲಾಭಕ್ಕೋಸ್ಕರ ನಾನು ವಿಶ್ವಾಸದ್ರೋಹ ಮಾಡೋಲ್ಲ. ನಾನು ದುರ್ಯೋಧನ ಪರವಾಗಿ ಯುದ್ಧ ಮಾಡ್ತೇನೆ. ದುರ್ಯೋಧನ ಸೋಲ್ತಾನೆ ಗೊತ್ತು, ನಾನು ಸೋಲ್ತೇನೆ. ಆದರೆ ನಾನು ಪಕ್ಷಾಂತರ ಮಾಡೋಲ್ಲ, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಸರಿ, ಕೃಷ್ಣ ಅಲ್ಲಿ ಒಂದು ತಮಾಷೆ ಮಾಡ್ತಾನೆ. ನೀವು ಇವನಿಗೆ ಒಂದು ಅನ್ಯಾಯ ಆಗಿತ್ತು ಕರ್ಣನಿಗೆ. ಇವನು ಭೀಷ್ಮಾಚಾರ್ಯ ಸೇನಾಪತಿ ಆಗ್ತಾರೆ. ಭೀಷ್ಮಾಚಾರ್ಯ ಸೇನಾಪತಿಯಾಗಿ ನಮ್ಮ ಸೇನೆಯಲ್ಲಿರ್ತಕ್ಕಂಥ ಪ್ರಧಾನ ವ್ಯಕ್ತಿಗಳು ಯಾರು ಅಂತ ಒಂದು ಲಿಸ್ಟು ಅವ್ರು ಹೇಳ್ತಾರೆ. ಕರ್ಣನ ಹೆಸರೇ ಹೇಳೋದು. ಅವಮಾನ ಆಗುತ್ತೆ ಕರ್ಣನಿಗೆ, ನನ್ನಂಥ ವೀರನ ಹೆಸರೇ ಬಿಟ್ಟುಬಿಟ್ಟಿಲ್ಲ ಅಂತ. ಅವ್ರ ಬಾಬು ಎಲ್ಲೇ ಮುದುಕ ಮರೆತು ಹೋಯ್ತು ಅಂತ ತಿಳ್ಕೊಳ್ತಾನೆ, ವಯಸ್ಸಾಯಿತು. ಭೀಷ್ಮಾಚಾರ್ಯ ನೀವು ನನ್ನ ಹೆಸರನ್ನು ಮರೆತರಿ, ಈ ಘಾಟಿ ಮುದುಕ ನನಗೆ ಮರೆಯಲಿಲ್ಲ, ನಿನ್ನನ್ನು ವೀರ ಅಂತ ನಾನು ಪರಿಗಣಿಸೋಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಅವಮಾನ ಆಗೋದು. ಯಾಕೆ ಅಂದರೆ ನೀನು ಶಾಪಗ್ರಸ್ತ, ಪರಶುರಾಮ ದೇವರತ್ತ ಹೊರ ಮಾಡಿ ಆಯತ ಕಾಲದಲ್ಲಿ ಅಸ್ತ್ರಗಳು ಮರೆತು ಹೋಗಲಿ ಅಂತ ಶಾಪ ಇದೆ ನನಗೆ, ನೀನು ಎಂಥ ವೀರ ಅಂತ ಹೇಳಿ ಸಿಟ್ಟು ಬಂತು. ಭೀಷ್ಮಾಚಾರ್ಯ ಇರೋ ತನಕ ನಾನು ಯುದ್ಧ ಮಾಡೋಲ್ಲ ಅಂತ ಕೂತ. ಕೃಷ್ಣ ತಮಾಷೆ ಮಾಡಿದ, ನಿನಗೆ ಭೀಷ್ಮಾಚಾರ್ಯ ಇರೋ ತನಕ ಯುದ್ಧ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ? ಭೀಷ್ಮಾಚಾರ್ಯ ಇರೋ ತನಕ ಪಾಂಡವರ ಕಡೆ ಅಲ್ವಾ, ಅವ್ರ ಸತ್ಬೇಕು ಅವ್ರವ್ರ ಕಡೆ. ಇದೆಲ್ಲ ಕೃಷ್ಣನ ನಾಟಕಗಳು. ಅಂದರೆ ಯಾವ್ಯಾವ ರೀತಿಯಲ್ಲಿ ಮನುಷ್ಯನನ್ನು ಕುಣಿಸ್ತಾನೆ. ಅದಕ್ಕೆ ಹಾಗೆ ವಿರೋಧ ಅಂದರೆ ವಿರೋಧ ಅತ್ಯಂತ ಎಂಥ ಸಂದರ್ಭದಲ್ಲೂ ನೋಡಿ, ಭಗವದ್ಗೀತೆಯಲ್ಲಿ ವಿಷೀದಂತಮ್ಮಿದಮ್ಮ ಚಹತ ಅರ್ಜುನ ಅಳುಮರೆ ಮಾಡಿಕೊಂಡು ಹೇಳೋದು, ಕೃಷ್ಣ ಅದು ಉತ್ತರ ಕೊಡೋದು ಪ್ರಹಸಪ್ಪಿದಮ್ಮ. ಅವನು ಕೃಷ್ಣನ ಮುಖದಲ್ಲಿ ಮಂದಹಾಸ ಮಾಸುವುದೇ ಇಲ್ಲ. ಎಂಥ ಕಷ್ಟ ಪ್ರಸಂಗದಲ್ಲಿ ಕೊನೆಗೆ ಎಲ್ಲರೂ ಹೊಡೆದಾಡಿಕೊಂಡು ಯಾದವರು ಸತ್ತಾಗ ಅದನ್ನು ನಗುತ್ತಾ ನಿಂತಿದ್ದ ಕೃಷ್ಣ ತನ್ನ ಮೊಮ್ಮಗ ಹೊಡೆದಾಡಿಕೊಂಡು ಸತ್ತಾಗ, ಯಾಕೆಂದರೆ ಅವನಿಗೆ ಗೊತ್ತು ಹುಟ್ಟುವುದು ಸಾಯುವುದು ಅನ್ನೋದು ಸುಳ್ಳು, ಎರಡೂ ಇಲ್ಲೇ ಇಲ್ಲ. ಹುಟ್ಟುವುದು ಅಂದರೆ ಏನು? ಹುಟ್ಟುವುದು ಅಂದರೆ ಆ ದೇಹದಲ್ಲಿ ಇದ್ದ ಜೀವ ಇಲ್ಲಿ ಪ್ರವೇಶ ಮಾಡೋದು. ಸಾಯುವುದು ಅಂದರೆ ಈ ದೇಹದಿಂದ ಹೊರಗೆ ಹೋಗೋದು. ಆ ದೇಹಕ್ಕೆ ಹುಟ್ಟುವುದು ಸಾಯುವುದು ಅಂದರೆ ಎರಡು ಮೆಟಮಾರ್ಫಾಸಿಸ್. ಸಾಯುವುದು ಹುಟ್ಟುವುದೊಂದು ಸಂಗತಿಯೇ ಇಲ್ಲ. ಹುಟ್ಟುವುದು ಅಂದರೆ ಬಸ್ಸಿನೊಳಗೆ ಪ್ರವೇಶ ಮಾಡೋದು, ಸಾಯುವುದು ಅಂದರೆ ಬಸ್ಸಿನಿಂದ ಹಿಡಿಯೋದು. ಅದೇ ಆ ಬಸ್ಸಿನಿಂದ ಹಿಡಿದು ಸತ್ರು, ಈ ಬಸ್ ಹತ್ತಿ ಹುಟ್ಟಿದ್ರು ಅಂತ ಹೇಳ್ತಾರೆ ಯಾರು. ಸೊ ಇಟ್ಸ್ ಆಲ್ ಮೀನಿಂಗ್ಲೆಸ್. ಕೃಷ್ಣನಿಗೆ ಹುಟ್ಟುವುದು ಸಾಯುವುದು ಪ್ಲೇಸ್ ನೋಡಿ, ಎರಡು ಒಂದೇ. ಹುಟ್ಟುವುದು ಅಂದರೆ ಒಂಥರ ಸಾಯುವುದು ಒಂಥರ ಹುಟ್ಟುವುದು ಅಷ್ಟೇ. ಹಾಗಾಗಿ ಅವನು ಎಂದೂ ಅಳೋದಿಲ್ಲ. ಅತ್ಯಂತ ಅದ್ಭುತವಾದ ಪ್ರಸಂಗ ಅಂದರೆ ಯುದ್ಧ ಮುಗಿದ ಮೇಲೆ ಪಾಂಡವರನ್ನು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ನೋಡಿ ನಮಸ್ಕಾರ ಮಾಡಬೇಕು, ಹಿರಿಯರನ್ನು ಬನ್ನಿ ಅಂತ ಕರೀತಾನೆ ಕೃಷ್ಣ. ಅಯ್ಯೋ ನಾವು ಬರೋಣ ಅಂತಾನೆ ಧರ್ಮರಾಜ. ಯಾಕೆಂದರೆ ಅವ್ರು 100 ಜನ ಮಕ್ಕಳನ್ನು ಕೊಂದು ಹೇಗೆ ಮುಖ ತೋರಿಸೋದು ಅವರಿಗೆ, ಆ ಮುದುಕನಿಗೆ. ನಾನು ಕರ್ಕೊಂಡು ಹೋಗ್ತೀನಲ್ಲಪ್ಪ, ಬರ್ರಿ ಇಲ್ಲ ಹೇಳ್ಕೊಂಡು ಹೋದ ಧರ್ಮರಾಜ. ಧೃತರಾಷ್ಟ್ರ ಹತ್ರ ಕರ್ಕೊಂಡು ಹೋದ. ಧೃತರಾಷ್ಟ್ರನಿಗೆ ಒಳಗಿಂದ ತುಂಬ ಸಿಟ್ಟಿತ್ತು ಭೀಮನ ಮೇಲೆ. ಹೋದ ಧೃತರಾಷ್ಟ್ರ ಅಂತ ಕರ್ಕೊಂಡು ಹೋದ. ಧರ್ಮರಾಜನ ನೋಡಿ, ನಿಂದೇನು ತಪ್ಪಿಲ್ಲಪ್ಪ, ದೇವ್ರು ಒಳ್ಳೇದು ಮಾಡಲಿ ಇಂದ ಧೃತರಾಷ್ಟ್ರ.
ಎರಡನೇ ಭೀಮ. ಭೀಮನನ್ನು ದೂರದಿರು ಅಂದ ಕೃಷ್ಣ. ಭೀಮನ ಅಂತೆ ಇರತಕ್ಕಂಥ ಒಂದು ಕಂಚಿನ ಪ್ರತಿಮೆ ತಂದು ಎದುರಿಟ್ಟ. ನೋಡಿ ಭೀಷ್ಮ, ಇವನು ಭೀಮ, ಇವನಿಗೆ ಆಶೀರ್ವಾದ ಮಾಡುವಂತ ಕೃಷ್ಣ ಹೇಳ್ತಾನೆ. ಅವನು ಸಿಟ್ಟು ಗಟ್ಟಿಯಾಗಿ ಆಲಿಂಗನೆ ಮಾಡ್ತಾನೆ, ಬೊಬ್ಬೆ ಮುರಿದು ಹೋಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಭೀಮನನ್ನು ಬರಲಿ ಬಿಡಲೇ ಇಲ್ಲ. ಭೀಮನನ್ನು ಆಲಿಂಗನೆ ಮಾಡಿ ಭೀಮ ಮುರಿದು ಹೋಗ್ತಿರ್ಲಿಲ್ಲ. ಅವನ ಒಳಗಿರುವ ಹೊಲಸು ಹೊರಗೆ ಬರಬೇಕು. ಪ್ರತಿಯೊಂದು ಕ್ರಿಯೆಯಲ್ಲಿ ಕೃಷ್ಣ ಅಯ್ಯೋ ಇದು ಬೊಂಬೆ ಇದನ್ನೇ ಯಾಕೆ ಮುರಿದು ಇಂಥ ತಮಾಷೆ ಮಾಡ್ತಾನೆ ಕೃಷ್ಣ. ಆಮೇಲೆ ನಿನ್ನ ಒಳಗಿನ ಹುಡುಗು ಹೊರಗೆ ಬಂತಲ್ಲ, ಇನ್ನು ಅದರ ದ್ವೇಷ ಬಿಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಪಾಂಡವ. ಆಮೇಲೆ ಗಾಂಧಾರಿಯನ್ನು ಕರ್ಕೊಂಡು ಹೋಗ್ತಾನೆ. ಅದ್ಭುತವಾದ ಪ್ರಸಂಗ. ಗಾಂಧಾರಿ ಎಷ್ಟು ಧರ್ಮನಿಷ್ಠರು ಅಂದರೆ ಪ್ರತಿದಿನ ಯುದ್ಧಕ್ಕೆ ಹೋಗುವಾಗ ಮಗ ನಮಸ್ಕಾರ ಮಾಡ್ತಿದ್ದ ದುರ್ಯೋಧನ, ಆಶೀರ್ವಾದ ಮಾಡು ತಾಯಿ. ಯಾವ ತಾಯಿ ಆದರೂ ನಿನಗೆ ದೇವರು ಒಳ್ಳೇದು ಮಾಡಲಪ್ಪ ಜಯವಾಗ ಅಂತ ಹೇಳಬೇಕಲ್ಲ. ಅವಳು ಹೇಳಿಲ್ಲ. ಯಥೋ ಧರ್ಮಸ್ತಥೋ ಜಯ, ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ರು ಹೊರತು ನಿನಗೆ ಜಯವಾಗಲಿ ಅಂತ ಹೇಳೇ ಇಲ್ಲ. ಭಾರಿ ನಿಷ್ಠುರವಾದ ಧರ್ಮನಿಷ್ಠೆ ಅವರು. ಸರಿ ಆಯಿತು, ಧರ್ಮರಾಜ ನಮಸ್ಕಾರ ಮಾಡಿದ. ಅಡ್ಡಿ ಇಲ್ಲಪ್ಪ, ನೀನೇನು ತಪ್ಪು ಮಾಡಿಲ್ಲ. ನೀನು ಭೀಮಸೇನ ನಮಸ್ಕಾರ ಮಾಡಿದ. ಅವಾಗ ಗಾಂಧಾರಿ ಕೇಳ್ತಾಳೆ, ಅಲ್ಲಪ್ಪ ನೋಡಿ ಕೋಪ ಧೃತರಾಷ್ಟ್ರನ ಹಾಗೆ ಕೋಪ ಅಲ್ಲ ಅವಳಿಗೆ, ಅವಳು ಪ್ರಿನ್ಸಿಪಲ್. ನೀನು 100 ಜನ ಮಕ್ಕಳನ್ನು ಕೊಂದಿ, ನಿನ್ನ ಮೇಲೆ ಆಕ್ಷೇಪ ಇಲ್ಲ. ಅವರು ಕಾಲು ಕೆದಗಿ ಯುದ್ಧ ಮಾಡಿದ್ರು ಶಕ್ತಿ ಇಲ್ಲ, ಸತ್ರು, ನಿನ್ನ ತಪ್ಪಿಲ್ಲ. ಆದರೆ ಈ ಮುದುಕರಿಗೆ ಪಿಂಡ ಹಾಕಲಿಕ್ಕೆ ಅಂತ ಒಂದು ದಂಡವನ್ನಾದರೂ ಬಿಡ್ಬೋದಿತ್ತಲ್ಲ. ಇಷ್ಟೇ ಅವಳು ಒಬ್ಬ ಹುಡುಗನನ್ನು ಬದುಕಿಸಿದ್ರೆ ನಾವು ಪಿಂಡ ಹಾಕಲಿಕ್ಕೆ ಬಂದು ಉಳಿತಿತ್ತು. ನಾನು ಈಗ ಮುದುಕಿ 100 ಜನ ವಿಧವೆ ಸೊಸೆಯರ ಜೊತೆಗೆ ಬದುಕಬೇಕಲ್ಲಪ್ಪ, ಎಂಥ ದುರಂತ ಜೀವನ ನನ್ನದು. ಒಬ್ಬನನ್ನು ಬದುಕಿಸಬಹುದಿತ್ತು ನೀನು ಅಂತ. ಅದಕ್ಕೆ ಭೀಮಸೇನ ಹೇಳ್ತಾನೆ, ನಾನು ಬೇಕು ಅಂತ ಯಾರನ್ನೂ ಕೊಲ್ಲಿಲ್ಲ ತಾಯಿ, ಎಲ್ಲರೂ ದುಷ್ಟ ಬುದ್ಧಿಯನ್ನು ನನ್ನ ಮೇಲೆ ಬಿದ್ದಾಗ ಹೋರಾಡಿದರೆ ಸತ್ತು. ನಾ ಏನು ಮಾಡಲಿ, ನನ್ನೇನು ತಪ್ಪಿಲ್ಲ. ಕರೆಕ್ಟ್, ನೀನು ತಪ್ಪಿಲ್ಲ. ಆದರೆ ನಾನು ಸುದ್ದಿ ಕೇಳಿದೆ, ದುಶ್ಯಾಸನ ಸತ್ತಾಗ ಅವನ ಎದೆಯಿಂದ ನೆತ್ತರನ್ನು ಬಸಿದ ನೆತ್ತರನ್ನು ನೀನು ಕುಡಿದಿಯಂತೆ. ಇದು ಅಮಾನುಷ ಅಲ್ವಾ? ಯಾಕೆ ಹಾಗೆ ಮಾಡಿ? ನೋಡಿ, ಅವಳು ಸತ್ತ ಬಗ್ಗೆ ಹೇಳ್ತೇನೆ ಅಲ್ಲ, ಅದರಲ್ಲಿ ಧರ್ಮದ ಅಂಶ ಎಷ್ಟು ಅಂತ. ದುಶ್ಯಾಸನ ಎದೆ ಬಗೆದ ನೆತ್ತರನ್ನು ಯಾಕೆ ಕುಡಿದಿ? ಅವಾಗ ಭೀಮಸೇನ ಹೇಳ್ತಾನೆ, ತಾಯಿ ಕುಡಿಲೇ ಇಲ್ಲ ನಾನು. ದಂತಾಂತರ ನಮ್ಮ ಪ್ರವಿವೇಶ ರಕ್ತವ, ಒಂದು ಹನಿ ನೆತ್ತರೂ ನಾನು ಹಲ್ಲಿಗೆ ಏಟಾಗಲಿಲ್ಲ, ಹಲ್ಲಿನ ಒಳಗೆ ಹೋಗಲಿಲ್ಲ. ಸುಮ್ಮನೆ ಬೊಗಸಲ್ಲಿ ಹಿಡಿದು ನಾನು ತೊಟ್ಟಿಗೆ ಮುಟ್ಟಿಸಿದೆ. ಯಾಕೆ ಗೊತ್ತಾ? ಅದು ಯುದ್ಧ ರಂಗದ ಟೆಕ್ನಿಕ್. ಎದುರಿನಲ್ಲಿದ್ದವರೆಲ್ಲ ತಲೆ ತಿರುಗಿ ಬಿದ್ದರು ಹೆದರಿ. ಶತ್ರು ಸೇನೆಯನ್ನು ಹೆದರಿಸುವ ಒಂದು ಟೆಕ್ನಿಕ್ ಅದು. ನಾನು ನೀ ಕುಡಿಲೇ ಇಲ್ಲ. ಹಾಗಾದ್ರೆ ಕರೆಕ್ಟು, ಅದು ತಪ್ಪಿಲ್ಲ. ಹಾಗಾದ್ರೆ ಇನ್ನೊಂದು ಸ್ವಲ್ಪ ಏನು, ತೊಡೆಗೆ ಹೊಡೆದು ಸಾಯಿಸಬಾರದು ಅಂತ ಉಂಟಲ್ಲ. ದುರ್ಯೋಧನಿಗೆ ತೊಡೆ ಹೊಡೆದು ಸಾಯಿಸಲಿಕ್ಕಿಲ್ಲ, ತೊಡೆಗೆ ಗದಾಯುದ್ಧದಲ್ಲಿ ಹೊಡಿಬಾರದು ಅಂತ ಉಂಟಲ್ಲ. ಅದಕ್ಕೆ ಹೇಳ್ತಾನೆ, ಬೇಕು ಅಂತ ಪೂರ್ತಿ ಸತ್ಯವನ್ನು ವಸ್ತುತಃ ತೊಡೆ ಹೊಡೆಯಲೇ ಇಲ್ಲ ಭೀಮ. ಅಲ್ಲಿ ಏನಾಗಿದೆ ಅಂತ ಅದನ್ನು ಮತ್ತೆ ಹೇಳ್ತೇನೆ ನಾನು. ಇವತ್ತು ಹೇಳ್ತಾನೆ, ತಾಯಿ ಸಜ್ಜನರನ್ನು ಸಜ್ಜನಿಗೆ ನಡ್ಕೋಬೇಕು, ದುಷ್ಟರ ಹತ್ರ ಧರ್ಮ ಆಚರಣೆ ಅಲ್ಲ. ದುಷ್ಟರಿಗೆ ದುಷ್ಟತನದಿಂದ ಉತ್ತರ ಕೊಡಬೇಕು. ಅವನು ಯುದ್ಧ ನೀತಿಯನ್ನು ಪಾಲಿಸಿದ್ದಾನೆ, ನೀಚವಾದ ಯುದ್ಧ ಮಾಡಿದ, ಅದಕ್ಕೆ ನೀಚತನದಿಂದ ಅವನನ್ನು ಕೊಂದೆ ಅಂತ ಹೇಳ್ತಾನೆ. ವಸ್ತುತಃ ಇದು ಪೂರ್ತಿ ಸತ್ಯ ಅಲ್ಲ. ಯಾಕೆ ಅಂದರೆ ಅಲ್ಲಿ ಅವನು ಹೊಡಿಲೇ ಇಲ್ಲ ತೊಡೆಗೆ. ಯಾಕೆ 2 ತೊಡೆಯನ್ನು ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. 2 ತೊಡೆಗೂ ಹೊಡಿಲಿಲ್ಲ. ಏನು ಮಾಡಿದ? ಗದೆಯನ್ನು ಎತ್ತಿದ. ಗದೆಯನ್ನು ಎತ್ತಿದಾಗ ದುರ್ಯೋಧನ ಗದೆಯ ಪೆಟ್ಟು ತಲೆಗೆ ಬೀಳುತ್ತೆ ಅನ್ನೋ ತಪ್ಪಿಸೋಕ್ಕೋಸ್ಕರ ಈ ಸೂರ್ಯ ನಮಸ್ಕಾರ ಮಾಡೋರು ಬಗ್ತಾರಲ್ಲ, ಹಾಗೆ ಬಗ್ಗಿದಾಗ ಸ್ಪೈನಲ್ ಕಾರ್ಡ್ಗೆ ಹೊಡೆದ. ಸ್ಪೈನಲ್ ಕಾರ್ಡ್ ಕಟ್ಟಾಯಿತು, 2 ಕಟ್ಟು ಉಂಟಾಯಿತು. ನಮಗೆ ನರ ಏನಿದೆ 2 ಅದು ಕಟ್ಟಾಯಿತು, 2 ತೊಡೆ ಮುಗಿದು ಬಿದ್ದ. ತೊಡೆ ಹೊಡಿಲೇ ಇಲ್ಲ ಭೀಮ. ಆದರೆ ಅವನು ರಿವೀಲ್ ಮಾಡೋದಿಲ್ಲ. ಹೀಗೆ ಅದೆಲ್ಲ ಹಿಂದೆ ನಿಂತು ಸೂಚನೆ ಕೊಟ್ಟವನು ಕೃಷ್ಣ. ದುರ್ಯೋಧನ ಹೇಳ್ತಾನೆ ಕೃಷ್ಣನ ಹತ್ರ, ಅಲಯ್ಯ ನೀನೇನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿಗೆ ಅಂತ ಧರ್ಮ ಸ್ಥಾಪನೆ ಬಂದವ ಅಂತ ಹೇಳ್ಕೊಳ್ತೀಯಲ್ಲ, ನೀನು ಇಂಥ ನೀಚ ಕೃತ್ಯ ಮಾಡಿ ನನ್ನನ್ನು ಕೊಲ್ಲಿಸಿದೆಯಲ್ಲ ಕಪಟ ನಾಟಕದಿಂದ, ಇದೇನು ಧರ್ಮ ಅಂತಂದರೆ ಅಂತ ಕೃಷ್ಣನ ಹತ್ರ ಕೇಳ್ತಾನೆ. ಆಗ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ದುರ್ಯೋಧನ, ನೀನು ತೊಡೆಯನ್ನು ಏನು ಮಾಡಿದಿ? ದುರ್ಯೋಧನ, ನೀನು ಸಭೆಗೆ ದ್ರೌಪದಿ ಬಂದಾಗ ಎಡತೊಡೆ ತಟ್ಟಿ ಬಾ ಇಲ್ಲಿ ಕೂಡು ಅಂತ ಸಂಕೇತ ಮಾಡಿದೆಯಲ್ವ. ಪರಸ್ತ್ರೀಗೆ ತಟ್ಟಿದ ತೊಡೆಗೆ ದಿಸ್ ಈಸ್ ದ ಮಿನಿಮಮ್ ಪಾಸಿಬಲ್ ಪನಿಷ್ಮೆಂಟ್. ತೊಡೆ ಪನಿಷ್ಮೆಂಟ್ ಇಲ್ಲ, ಅತ್ಯಂತ ಕಮ್ಮಿ ಪನಿಷ್ಮೆಂಟು ನಿನ್ನ ಸಿಕ್ಕಿದ್ದು. ಯಾರು ಅದಕ್ಕೆ ಹೀಗೆ ಹೇಳ್ತಾನೆ ಕೃಷ್ಣ. ಕರ್ಣ ಕೂಡ ಹಾಗೆ. ಕರ್ಣ ರಥ ಚಕ್ರ ಹೂತು ಹೋದಾಗ ಅರ್ಜುನ ಅಂತ ಹೇಳ್ತಾನೆ ಕೃಷ್ಣ, ಬಿಡು ಬಾಣ.
ಕರ್ಣ ಹೇಳ್ತಾನೆ, ನನ್ನ ರಥ ಹೂತು ಹೋಗಿದೆ, ಯುದ್ಧ ನೀತಿಯ ಪ್ರಕಾರ ಇದು ತಪ್ಪು, ನಾನು ಸಿದ್ಧನಾಗದೆ ಹೊರ ಬರೀಬಾರದು. ಹೌದಾ, ಯುದ್ಧ ನೀತಿ ಈಗ ನೆನಪಾಯ್ತಾ ನಿನಗೆ? ಅಭಿಮನ್ಯುವಿಗೆ ಬೆನ್ನ ಹಿಂದೆ ಇರುವುದು ಕೊಲ್ಲಲಿಲ್ವ? ಒಬ್ಬ ಏಕಾಕಿ ಅಭಿಮನ್ಯುವನಿಗೆ ಎಲ್ಲರೂ ಸೇರಿ ಆಗ ಯುದ್ಧ ನೀತಿ ನೆನಪಿರ್ಲಿಲ್ವ? ನೀವು ಏನು ಮಾಡಿದ್ಯೋ ಅದನ್ನು ಅನುಭವಿಸಿ. ಇದು ಕೃಷ್ಣನ ಉತ್ತರ. ಅಂದರೆ ಅವನಿಗೆ ಪಾಪ ಏನು ಮಾಡಿದ್ದೇವೆ ಅದು ಇವತ್ತು ಉಳಿತದೆ ನಮಗೆ. ಹೀಗೆ ಒಂದೊಂದು ಘಟನೆಯಲ್ಲೂ ಕೃಷ್ಣನ ಒಂದು ನಡತೆ ಅತ್ಯಂತ ವಿಚಿತ್ರ ಮತ್ತು ತುಂಬ ಶಾಸ್ತ್ರೀಯವಾಗಿ ಎಲ್ಲವನ್ನು ನಡೆಸಿಕೊಟ್ಟಂತಹ ಅತ್ಯದ್ಭುತವಾದ ಅವತಾರ. ಹಾಗಾಗಿ ಕೃಷ್ಣನಷ್ಟು ರೋಚಕವಾದ ಅವತಾರವೇ ಅವನು ಮಾಡಿದ ಲೀಲೆಗಳು, ಕಥೆಗಳು, ಅವನ ವಿಹಾರ ಎಲ್ಲವೂ ಅದ್ಭುತ. ಹೀಗೆ ಭಾಗವತ. ಆಮೇಲೆ ಅವನು ಶತ್ರು ಸಂಹಾರದ ಕಥೆಗಳು ತುಂಬ ವಿಚಿತ್ರವಾಗಿದೆ. ಅದನ್ನೆಲ್ಲವನ್ನು ನಾನು ಕೊನೆಗೆ ಕೃಷ್ಣ ತನ್ನ ಎಲ್ಲ ಲೀಲೆಗಳನ್ನು ತೋರಿಸಿ ಕೊನೆಗೆ ಹೊರಟು ಹೋಗುವ ಪ್ರಸಂಗದಲ್ಲಿ ಕೂಡ ಜಡ ವ್ಯಾಸನಿಗೆ ಕೃಷ್ಣ ತೋರಿಸಿದ್ದು ಶಂಖಚಕ್ರ ಗದಾಪದ ಚತುರ್ಭುಜನಾಗಿ ದರ್ಶನ ಕೊಟ್ಟ. ಯಾಕೆಂದರೆ ಜಡ ಅನ್ನೋ ವ್ಯಾಧ ಭೃಗು ಮಹರ್ಷಿಗಳ ಅಂಶ. ಭೃಗು ಮಹರ್ಷಿಗಳೇ ವ್ಯಾಧನಾಗಿ ಬಂದು ಯಾಕೆಂದರೆ ಭಗವಂತನ ಎದೆಗೆ ಒದ್ದ ಪಾಪದ ಪರಿಹಾರಕ್ಕಾಗಿ ಇಲ್ಲಿ ಕಾಲಿಗೆ ಅದರ ಪಾಪದ ಶೇಷವಾಗಿ ಅವನ ಕೃಷ್ಣ ಕೂತಿದ್ದ ಜಾಗ ದ್ವಾರಕೆಯಲ್ಲಿ ನಾನು ಹೋಗಿದ್ದೆ. ಆ ಜಾಗದಲ್ಲಿ ಪ್ರಭಾಸದಲ್ಲಿ ಕೃಷ್ಣ ಅವತಾರ ಸಮಾಸ ಮಾಡಿದ್ದೆ. ಆ ಪ್ರಭಾಸಕ್ಕೆ ನಾನು ಹೋದಾಗ ಅಲ್ಲಿ ಕೃಷ್ಣನಿಗೆ ಜಡವ್ಯಾಧ ಬಾಣ ಬಿಟ್ಟ ಜಾಗ ಅಂತ ಒಂದು ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ಆ ಒಂದು ಮರದ ಬುಡದಲ್ಲಿ ಕೂತಿದ್ದ ಅದರ ಬುಡದಲ್ಲಿ ಪುರುಷಾಕೃತಿಯ ದೊಡ್ಡ ಪ್ರಮಾಣದಲ್ಲಿ ಕೃಷ್ಣನನ್ನು ತೋರಿಸಿದ್ದಾರೆ. ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ನೋಡಿದರೆ ಯಾಕೆ ಕೃಷ್ಣ ನಮ್ಮನ್ನು ಬಿಟ್ಟು ಹೋದಿ ಅಂತ ಅರ್ಥ ಕೊಡಬೇಕು ಅನಿಸುತ್ತೆ. 1 ಗಂಟೆ ಕೂತು ಅತ್ತೆ ಬರಲಿಲ್ಲ, ಹತ್ತು ಬರಲಿಲ್ಲ. ಕಡೆಗೆ ಏನು ಆ ವೈಬ್ರೇಷನ್ ಅಲ್ಲಿ ಪ್ರಭಾಸದಲ್ಲಿ ಕೃಷ್ಣನ ಅದರ ಎಂತಹ ದುರಂತ ನೋಡಿ. ಈ ಕಡೆ ಪ್ರಭಾಸದ ಹಿಂಬದಿ ಸಮುದ್ರ ನೇರ 20 ಮೈಲ್ ಹೋದರೆ ಕರಾಚಿ. ಸೊ ಆ ಕಡೆ ಕರಾಚಿ, ಈ ಕಡೆ ಪ್ರಭಾಸ. ಕರಾಚಿಯಿಂದ ಒಂದು ಮಿಸೈಲ್ ಬಿಟ್ಟರೆ ಪ್ರಭಾಸ ನಾಶ ಆಗುತ್ತೆ. ಅದಕ್ಕೋಸ್ಕರ 24 ಗಂಟೆಯೂ ಪ್ರೊಟೆಕ್ಷನ್. ನಮ್ಮ ಅವಶ್ಯ ಸಿಂಧೂ ನದಿ ಸಮುದ್ರಕ್ಕೆ ಸೇರುವ ಕರಾಚಿ ಅವರ ಕೈಯಲ್ಲಿದೆ. ನಮ್ಮ ಸೌಜನ್ಯ ಏನಾಗಿತ್ತು, ನಮ್ಮ ಸೈನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾಲದಲ್ಲಿ ಇಡೀ ಕರಾಚಿ ನಮ್ಮ ಸೈನಿಕರ ವಶಕ್ಕೆ ಬಂದಿತ್ತು. ಅದು ಅವರು ದಮ್ಮೆ ಹಾಕೊಂಡು ಬರಬೇಕಿತ್ತು ಪಾಕಿಸ್ತಾನದವರು ನಮ್ಮ ಕೈಯಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಪ ನಮ್ಮ ಔದಾರ್ಯ, ಅಯ್ಯೋ ಅವರ ರಾಜಧಾನಿಯನ್ನು ಯಾಕೆ ನೀವು ಕ್ಯಾಪ್ಚರ್ ಮಾಡ್ತೀರಿ, ಬಿಟ್ಟು ಬಂದುಬಿಡಿ ಅಂತ ಹೇಳಿ ಬಿಟ್ಟು ಬಂದದ್ದು ತಿಳಿಯಿತು. ಎಷ್ಟು ಸಂದರ್ಭದಲ್ಲಿ ಹೀಗಾಯಿತು. ಅಂದರೆ ಕೃಷ್ಣನ ರಕ್ಷೆ ಇದೆ, ಅದು ಬೇರೆ ವಿಷಯ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಸಮಸ್ಯೆಗಳು ಅಂತಂದರೆ ಭಗವಂತನೇ ರಕ್ಷಿಸಬೇಕು, ಅಷ್ಟು ಅತಂತ್ರತೆ ಇದೆ, ಅಷ್ಟು ಸಮಸ್ಯೆಗಳಿವೆ. ಒಬ್ಬ ರಷ್ಯನ್ ವಿಜ್ಞಾನಿಗಳು ಸೈಂಟಿಸ್ಟ್ ಬಂದಿದ್ರು ಭಾರತಕ್ಕೆ. ಅವರೇನು ಹೌ ಡು ಯು ಫೀಲ್ ನಾವು ಐ ಬಿಲೀವ್ ಇನ್ ಗಾಡ್ ಅಂದರು. ಯಾಕೆ ನೀವು ರಷ್ಯಾದಲ್ಲಿದ್ದವರಲ್ವ, ನೀವು ನಾಸ್ತಿಗಳು, ನೀವು ಯಾಕೆ ದೇವರನ್ನು ನಂಬದೇ ಇದ್ದೀರಿ? ಈ ದೇಶಕ್ಕೆ ದೇವರೇ ಗತಿ, ದೇವರನ್ನು ನಂಬದೇ ದೇಶಕ್ಕೆ ಗತಿ. ಆದ್ದರಿಂದ ಈ ದೇಶಕ್ಕೆ ಬಂದರೆ ದೇವರನ್ನು ನಂಬದೆ ಶುರು ಮಾಡಿದ್ದೇನೆ ಅಂತ. ಹೀಗೆ ಭಗವಂತನ ರಕ್ಷೆ ಇದೆ ಅನ್ನುವುದರಿಂದ ನಾವು ಎಲ್ಲಿ ತನಕ ಅಂದರೆ ಮಥುರಾ ವೃಂದಾವನದಲ್ಲಿ ನಮ್ಮ ಗೊಮ್ಮಟನ ವಿಗ್ರಹಕ್ಕಿಂತ ದೊಡ್ಡ ನವರತ್ನಗಳಿಂದ ಕೆತ್ತಿದ ಕೃಷ್ಣನ ವಿಗ್ರಹ ಇತ್ತು. ಹಿಂದೆ ಅವನು ಗಜನಿ ಮಹಮ್ಮದ್ ಬಂದು ಅವನ್ನೆಲ್ಲ ಪುಡಿ ಮಾಡಿ ಒಂಟೆಗಳೆಲ್ಲ ತುಂಬಿಸಿಕೊಂಡು ಸಾಗಿಸಿದ್ರು ತಮ್ಮ ದೇಶಕ್ಕೆ. ಆಗ ನಮ್ಮ ಜನ ಏನು ಮಾಡಿದ್ರು ಗೊತ್ತಾ, ಬಿಡ್ತಾನ ಕೃಷ್ಣ ಈಗ ಬರ್ತಾನೆ, ಇವ್ರು ಹೊರಗೆ ಕೂತು ಭಜನೆ ಮಾಡ್ತಾ ಕೂತದ್ದೆ, ಹೊರಗೆ ಬರ್ತಾ ಇದ್ದೆ. ಕೃಷ್ಣ ಬರ್ತಾನೆ, ಅವ್ರಿಗೊಂದು ಚಕ್ರ ಹಿಡ್ಕೊಂಡು ಗಜನಿ ಮಹಮ್ಮದ್ ಮುಗಿಸ್ಕೊಡ್ತಾನೆ. ಇವ್ರು ಹೊರಗೆ ಬರಲಿಲ್ಲ. ಕೃಷ್ಣ ಇವರಿಗೆ ಬೇಡ ಅಂದ್ರೆ ನಾನು ಯಾಕೆಂದ್ರೆ ಕೃಷ್ಣಕ್ಕೂ ಬರಲಿಲ್ಲ. ಎಲ್ಲ ಸಾಗಿಸಿದ್ರು ಈ ದೇಶದ ಸಂಪತ್ತನ್ನು ಪೂರ ಸಾಗಿಸಿದ್ರು. ಹಾಗೆ ನಮ್ಮ ಜಾಡ್ಯ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ದೇಶದ ಕೃಷ್ಣನ ಸಂದೇಶ ಏನು, ಅನ್ಯಾಯದ ವಿರುದ್ಧ ಕಾಂಪ್ರಮೈಸ್ ಮಾಡಿಕೊಡ್ಬೇಡ. ನೀನು ಒಬ್ಬನೇ ಆದರೆ ಇಡೀ ದೇಶ ಅನ್ಯಾಯ ಮಾಡ್ತೀನಿ, ಒಬ್ಬ ಅನ್ಯಾಯದ ವಿರುದ್ಧ ತಲೆ ಹೋದರೂ ಚಿಂತಿಲ್ಲ, ಅನ್ಯಾಯದ ವಿರುದ್ಧ ಎದ್ದು ನಿಲ್ಲು ಅಂತ ಕ್ಷುದ್ರ ಹೃದಯ ದೌರ್ಬಲ್ಯ ತೆಗೆದು ನಾವು ಅದನ್ನು ಮರೆತದ್ದರಿಂದಲೇ ದೇಶಕ್ಕೆ ಅಪಾಯ ಬಂದದ್ದು. ಇಡೀ ದೇಶ ಒಂದು ಪಕ್ಷ ಆದರೆ ನೀನು ಸತ್ಯದ ಪಕ್ಷವಾಗಿ ನೀನು, ಇಡೀ ದೇಶ ಅನ್ಯಾಯದ ಪಕ್ಷಕ್ಕೆ ನಿಂತರೆ ನೀನು ತಲೆ ಬಗ್ಗಿಸಬೇಡ ಅಂತ. ನಾನ್ ಕಾಂಪ್ರಮೈಸ್ ವಿತ್ ಇಂಜಸ್ಟಿಸ್ ಯಾವತ್ತೂ
ನಮಗೆ ಬೇಡ ಅಂತ ಹೇಳಿದ ಕೃಷ್ಣ. ನಾವು ಇವತ್ತು ಎಲ್ಲದರಲ್ಲೂ ಕಾಂಪ್ರಮೈಸ್ ಇಂಜಸ್ಟಿಸ್ ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದೇವೆ. ಅದು ಬಿಟ್ಟು ಬದುಕುವುದೇ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿದೆ. ಆ ಕೃಷ್ಣ ಮತ್ತೆ ಅಂಥ ಬಲ, ಅಂಥ ಶಕ್ತಿ, ಅಂಥ ಒಂದು ಓಜಸ್ಸು, ದೇಶವನ್ನು ಕಾಪಾಡತಕ್ಕಂಥ ಮತ್ತು ಆ ಧರ್ಮವನ್ನು ಉಳಿಸುವಂಥ ಕೃಷ್ಣನದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ಕೃಷ್ಣ. ಅವನು ಯಾಕೆ ಧರ್ಮ ಸಂಸ್ಥಾನ ಮಾಡ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ. ಕೆಟ್ಟವರ ನಾಶಕ್ಕೆ, ಒಳ್ಳೆಯವರ ಉದ್ಧಾರಕ್ಕೆ ಅಂತ. ಕೆಟ್ಟವರು ಒಳ್ಳೆಯವರು ಅನ್ನೋ ಡಿಸ್ಕ್ರಿಮಿನೇಷನ್ ಇಲ್ಲ. ಅವನ ಉದ್ದೇಶ ಧರ್ಮ ಸಂಸ್ಥಾಪನೆ. ಧರ್ಮ ಸ್ಥಾಪನೆ ಆಗಬೇಕಾದ್ರೆ ಕೆಟ್ಟವರ ನಾಶ, ಅದಕ್ಕೋಸ್ಕರ ಕೆಟ್ಟವರ ನಾಶ. ಅವನಿಗೆ ತಾರತಮ್ಯ ಇಲ್ಲ. ಧರ್ಮದ ಸಂಸ್ಥಾಪನೆ, ಧರ್ಮದ ಸ್ಥಾಪನೆಗೆ ಈಗ ರಾಮಕೃಷ್ಣರ ಉತ್ಸವದವರು, ವಿವೇಕಾನಂದರವರು, ಆಚಾರ್ಯ ಪುರುಷರು ಇವರೆಲ್ಲ ಧರ್ಮ ಸ್ಥಾಪನೆಗೆ ಬಂದವರು. ಧರ್ಮ ಸಂಸ್ಥಾಪನೆ ಆಗಬೇಕಾದ್ರೆ ಕೃಷ್ಣನೇ ಬಂದರು. ಅದೇ ಅಲ್ಲಿ ನೋಡಿ, ಅದು ಬಹಳ ಧರ್ಮ ಸಂಸ್ಥಾಪನೆಗೋಸ್ಕರ ನಾನೇ ಬರ್ತೀನಿ ಅಂತಾರೆ ಕೃಷ್ಣ. ಅಂತ ಏನು ಅಂದರೆ ನಮ್ಮ ಜನರಿಗೆ ಅದೊಂದು ಸುಲಭವಾಗಿದೆ. ಕೃಷ್ಣ ಏನು ಹೇಳಿದ್ದಾನೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಧರ್ಮ ಸ್ಥಾಪನೆಗೋಸ್ಕರ ನಾನು ಬರ್ತೇನೆ, ಅಧರ್ಮ ಹೆಚ್ಚಾದಾಗ ಅಂತ. ಈಗ ನಾವು ಕೃಷ್ಣನಿಗೆ ಮಾಡುವ ಉಪಕಾರ ಏನು? ನಾವು ಹೆಚ್ಚು ಹೆಚ್ಚು ಅಧರ್ಮ ಮಾಡಿದಷ್ಟು ಕೃಷ್ಣ ಬೇಗ ಬರ್ತಾನೆ. ಅದು ನಾವು ಏನು ಮಾಡಬೇಕು? ಕೃಷ್ಣನ ಉಪಕಾರ ಆದಷ್ಟು ಮಾಡಬಾರ್ದು ಕೆಲಸ ಮಾಡಬೇಕು, ಆಗ ಕೃಷ್ಣ ಬರ್ತಾನೆ. ನಮಗೆ ಅದಿಷ್ಟೇ. ಅದು ಒಂದು. ಇನ್ನೊಂದು ಸರ್ವಧರ್ಮವನ್ನು ಪರಿತ್ಯಜ್ಯ. ಯಾವ ಧರ್ಮವನ್ನು ಮಾಡಬೇಡ, ಸ್ವಚ್ಛಂದವಾಗಿ ಬದುಕೊಂಡು ಕೃಷ್ಣ ಹೇಳಿದ್ದಾನೆ. ನಮಗೆ ಈತ 2 ಶ್ಲೋಕ ಸಾಕು, ಮತ್ತೆ ಪಂಡಿತರು ಇಟ್ಟುಕೊಳ್ಳಿ ಅಂತ. ನಾವು ಹೀಗೆ ಪ್ರತಿಯೊಂದು ಮಾತನ್ನು ನಮಗೆ ಬೇಕಾದ ಹಾಗೆ ಇಂಟರ್ಪ್ರೆಟ್ ಮಾಡಿಕೊಂಡು ಧರ್ಮದ ಕೊಲೆ ಮಾಡ್ತಾ ಇದ್ದೇವೆ. ಇದನ್ನು ಮಾಡ್ತಾ ಇರೋದು ಧರ್ಮಶಾಸ್ತ್ರ ಒಂದು ಪಂಡಿತರು, ಸಾಮಾನ್ಯ ಜನರು, ಅವರು ಧರ್ಮದ ಕೊಲೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೋಡಿ, ಧರ್ಮಶಾಸ್ತ್ರದಲ್ಲಿ ಹೇಳಿದೆ ವಿದೇಶಕ್ಕೆ ಬರಬಾರ್ದು. ಎಲ್ಲಿ ಹೇಳಿದೆ ಕೇಳಿ ಅವ್ರ ಹತ್ರ. ವಿದೇಶಕ್ಕೆ ಬರಬಾರ್ದು ಅಂತ ಹೇಳಿ ಎಲ್ಲಿ ಹೇಳಿದೆ? ವಿದೇಶದಲ್ಲಿ ಜಪ ಅಥವಾ ಕರ್ಮ, ಪುಣ್ಯಕರ್ಮ ಮಾಡಿದರೆ ಪುಣ್ಯ ಇಲ್ಲ ಅಂತ ಎಲ್ಲಿ ಹೇಳಿದೆ ಕೇಳಿ ಅವ್ರ ಹತ್ರ. ಅವರು ಹೇಳಿದ್ದು ಯಾವಾಗ ಅಂದರೆ, ಆವಾಗ ಪ್ಲೇನ್ ಇರಲಿಲ್ಲ, ಶಿಪ್ಪಿನಲ್ಲಿ ಬರಬೇಕು. ಶಿಪ್ಪಿನಲ್ಲಿ ಬರಬೇಕು ಅಂದರೆ ಒಂದು ದೇಶಕ್ಕೆ ಎರಡು ದೇಶಕ್ಕೆ 2 ತಿಂಗಳು 3 ತಿಂಗಳು ಶಿಪ್ಪಿನಲ್ಲಿ ಬರಬೇಕು. ಆವಾಗ ಶಿಪ್ಪಿನಲ್ಲಿ ಆ ಚರ್ಮದ ಚೀಲದಲ್ಲಿ ಕುಡಿಯಲಿಕ್ಕೆ ಕೊಡ್ತಿದ್ರು. ಈ ಯಾವ ಮಡಿ ಮೇಲಿಗೆ ಸ್ನಾನ ಅಂದಿಗ ಏನೂ ಇಲ್ಲದೆ ಕೇವಲ ದುಡ್ಡಿಗೋಸ್ಕರ ನೀನು ಹೀಗೆ ಮಾಡಬೇಡ. ಆಮೇಲೆ ಇಲ್ಲಿ ಬಂದರೆ ಯಾವಾಗ ನಿಮಗೆ ನಾನ್ ವೆಜ್ ಅಲ್ಲದೆ ಶುದ್ಧ ಯಾವ ಒಂದು ಏನು ತೊಗೊಂಡ್ರು ಅದರಲ್ಲಿ ಬೀಫ್ ಆಗ್ತಿದೆ. ಅದಕ್ಕೋಸ್ಕರ ನಿನ್ನ ಆಚಾರ ವಿಚಾರಗಳ ಬಿಟ್ಟು ಕೇವಲ ದುಡ್ಡಿಗೋಸ್ಕರ ವಿದೇಶಕ್ಕೆ ಹೋಗಬೇಡ. ವಿಮಾನ ಇರಲೇ ಇಲ್ಲ ಆವಾಗ. ಇವಾಗ ನೀವು ಅಲ್ಲಿ ಕೂತ್ಕೊಂಡು ಇಲ್ಲಿ ಬರ್ಬೋದು, ಇಲ್ಲಿ ಶುದ್ಧವಾದ ಶಾಖಾಹಾರ, ಅಲ್ಲಿಗಿಂತ ಸ್ವಚ್ಛವಾದ ಶಾಖಾಹಾರ ತಿನ್ನಬಹುದು, ಎಲ್ಲ ಮಾಡಬಹುದು. ಮತ್ತು ಹಾಗಾದರೆ ಒಂದು ಏನು ವಿದೇಶಕ್ಕೆ ಹೋಗುವುದು ಸರಿಯೋ ತಪ್ಪು ಅಂತ ಯಾರು ಹೇಳಿದರೆ ಅದು ಮೂರ್ಖತನದ ಪ್ರಶ್ನೆ. ಯಾಕೆಂದರೆ ಹೋಗುವುದು ಸರಿಯೂ ಅಲ್ಲ ತಪ್ಪು ಅಲ್ಲ. ಟು ಗೋ ಅಬ್ರಾಡ್ ಈಸ್ ಟು ಗೋ ಅಬ್ರಾಡ್. ದಟ್ಸ್ ಆಲ್. ಇಟ್ ಇಸ್ ನೈದರ್ ಗುಡ್ ನಾಟ್ ಬ್ಯಾಡ್. ಮತ್ತು ಯಾವಾಗ ಗುಡ್ ಬ್ಯಾಡ್ ಅಂದರೆ ವಾಟ್ ಈಸ್ ದ ಇಂಟೆನ್ಷನ್? ಸೊ ಅದರ ಹಿಂದೆ ಇರತಕ್ಕ ಉದ್ದೇಶದಿಂದ ಯಾವುದೇ ಕ್ರಿಯೆ ಒಳ್ಳೆಯದು ಕೆಟ್ಟದ್ದು ಆಗುವುದು. ಈಗ ನೋಡಿ, ಕೃಷ್ಣ ಇದನ್ನು ಬಹಳ ಮೊದಲು ಒಂದು ಸ್ಥಾಪನೆ ಮಾಡಿದೆ. ಏನು ಅಂದರೆ, ಸತ್ಯ ಹೇಳುವುದು ಧರ್ಮವೋ, ಸುಳ್ಳು ಹೇಳುವುದು ಧರ್ಮವೋ, ಹಿಂಸೆ ಮಾಡುವುದು ಧರ್ಮವೋ, ಅಹಿಂಸೆ ಧರ್ಮವೋ. ಹೀಗೆ ಕೇಳಿ ನಾವು ತಕ್ಷಣ ಹೇಳ್ತೇವೆ ಸತ್ಯ ಹೇಳುವುದು ಧರ್ಮ, ಅಹಿಂಸೆ ಧರ್ಮ, ಹಿಂಸೆ ಧರ್ಮ ಅಲ್ಲ. ಕೃಷ್ಣ ಹೇಳ್ತಾನೆ ಅಲ್ಲ. ಯಾಕೆಂದರೆ ಬಹಳ ಅದ್ಭುತ ಕೃಷ್ಣನಂದು. ಅವನು ಬಹಳ ಕ್ರಾಂತಿಕಾರಿಯಾಗಿ ಧರ್ಮದ ಬಗ್ಗೆ ನಮ್ಮಲ್ಲಿದ್ದ ಕಲ್ಪನೆಯನ್ನೆಲ್ಲ ಶಾರ್ಟರ್ ಮಾಡಿಬಿಟ್ಟ. ಸತ್ಯ ಹೇಳುವುದು ಧರ್ಮವೋ, ಸುಳ್ಳು ಹೇಳುವುದು ಧರ್ಮವೋ ಅಂತ ಕೇಳಿದರೆ ಸತ್ಯ ಹೇಳುವುದು ಧರ್ಮ ಅಂತ ಹೇಳಿ ಬರೋಲ್ಲ. ಕೆಲವೊಮ್ಮೆ ಸುಳ್ಳು ಹೇಳುವುದು ಧರ್ಮ ಆಗಬಹುದು. ಅದಕ್ಕೊಂದು ದೃಷ್ಟಾಂತ ಹೇಳ್ತಾನೆ. ಏನು ಅಂದರೆ, ನೀವು ಮಧ್ಯರಾತ್ರಿ 12 ಗಂಟೆ ರಾತ್ರಿಗೆ ಯಾರೋ ಬರ್ತಾರೆ ಮನೆಗೆ, ಅವರು ಹಸಿದು ಬಂದಿರ್ತಾರೆ ಮನೆಗೆ, ಊಟ ಗೀಟ ಮಾಡಿರೋದಿಲ್ಲ, ಎಲ್ಲೋ ಪ್ರಯಾಣ ಮಾಡಿ. ಆದರೆ ನೀವು ಮನೆಯಲ್ಲಿ ಅಡುಗೆ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಮನೆಗಳಿಗೆ ಸಿದ್ಧತೆ ಮಾಡಿರ್ತೀರಿ. ಬಂದವರು ಕೇಳ್ತೀರಿ ಊಟ ಆಯಿತಾ ಅಂತ. ಅವನು ಊಟ ಆಗಲಿಲ್ಲ ಅಂತ ಹೇಳಿದ್ರೆ ಸತ್ಯ. ಏನು ಹೇಳಬೇಕು? ಅವನು ಊಟ ಆಗಲಿಲ್ಲ, ಹಸಿವಾಗ್ತಾ ಇದೆ, ಬೇಗ ಅಡುಗೆ ಮಾಡಿ ಹಾಕಿ. ಅಯ್ಯೋ ದರಿದ್ರ, ಬೆಳಗಾತಿ ಎದ್ದು ಆ ಒಂದು ದರಿದ್ರ ಒಬ್ಬ ಬಂದಿದ್ದರಿ ರಾತ್ರಿ 12 ಗಂಟೆ ರಾತ್ರಿ ಊಟ ಆಗಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟಾರೆ. ಸತ್ಯ ಹೇಳಿದ್ರೆ ಬೈತಾರೆ ಬೆಳಗಾತಿ ಎದ್ದು. ಅವನು ಇನ್ನೆಲ್ಲ ಊಟ ಎಲ್ಲ ಆಯಿತು, ಒಂದು ಸುಮ್ಮನೆ ಚಾಪಿ ಕೊಡಿ ಮಲಗಲಿಕ್ಕೆ ಬಂದದ್ದು ಅಂದರೆ ಮರುದಿವಸ ಅಯ್ಯೋ ಅದು ಊಟ ಆಗಲಿಲ್ಲ ಅಂತೇಳಿ ಆದರೂ ಊಟ ಆಯಿತು ಅಂತ ಹೇಳಿ ಮಲ್ಕೊಂಡ್ರು. ಒಳ್ಳೆ ಮನುಷ್ಯ. ನೀವು ಸುಳ್ಳು ಹೇಳಿ ಒಳ್ಳೆ ಮನುಷ್ಯ. ಇದು ಕೃಷ್ಣ ಹೇಳ್ತಾನೆ, ಇದು ಕಾಮನ್ ಸೆನ್ಸ್. ಅದರಿಂದ ಇನ್ನೊಬ್ಬರಿಗೆ ತೊಂದರೆ, ಸತ್ಯ ಹೇಳುವುದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಾದರೆ ಅಲ್ಲಿ ಸುಳ್ಳು ಹೇಳು, ಅದು ಪುಣ್ಯ. ಅಂದರೆ ಕೃಷ್ಣನ ಅದ್ಭುತ ಇದು. ಯಾವುದನ್ನು ಇನ್ನೊಬ್ಬರಿಗೆ ನೀವು ಸುಳ್ಳು ಹೇಳುವುದರಿಂದ ಅವರಿಗೆ ಉಪಕಾರ ಆಗುವುದಾದರೆ ಸುಳ್ಳು ಹೇಳು, ಅವರಿಗೆ ಅಪಕಾರ ಆಗುವ ಸುಳ್ಳು ಹೇಳ್ಬೇಡ ಅಷ್ಟೆ.
ಹಾಗೆ ಹಿಂಸೆ ಧರ್ಮವೋ ಅಹಿಂಸೆ ಧರ್ಮವೋ, ಹಿಂಸೆ ಧರ್ಮ ಅಹಿಂಸೆ ಕೃಷ್ಣ ಹೇಳ್ತಾನೆ ಹಿಂಸೆ ಧರ್ಮ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಒಬ್ಬ ಡಾಕ್ಟರ್ ಇರ್ತಾರೆ, ಪೇಷಂಟಿಗೆ ಆಪರೇಷನ್ ಮಾಡಬೇಕು, ಆಪರೇಷನ್ ಮಾಡೋದು ಅಂದರೆ ಹೊಟ್ಟೆಗೆ ಚೂರಿ ಹಾಕೋದು, ಹೊಟ್ಟೆಗೆ ಚೂರಿ ಹಾಕೋದು ಧರ್ಮವೋ ಡಾಕ್ಟ್ರು ಮಾಡೋದು ಧರ್ಮ. ಯಾಕಂದ್ರೆ ಎಷ್ಟು ದುಡ್ಡಾಯಿತು ಡಾಕ್ಟ್ರೇ ಅಂದರೆ ಓಹೋ ಎಷ್ಟು $1,000 ಆದರೂ ಕೊಡ್ತೇವೆ. ಯಾಕೆಂದರೆ ಅರೆ ಚೂರಿ ಹಾಕಿದ್ದಕ್ಕೆ ದುಡ್ಡು ಕೊಡ್ತೀವಿ, ಅದು ಅಧರ್ಮ ಅಲ್ರಿ. ಅದು ಹೇಳ್ತಾನೆ ಅದು ಚೂರಿ ಹಾಕುವುದು ಧರ್ಮವಲ್ಲ ಧರ್ಮವಲ್ಲ. ಯಾಕೆ ಹಾಕುವುದು? ಅವನು ಬದುಕಿಸಲಿಕ್ಕೆ ಚೂರಿ ಹಾಕಿದ, ಇನ್ನೊಬ್ಬ ಕೊಲ್ಲಿಗೆ ಚೂರಿ ಹಾಕಿದ, ಕೊಲ್ಲಿಗೆ ಚೂರಿ ಹಾಕುದು. ಹಾಗಾದರೆ ಚೂರಿ ಹಾಕುವುದು ಧರ್ಮವಲ್ಲ ಅಧರ್ಮವಲ್ಲ. ಅದರ ಹಿಂದೆ ಇರುವ ಪರ್ಪಸ್ ಯಾವುದು ಅದು ಮುಖ್ಯ. ಹಾಗೆ ಸತ್ಯ ಸುಳ್ಳು. ಹಾಗೆ ತಮಾಷೆ ಹೇಳೋದು ಉಂಟು, ನಮ್ಮ ಹುಡುಗ ತುಂಬ ಒಳ್ಳೆಯ ಹುಡುಗ, ಯಾಕೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಕೆಲವರು, ಮಕ್ಕಳ ಮೇಲೆ ಅಭಿಮಾನಿಗಳು. ನಾನು ಹಾಗೆ ಹೇಳಿಬೇಡಿ, ಅವ್ನು ದೇವಸ್ಥಾನಕ್ಕೆ ಹೋಗೋದು ಯಾಕೆ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ. ದೇವಸ್ಥಾನಕ್ಕೆ ಹೋಗೋದು ದೇವರನ್ನು ನೋಡಲಿಕ್ಕೋ ದೇವರನ್ನು ನೋಡಲಿಕ್ಕೆ ಬಂದವರನ್ನು ನೋಡಲಿಕ್ಕೋ ಅನ್ನೋದು ಮುಖ್ಯ. ಹಾಗಾಗಿ ಅದು ಧರ್ಮ ಆಗೋದು, ಅದು ದೇವರನ್ನು ನೋಡ್ಲಿಕ್ಕೆ ಹೋಗೋದು ಕೂಡ ಧರ್ಮ. ಸೊ ಪ್ರತಿಯೊಂದು ಕ್ರಿಯೆಯ ಹಿಂದೆ ಅದರ ಪರ್ಪಸ್ ಏನು ಅನ್ನೋದ್ರಿಂದ ಅದು ಧರ್ಮ ಅಥವಾ ಅಧರ್ಮ ಆಗುತ್ತೆ. ಹಾಗಾಗಿ ವಿದೇಶಕ್ಕೆ ಹೋಗೋದು ಧರ್ಮವನ್ನು ಯಾಕೆ ಅಂತ ಕೇಳಬೇಕು. ಶಿಕ್ಷಣ, ಜ್ಞಾನ ಸಂಪಾದನೆಗೆ, ಜ್ಞಾನ ಪ್ರಸಾರಕ್ಕೆ, ಅಥವಾ ಭಾರತದ ವೈಷ್ಣವ ಧರ್ಮವನ್ನು ಇಲ್ಲಿಯ ಜನಕ್ಕೆ ಪರಿಚಯಿಸುವುದಕ್ಕೆ ಹೋಗುವುದಿದ್ರೆ ಖಂಡಿತ ಧರ್ಮ ಅಲ್ಲ. ಇಲ್ಲೇನೋ ನೈಟ್ ಕ್ಲಬ್ನಲ್ಲಿ ಮಜಾ ಮಾಡಲಿಕ್ಕೆ ಅಂದರೆ ಧರ್ಮ ಬೇರೆ ವಿಷಯ. ಬಾರಿಗೆ ಹೋಗ್ಲಿಕ್ಕೋ ನೈಟ್ ಕ್ಲಬ್ಗೆ ಹೋಗ್ಬೇಕಾದ್ರೆ ಅದು ಹೋಗಬೇಕಾಗಿದೆ. ಯಾಕೆಂದರೆ ನನಗೆ ಈಗಲೂ ನೆನಪಿದೆ, ಉಡುಪಿಯಲ್ಲಿ ಪೇಜಾವರ ಸ್ವಾಮಿಗಳ ಪರ್ಯಾಯದಲ್ಲಿ ಯಾರೋ ಇದನ್ನು ಪತ್ರ ಬರೆದಿದ್ದರು, ನಮಗೆ ನಮ್ಮ ಸಂಸ್ಕೃತಿಯ ಪರಿಚಯ ಬೇಕು, ಅದನ್ನು ದಯವಿಟ್ಟು ಬನ್ನಂಜಿಯವರು ಕಳಿಸ್ಕೊಡಿ. ಅಂದರೆ ಅಷ್ಟು ಅಪೇಕ್ಷೆ ಇದೆ ಇಲ್ಲಿ ಜನರಿಗೆ, ಅದಕ್ಕೆ ಬೇಕಾದ ಪ್ರಾವಿಷನ್ ಇಲ್ಲ. ಅದನ್ನು ನಾವು ಫುಲ್ಫಿಲ್ ಮಾಡಬೇಕು. ಭಾರತೀಯರು ಇಲ್ಲಿಗೆ ಬಂದು ಇಲ್ಲಿ ಇಲ್ಲ ಅಂದರೆ ನೀವು ಏನೋ ಅಲ್ಲಿಂದ ಬಂದವರು, ಆ ಸಂಸ್ಕಾರ ಇದೆ. ನಿಮ್ಮ ಮಕ್ಕಳು ಆಗುವಾಗ ಅವರು ಭಾರತವನ್ನು ಮರದೇ ಬಿಡ್ತಾರೆ, ಅವರು ಪೂರ್ತಿ ಪಾಶ್ಚಾತ್ಯರಾಗ್ತಾರೆ. ಹಾಗಾಗಿ ಅನ್ನೋ ಒಂದು ಕೆಲಸ ಏನು ಅಂದರೆ, ನೋಡಿ ನಾನು ಫಸ್ಟ್ ಅಮೇರಿಕೆಗೆ ಬಂದಾಗ ಅನೇಕ ಜನ ತಾವು ಮಾತು ಅಂತ ಹೇಳಲಿಕ್ಕೆ ನಾಚಿಕೊಳ್ತಿದ್ರು. ಯಾಕೆ ನನಗೆ ಗೊತ್ತಿಲ್ಲ ಇವತ್ತು. ನನಗೆ ಈಗ ಅದೇ ಆರ್ ಪ್ರೌಡ್. ನೋಡಿ ಇದು ಒಂದು ಚರ್ಚೆ ಆಗಿತ್ತು. ಇವತ್ತು 500 ಕಾರುಗಳನ್ನು ಪಾರ್ಕ್ ಮಾಡುವಂಥ ದೊಡ್ಡ ಕೃಷ್ಣನ ದೇವಾಲಯ, ಕೃಷ್ಣ ಬಂದು ಇಲ್ಲಿ ಕೂತು ಬಿಟ್ಟ. ಕೇಳಿ, ಈ ಆಚಾರ ಮಂತ್ರ ಹೇಳಿ ಇದು ಪುಣ್ಯದ ಕೆಲಸವೋ ಪಾಪದ ಕೆಲಸವೋ ಅಂತ. ಕೃಷ್ಣನನ್ನು ಎಷ್ಟು ಕಡೆ ಇಟ್ಟು ಪೂಜೆ ಮಾಡಿದರು ಜನ. ಇವತ್ತು ಅಭಿಮಾನದಿಂದ ನಮ್ಮ ಕೃಷ್ಣ, ನಮ್ಮ ದೇವಸ್ಥಾನ, ಈ ಅವಕಾಶ ನಾವು ಮಾಡಿಕೊಡ್ಬೇಕಲ್ಲ. ಹಾಗಾಗಿ ಈ ಕೆಲವು ಕಲ್ಪನೆಗಳು ಭಾಳ ಜನ ತಮಾಷೆ ಮಾಡಿದ್ರು ಒಂದ್ಸರಿ ನನ್ನ ಹತ್ರ. ಅಲ್ರಿ ಸಮುದ್ರ ಪ್ರಯಾಣ ವಿಮಾನದಲ್ಲಿ ಹೋದರೆ, ಆಕಾಶದಲ್ಲಿ ಸಮುದ್ರದಲ್ಲಿ ಹೋದರೆ ಮೈಲಿಗೆ ಅಂತೆ, ಹನುಮಂತ ಹೋಗಲಿಲ್ವಾ ಅಂತ ಹೇಳ್ತಾರೆ. ಅವನು ಲಂಕೆ ಗೊತ್ತೆ ಹೇಗೆ ಹೋದ, ಆಕಾಶದಲ್ಲಿ ಹಾರಿ ಹೋದಲ್ವ, ಅದು ಮೈಲಿಗೆ ಆದಲ್ವ, ಮತ್ತು ಹನುಮಂತನ ಪೂಜೆ ಮಾಡಬಾರ್ದು. ಕೃಷ್ಣ ಸಮುದ್ರಯಾನ ಮಾಡಿ ದ್ವಾರಕೆಗೆ ಹೋಗಬೇಕು ಅಂದರೆ ಕೃಷ್ಣನಿಗೂ ಬಹಿಷ್ಕಾರ ಹಾಕಬೇಕು. ನಾವು ಯಾವುದನ್ನಾದ್ರೂ ವಸ್ತುನಿಷ್ಠವಾಗಿ ಚಿಂತಿಸಬೇಕು. ಅದರಿಂದ ಏನು ಉಪಯೋಗ ಆಗಿದೆ, ನಾನು ಅದೇ ಇದರಿಂದ ಸಮಾಜಕ್ಕೆ ಉಪಯೋಗ ಆಗಿದ್ದರೆ ಇದು ಧರ್ಮ, ಇದರಿಂದ ಸಮಾಜಕ್ಕೆ ಅನ್ಯಾಯ ಆಗಿದ್ದರೆ ಅದು ಅಧರ್ಮ. ಈ ಕಲ್ಪನೆಯೇ ಇಲ್ಲದೆ ಧರ್ಮಶಾಸ್ತ್ರ ಓದಿ ಏನು ಉಪಯೋಗ? ಧರ್ಮಶಾಸ್ತ್ರ ಹೇಳುವುದೇನು ಅಂದರೆ, ಮತ್ತು ಇನ್ನೊಂದೇನು, ಧರ್ಮಶಾಸ್ತ್ರಗಾರ ಎಲ್ಲೂ ತಪ್ಪು ಮಾಡಿ, ಯತ್ರ ದೇಶೇ ಯ ಆಚಾರ, ಯಾವ ದೇಶದಲ್ಲಿ ಯಾವ ಸಂಪ್ರದಾಯವೋ ಅದಕ್ಕೆ ಅಡ್ಜಸ್ಟ್ ಆಗಿ ಬದುಕಿ ಅಂತ ಹೇಳ್ತಾರೆ. ಅದಕ್ಕೆ ವಿರುದ್ಧವಾಗಿ ನಮ್ಮದೇ ಒಂದು ಬೇರೆ ಜೀವನ ಅಂತ ಮಾಡಬೇಡಿ. ಯಾವ ದೇಶದಲ್ಲಿದ್ದೀರಿ ಅದಕ್ಕೆ ಹೊಂದಿಕೊಂಡು ಬದುಕಿ. ಅದು ನಿಮ್ಮ ಸಂಸ್ಕೃತಿಯನ್ನು ಬಿಡಬೇಡಿ, ನಿಮ್ಮ ಕಾನ್ಸೆಪ್ಟ್ ಬಿಡಬೇಡಿ. ಹೊರ ಜೀವನದಲ್ಲಿ ಅವ್ರ ಜೊತೆಗೆ ಅಡ್ಜಸ್ಟ್ ಆಗಿ ಬದುಕಿ. ಹೀಗೆ ಶಾಸ್ತ್ರಕಾರರು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ. ಅವರು ಯಾವತ್ತೂ ರಿಜಿಡಿಟಿಯನ್ನು ಹೇಳೋದಿಲ್ಲ. ಅದು ಆ ಶಾಸ್ತ್ರವನ್ನು ಓದಿದವರ ಅದನ್ನು ದುರುಪಯೋಗ ಆಗ್ತಾ ಇದೆ ಒಂದೊಂದು ರೀತಿಯಿಂದ. ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ತಾಳಗುದ್ರಿ ಅವರು, ಕೇಶವರಾವ್ ಅವರು. ವಿದೇಶ ಸಂಸ್ಕಾರ ಪಾಪ ಅಲ್ಲ ಅಂತ ಇಂಗ್ಲೀಷ್ನಲ್ಲಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ ಪುಸ್ತಕ. ತುಂಬ ಒಳ್ಳೆಯ ಪುಸ್ತಕ, ತುಂಬ ಎಲ್ಲರೂ ಓದಬೇಕಾದ ಪುಸ್ತಕ. ಹಾಗೆ ನಮಗೆ ಸ್ವಲ್ಪ ಈ ಕೃಷ್ಣ ತಿಳುವಳಿಕೆ ಸಿಕ್ಕಬೇಕು. ಆ ರೀತಿಯಿಂದ ಕೃಷ್ಣ ನಮಗೆಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಹಾರೈಸ್ತಾ, ಯಾಕೆಂದರೆ ಈ ಚಪ್ಪಾಳೆ ತಟ್ಟೋದನ್ನು ಪೂರ ನಮ್ಮಲ್ಲಿ ಬರುವುದಿಲ್ಲ. ಸಾಕು ಮಾಡಿ ಅದಕ್ಕೆ ಚಪ್ಪಾಳೆ ತಟ್ಟೋದು ಹೆಚ್ಚಾಗುವ ಮುಂಚೆ ಮುಗಿಸೋದು ಒಳ್ಳೆಯದು. ಎಲ್ಲರಿಗೂ ಕೃಷ್ಣ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಜಗದ್ಗುರು ಶ್ರೀಮದಾಚಾರ್ಯರು ಹೇಳುವ ಹಾಗೆ ಕೃಷ್ಣಾವತಾರೋ ಹರಿರೇಕ ಸಾಗರ. ಶ್ರೀಕೃಷ್ಣ ಅವರನ್ನು ಹೇಳಿದಷ್ಟು ವರ್ಣಿಸಿದಷ್ಟು ಮುಗಿಲಿಕ್ಕಿಲ್ಲ. ಹಾಗೆಯೇ ನಮ್ಮ ಆಚಾರ್ಯರ ಜ್ಞಾನ ಭಂಡಾರವೂ ಕೂಡ ಇಲ್ಲಿ ಮುಗಿದದ್ದು ಸಮಯ ಮಾತ್ರ. ಪರಮಪೂಜ್ಯ ಸ್ವಾಮೀಜಿಯವರು ಆನಂದ ತೀರ್ಥ ಮಂಟಪ ಅಂತ ನಾಮಕರಣ ಮಾಡಿ ಇಲ್ಲಿ ಅನೇಕ ಉತ್ತಮ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟದರ ವಿಶೇಷವಾದಂತಹ ಪ್ರತಿಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೋಸ್ಕರವೇ ಶ್ರೀಕೃಷ್ಣನ ಆ ಚರಿತಾಮೃತವನ್ನು ಕೇಳ್ತಾ ಆನಂದ ಬಾಷ್ಪವನ್ನು ಅನುಭಾವದಿಂದ ನಾವು ಸಂಭ್ರಮಿಸ್ತಾ ಕಳೆಯುವಂತಹ ವಿಶೇಷವಾದಂತಹ ಪರಮಾನುಗ್ರಹ ಇವತ್ತಿಗೆ ನಮಗೆ ಪ್ರಾಪ್ತಿಯಾಯಿತು. ಅಂತಹ ವಿಶೇಷ ಕೃಪಾಶೀರ್ವಾದವನ್ನು ಮಾಡಿದಂತಹ ಪೂಜ್ಯ ಆಚಾರ್ಯರಿಗೆ ಎಲ್ಲ ಭಕ್ತರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದರ ದ್ಯೋತಕವಾಗಿ ಶ್ರೀ ಪ್ರಸನ್ನಾಚಾರ್ಯರು ನಮ್ಮ ಎಲ್ಲರ ಪರವಾಗಿ ಫಲ ಪುಷ್ಪ ಕಿಂಚಿತ್ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸೋಣ. ಸಮಯ ಕಳೆದಂತೆ ಗೊತ್ತಾಗಲಿಲ್ಲ. ಕೇಳಿದಷ್ಟು ಮುಗಿಯದ್ದು ಕೃಷ್ಣನ ಕಥೆ. ನಾಳೆ ನಮ್ಮ ಈ ಶ್ರವಣ ಭಾಗ್ಯ ಮತ್ತೆ ಮುಂದುವರಿಯಲಿಕ್ಕಿದೆ. ಸಾಯಂಕಾಲ 7:00 ಸರಿಯಾಗಿ ಮತ್ತೆ ಆಚಾರ್ಯರು ನಮಗೆ ಜ್ಞಾನಾಮೃತವನ್ನು ಉಪದೇಶ ಮಾಡಲಿಕ್ಕೆ ಇದ್ದಾರೆ. ಇದೇ ಸ್ಥಳದಲ್ಲಿ ನಾಳೆ ಮತ್ತೆ ಬರುವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಒಂದು ವಿನಂತಿ, ಕೃಷ್ಣನ ಬಗ್ಗೆ ಇಷ್ಟಾದರೂ ಅಪೂರ್ವ ವಿಚಾರಗಳನ್ನು ಕೇಳುವಂತಹ ಭಾಗ್ಯ ನಮಗೆ ಪ್ರಾಪ್ತಿಯಾಯಿತು. ಹಾಗೆ ನಮಗೆ ನಾಳೆಯ ದಿವಸ ಆಚಾರ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಖ್ಯ ಪ್ರಾಣನ ಬಗ್ಗೆ ನಮಗೆ ಜ್ಞಾನೋಪದೇಶವನ್ನು ಮಾಡಿ ಮುಖ್ಯ ಪ್ರಾಣನ ಹರಿಗುರುಗಳ ಒಂದು ವಿಶೇಷವಾದಂತಹ ಜ್ಞಾನ ಸಂಪಾದನೆಯ ಅನುಗ್ರಹವನ್ನು ಆಚಾರ್ಯರು ಮಾಡಬೇಕು ಅಂತ ವಿನಂತಿ. ಈಗ ಸಾಯಂಕಾಲ ಶ್ರೀಕೃಷ್ಣನ ಸಾಯಂ ಪೂಜೆಯ ಮೊದಲು ಇದೇ ಸ್ಥಳದಲ್ಲಿ ನಮ್ಮ ಚೇತನ್ ಅಖಿಲ ದಂಪತಿಗಳಿಂದ ಪ್ರವರ್ತಿತವಾದಂತಹ ಕಲಾಗಂಗೋತ್ರಿ ತಂಡದಿಂದ ಒಂದು ವಿಶೇಷ ನೃತ್ಯ ಕಾರ್ಯಕ್ರಮ, ನೃತ್ಯೋಪಾಸನ, ನಮ್ಮ ನೃತ್ಯದಿಂದ ಕೃಷ್ಣನನ್ನು ಉಪಾದಿಸುವಂತಹ ವಿಶೇಷ ಕಾರ್ಯಕ್ರಮ ನಿತ್ಯೋಪಾಸನ ಇಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂತು ಅದನ್ನು ವೀಕ್ಷಿಸಿ ಕೃಷ್ಣನ ಪೂಜೆಯನ್ನು ಕಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ವಿನಂತಿ. Oh,